Welcome to the episode of Detox. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಗೆಸ್ಟ್ ಡಾಕ್ಟರ್ ವಿಮಲಾ ಗೋಪಾಲ್. ಅವ್ರ ಕೆಲಸ ಹೇಗೆ ಡಿಸ್ಕ್ರೈಬ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಶೀಸ್ ಡನ್ ಸೋ ಮಚ್ ಫಾರ್ ಆರ್ ಜನರೇಷನ್ ಸ್ಪೆಷಲಿ. ಅವರು ಹನುಮಾನ್ ಚಾಲಿಸ ಆಗಿರಲಿ, ಲಲಿತಾ ಸಹಸ್ರನಾಮ ಆಗಿರಲಿ, ಅದನ್ನ ಹೇಗೆ ಪ್ರನೌನ್ಸ್ ಮಾಡೋದು ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಅವರು ಯೋಗ ಮಂತ್ರ ಬಗ್ಗೆ ಆಗಿರಲಿ, ಹೀಲಿಂಗ್ ಬಗ್ಗೆ ಆಗಿರಲಿ, ಇನ್ನರ್ ಹೀಲಿಂಗ್ ಬಗ್ಗೆ ಆಗಿರಲಿ, ಈ ಥರ ತುಂಬ ವಿಷಯಗಳನ್ನ ತಿಳಿಸಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರಿಗೊಂದು ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಕಾಲ್ಡ್ ಎಸ್ ಅಂತರ್ಮನ. ಅವರು ಅಂತರ್ಮನ ಅಲ್ಲಿ ನಡೆಸ್ತಾ ಇರೋ ವರ್ಕ್ಶಾಪ್ಸ್ ಆಗಿರಲಿ, ಇಟ್ಸ್ ಅಬೌಟ್ ಕಾಸ್ಮಿಕ್ ಹೀಲಿಂಗ್, ಫುಲ್ ಮೂನ್ ಮೆಡಿಟೇಷನ್, ಚಕ್ರ ಹೀಲಿಂಗ್ ಆಗಿರಲಿ, ಗರ್ಭ ಸಂಸ್ಕಾರ ಅಂದರೆ ಇನ್ಫರ್ಟಿಲಿಟಿ, ಮಕ್ಕಳಾಗಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಯು ನೋ ವಾಟ್ ಯು ಶುಡ್ ಡೂ, ಯಾವ ಮಂತ್ರ ಹೇಳಬೇಕು. ಸೊ ಈ ಫುಲ್ ಪಾಡ್ಕಾಸ್ಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಕಣ್ಣು ಮುಚ್ಚಿ ನಾನು ಒಂದು 5 ನಿಮಿಷ ನನ್ನನ್ನು ನಾನು ನೋಡ್ತಾ ಇದ್ದರೆ ನನ್ನ ಆಲೋಚನೆ ಏನು ನಡೀತಾ ಇದೆ, ಯಾರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ನಂಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ, ಇದರಿಂದ ನನಗೆ ಘಾಸಿ ಆಗ್ತಾ ಇದೆಯಾ, ಮನಸ್ಸಿಗೆ ನೋವಾಗ್ತಾ ಇದೆಯಾ, ಖುಷಿ ಆಗ್ತಾ ಇದೆಯಾ, ಸೆರೆವಾಸಕ್ಕೆ ಹೋದರೆ, ಜೈಲಿಗೆ ಹೋದರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾವ ಶ್ಲೋಕ ಪಠನೆ ಮಾಡಬೇಕು, ಬಂಜೆತನ ಇದ್ದರೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಮುಕ್ತಿ ಪಡ್ಕೊಂಡು ನೀವು ಸಂತಾನವನ್ನು ಪಡ್ಕೊಳ್ಳೋಕ್ಕೆ ಯಾವ ಸ್ತೋತ್ರವನ್ನು ಓದಬೇಕು, ಗಂಡ ಹೆಂಡತಿ ಮಧ್ಯದಲ್ಲಿ ವಿರಸ ಬರದೇ ಇರೋ ರೀತಿಯಲ್ಲಿ ಯಾವ ಸ್ತೋತ್ರವನ್ನು ಓದಬೇಕು, ಬೇರೆಯವ್ರನ್ನ ಅಂದರೆ ಪ್ರಾಣಿಗಳನ್ನು, ಪಶು ಪಕ್ಷಿಗಳನ್ನು ಅಟ್ರಾಕ್ಷನ್ ಮಾಡ್ಕೊಳ್ಬೇಕು, ನಮ್ಮ ವಶಕ್ಕೆ ತೊಗೊಳ್ಬೇಕು ಅಂದರೆ ಯಾವ ಮಂತ್ರವನ್ನು ಓದಬೇಕು, ರಾಜ್ಯವನ್ನು ಪರಿಪಾಲಿಸಬೇಕು ಅಂತಂದರೆ ಯಾವ ಮಂತ್ರವನ್ನು ಓದಬೇಕು. ಆ 100 ಶ್ಲೋಕಗಳಲ್ಲಿ ಇದೆ. ಏನೋ ಕೆಲಸ ಮಾಡಬೇಕು ಅಥವಾ ಟೈಮ್ ಇಲ್ಲ, ಇನ್ಯಾರೋ ಬೈಕೊಳ್ತಾರೆ, ಈ ಥರದ್ದು ನಾವು ಯೋಚನೆ ಮಾಡಿ ಮಂತ್ರವನ್ನು ಹೇಳ್ತೀವಿ ಹೊರತು ಇದನ್ನು ನಾನು ಹೇಳ್ತಾ ಇರೋದು ನನಗೋಸ್ಕರ ಹೇಳ್ತಾ ಇರೋದು, ನನಗೆ ಒಳ್ಳೇದಾಗೋದಕ್ಕೋಸ್ಕರ ಹೇಳ್ತಾ ಇರೋದು. ಈ ಮಂತ್ರವನ್ನು ಹೇಳೋದ್ರಿಂದ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ, ಇದು ನಾನೇ ಪ್ರಯತ್ನ ಮಾಡಬೇಕು ಅಂತ ನಿಧಾನವಾಗಿ ಕೂತ್ಕೊಂಡು ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಅದನ್ನು ನಮ್ಮ ಧ್ವನಿನಲ್ಲಿ ನಾವು ಹೇಳ್ತಾ ಇದ್ರೆ, ಅದರ ಅರ್ಥವನ್ನು ತಿಳ್ಕೊಂಡು ಹೇಳ್ತಾ ಇದ್ರೆ, ಅದು ನನಗೆ ಒಳ್ಳೆಯದನ್ನು ಮಾಡ್ತಾ ಇದೆ ಅಂತ ನಾವು ನಂಬಿಕೆಯಿಂದ ಹೇಳ್ತಾ ಇದ್ರೆ, ನಾವು ಯಾವ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ದೀವೋ ಆ ಭಗವಂತನನ್ನು ನಮ್ಮ ಎದುರುಗಡೆ ಇರಿಸಿ ಆ ಒಂದು ರೂಪವನ್ನು, ಆ ಒಂದು ಗುಣವನ್ನು, ಆ ಒಂದು ಲೀಲೆಯನ್ನು ನಾವು ನೋಡ್ತಾ ಮಂತ್ರಗಳನ್ನು ನಾವು ಪಠನೆ ಮಾಡಿದ್ದೇ ಆದರೆ ನಮ್ಮ ಸಮಸ್ಯೆ ಇಮಿಡಿಯೇಟಾಗಿ ಪರಿಹಾರ ಆಗುತ್ತೆ. ಅದು ನನಗೇನೋ ಕೋರಿಕೆ ಇರುತ್ತೆ, ಎಲ್ಲೂ ನೆರವೇರ್ತಾ ಇಲ್ಲ. ಈಗ ನಂಗೆ ಆರೋಗ್ಯ ಸಮಸ್ಯೆ ಇದೆ, ನಂಗೆ ಮದುವೆನೇ ಆಗ್ತಾ ಇಲ್ಲ, ನಂಗೆ ಸಂತಾನ ಆಗ್ತಾ ಇಲ್ಲ, ನಂಗೆ ಕೆಲಸನೇ ಸಿಗ್ತಾ ಇಲ್ಲ, ನನಗೆ ಏನು ಇನ್ವೆಸ್ಟ್ ಮಾಡಿದ್ರು ನನಗೆ ಪ್ರಗತಿ ಅನ್ನೋದು ಕಾಣ್ತಾ ಇಲ್ಲ, ಒಳ್ಳೆಯದೇ ಆಗ್ತಾ ಇಲ್ಲ. ಸೊ ಈ ರೀತಿ ಯಾವುದೋ ಒಂದು ನೋವಿದ್ದು ಆ ಕೋರಿಕೆ ನೆರವೇರಬೇಕು, ನಾನು ಅಂದ್ಕೊಂಡಿದ್ದು ನೆರವೇರಬೇಕು, ನಂಗೊಂದು ಒಳ್ಳೆ ಜಾಬ್ ಸಿಗಬೇಕು ಅಂತ ಅಂದ್ಕೊಳ್ತಾರೆ. ನನಗೆ ಇಷ್ಟು ವರ್ಷ ಆದರೂ ಮದುವೆ ಆಗಲಿಲ್ಲ, ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಆಗ್ತಾ ಇಲ್ಲ. ಅಂದರೆ ಅಮ್ಮ ನನ್ನ ಒಳಗಡೆ ಬರಬೇಕು, ನನ್ನ ಮಗಳಾಗಿ ಬರಬೇಕು. ಆ ಮಗಳಿಂದ ನನಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠನೆ ಮಾಡೋದಕ್ಕೆ ಶುರು ಆಗಿದ್ದು. ಸಾಕ್ಷಾತ್ ಅಮ್ಮನವರ ರೂಪದಲ್ಲಿ ಬಂದಂತಹ ಮಗಳು ವೆಲ್ಕಮ್ ಡಾಕ್ಟರ್ ವಿಮಲಾ ಗೋಪಾಲ್ ಮ್ಯಾಮ್. ನಂಗೆ ತುಂಬ ಖುಷಿ ಆಗ್ತಾ ಇದೆ ನೀವು ನನ್ನ ಪಾಡ್ಕಾಸ್ಟಿಗೆ ಬಂದ್ರಿ ಅಂತ. ಸೊ ಇನಿಷಿಯಲಿ ನಾನು ನಿಮ್ಮ ಪ್ರೊಫೈಲ್ ನೋಡಿದಾಗ ವಾಟ್ ಗಾಟ್ ಮಿ ರಿಯಲಿ ಎಕ್ಸೈಟೆಡ್ ವಾಸ್ ಹನುಮಾನ್ ಚಾಲಿಸ ಬಗ್ಗೆ ಬರೆದಿದ್ದೀರಾ ನೀವು, ಆ್ಯಂಡ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೂಡ ಹೇಳಿದ್ದೀರಾ. ಸೊ ಮ್ಯಾಮ್, ನಮ್ಮ ಆಡಿಯನ್ಸ್ಗೆ ನೀವು ಇವಾಗ ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ನಿಮ್ಮ ಕೆಲಸ ಬಗ್ಗೆ, ನೀವೇನು ಮಾಡ್ತೀರಾ, ಅಂತರ್ಮನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್. ನಮಸ್ತೆ ಅಪ್ಪ. ನಮಸ್ತೆ ಮ್ಯಾಮ್. ಚೆನ್ನಾಗಿದ್ದೀರಾ? ಸೂಪರ್. ನಾವು ಯಾವತ್ತು ಯಾರನ್ನ ನೋಡಿದ್ರು ಸಹ ಮುಗುಳ್ನಗೆಯಿಂದ ಅವನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಅವರಲ್ಲಿ ನಗು ಬರ್ಸೋದೇ ನಮ್ಮ ದೊಡ್ಡ ಕೆಲಸ ಆಗಿರಬೇಕು. ಅದೇ ಅಂತರ್ಮನದ ಕೆಲಸ. ಅಂತರ್ಮನ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಪೀಸ್ ಅಥವಾ ಅವರಲ್ಲಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ಚೈತನ್ಯ ಅಂತ ನಾವು ಹೇಳ್ತಿದ್ದೀವಿ. ಅದಕ್ಕೋಸ್ಕರ ಅಂತರ್ಮನ ಅಂತ ಇಟ್ಟಿದ್ದೀವಿ. ಸೊ ಅಂದರೆ ಒಬ್ಬರಲ್ಲಿ ಇರ್ತಕ್ಕಂಥ ಚೈತನ್ಯವನ್ನು ತೋರಿಸ್ತಕ್ಕಂಥದ್ದು. ಇತ್ತೀಚೆಗೆ ನಮಗೆ ಗೊತ್ತಲ್ವಾ, ಸೊ ಎಲ್ಲರಲ್ಲೂ ಏನೋ ಒಂದು ರೀತಿಯ ನೋವು, ಕೋಪ, ದ್ವೇಷ ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಇವರು ಹೊರ್ಗಡೆ ಹುಡುಕ್ತಾ ಇದ್ದಾರೆ. ಏನಂತೀವಿ ನಾವು, ಪರಿಹಾರ ಏನು ಬೇಕು ಅಂತಂದರೆ, ಸೊಲ್ಯೂಷನ್ ಅಂತ ಬೇಕು ಅಂತಂದ ತಕ್ಷಣ ಹೊರಗಡೆ ಏನಾದರೂ ಇದೆಯಾ ನಮಗೆ ಸೊಲ್ಯೂಷನ್ ಕೊಡೋರು, ಅಥವಾ ಯಾರಾದರೂ ನಮ್ಮನ್ನು ಇಷ್ಟಪಡೋರು ಇದ್ದಾರಾ, ನಮಗೇನಾದರೂ ಒಂದು ಅರಿವು ಮೂಡಿಸೋರು ಇದ್ದಾರಾ ಅಂತ ನಾವು ಹೊರಗಡೆ ಹುಡುಕ್ತೀವಿ. ಆದರೆ ನಮ್ಮಲ್ಲೇ ಅಂತಹ ಒಂದು ಶಕ್ತಿ ಇದೆ. ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಏನು, ಸಾಮರ್ಥ್ಯ ಏನು, ನಾವು ಏನಕ್ಕೋಸ್ಕರ ಇದ್ದೀವಿ, ನಾವು ಏನು ಮಾಡ್ತಿದ್ದೀವಿ, ನಮ್ಮ ಗುರಿ ಏನು, ಇದನ್ನು ನಾವೇ ಅವಲೋಕನ ಮಾಡ್ಕೊಳ್ಬೋದು. ಅಂತಹ ಒಂದು ಅದ್ಭುತ ಶಕ್ತಿ ನಮ್ಮ ಒಳಗಡೆ ಇದೆ. ಸೊ ನಾವು ಹೊರಗಡೆ ಎಷ್ಟೋ ಜನ ಜೊತೆ ಮಾತಾಡಿದ್ರೂ ಸಹ ಒಳಗಡೆ ನಾವು ಮಾತಾಡ್ತಾ ಇಲ್ಲ. ನಮಗೆಲ್ಲರಿಗೂ ಗೊತ್ತು, ಸ್ಪಿರಿಚುವಲ್ಗೆ ಹೋದವ್ರಿಗೆ ಗುರುಗಳೆಲ್ಲರೂ ಹೇಳ್ತಾ ಇರ್ತಾರೆ, ನಿಮ್ಮ ಒಳಗಡೆ ನೀವಿರಿ. ಸ್ವಾಮಿ ವಿವೇಕಾನಂದರು ಅವರೆಲ್ವ ಹೇಳಿದ್ದು, ನಿಮ್ಮ ಒಳಗಡೆ ಒಂದು ಸಲ ನೀವು ಮಾತಾಡಿಲ್ಲ ಅಂತಂದರೆ ನೀವು ಎಲ್ಲ ಜೀವನವನ್ನು ಕಳ್ಕೊಂಡಂಗೆ, ವ್ಯರ್ಥ ಆದಂಗೆ ನಿಮ್ಮ ಜೀವನ ಅಂತ. ಆ ಒಂದು ಮಾತು ಸಾಕಲ್ವ ನಮಗೆ, ಇನ್ನು ದೊಡ್ಡ ದೊಡ್ಡ ಮಾತೆಲ್ಲ ಬೇಡ. ಸೊ ಅಂತಹ ಒಂದು ಸಾಮರ್ಥ್ಯವನ್ನು ನಾವು ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಅಂತರ್ಮನ ಅಂತ ಇಟ್ಟಿದ್ದೀವಿ. ವೆರಿ ಡೀಪ್ ಮ್ಯಾಮ್. ಲೈಕ್ ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ನನಗೆ ಗೊತ್ತಿರೋದು ಲೈಕ್
to put it easier, don't look for peace on the outside, the peace is within inside ಅಂತ. ಸೊ ನೀವು ಒಂದು ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ನಡೆಸ್ತಾ ಇದ್ದೀರಾ, ಅಲ್ಲಿ ಹೌ ಟು ಫೈಂಡ್ ಪೀಸ್ ಫಾರ್ ಯೋರ್ ಸೆಲ್ಫ್ ಆರ್ ಹೌ ಟು ಬಿಕಮ್ ಅ ಬೆಟರ್ ಪರ್ಸನ್, ಒಂದು ಒಳ್ಳೆ ವ್ಯಕ್ತಿಯಾಗಿ ಹೇಗಿರ್ಬೋದು ಅಂತ. ಆ್ಯಂಡ್ ನಾವು ಪಾಡ್ಕಾಸ್ಟ್ ಶುರು ಮಾಡೋ ಮುಂಚೆ ಮ್ಯಾಮ್ ನೀವು ಹೇಳ್ತಾ ಇದ್ರಿ ಒಂದು ರೀತಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಹೇಳ್ತೀರಾ. ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮ್ಯಾಮ್? ಖಂಡಿತಪ್ಪ. ಈಗ ನೋಡಿ, ಪ್ರತಿಯೊಬ್ಬರಿಗೂ ಏನೋ ಓದ್ತಾ ಇರ್ತಾರೆ, ವೆಲ್ ಎಜುಕೇಟೆಡ್ ಅಂತ ಹೇಳ್ಕೊಳ್ತಾ ಇರ್ತಾರೆ, ಆದರೆ ನಿಜವಾಗ್ಲೂ ಅವರ ವ್ಯಕ್ತಿತ್ವ ಏನು ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ. ಎಜುಕೇಷನ್ ಅನ್ನೋ ಒಂದು ಸಿಸ್ಟಮಲ್ಲಿ ನಾನು ಏನು ಮಾಡಬೇಕು ಅನ್ನೋದು ಮರ್ತೋಗ್ತಾ ಇರ್ತಾರೆ. ಸೊ ಆ ತಂದೆ ತಾಯಿ ಎಷ್ಟೊಂದು ಖರ್ಚು ಮಾಡಿ ಒಳ್ಳೆಯ ಒಂದು ಎಜುಕೇಷನ್ ಕೊಡಿಸ್ತಾರೆ, ಎಷ್ಟೊಂದು ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ. ಬಟ್ ಶೈಕ್ಷಣಿಕವಾಗಿ ಮಕ್ಕಳು ಕಲಿತಾ ಕಲಿತಾ ತಮ್ಮ ಇನ್ನರ್ ಪೀಸನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಅನುಕರಣೆ ಮಾಡ್ತಾರೆ. ಹೊರಗಡೆ ಹೋಗಿದ ತಕ್ಷಣ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಥರ ನಾನು ಕಾಣಬೇಕಲ್ಲ, ಅವ್ರ ಥರ ನಾನು ಇರಬೇಕಲ್ಲ, ಅವ್ರು ಮಾಡಿದ್ದನ್ನು ನಾನು ಮಾಡಬೇಕಲ್ಲ ಅಂತ ಹೇಳಿ ಹೊರಗಡೆ ಇರೋರನ್ನ ಅನುಕರಣೆ ಮಾಡ್ತಾರೆ, ಅವನ್ನ ಫಾಲೋ ಮಾಡ್ತಾರೆ. ಜೊತೆಗೆ ಅವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಹೋಲಿಸ್ಕೊಳ್ತಾರೆ, ಕಂಪೇರ್ ಮಾಡ್ಕೊಳ್ತಾರೆ. ಇವಾಗಲೂ ನಾನು ಅವ್ರ ಥರ ಇರಬೇಕಿತ್ತು, ನಾನು ಕೂದಲು ಹೀಗೆ ಇರಬೇಕಾಯಿತು, ನಾನು ಅಷ್ಟು ಉದ್ದ ಇರಬೇಕಾಯಿತು, ನಾನು ಇಷ್ಟು ತೆಳ್ಳಗಿರಬೇಕು ಅಂತ ತುಂಬ ಕಂಪೇರ್ ಮಾಡ್ಕೊಳ್ತಾರೆ. ಈ ಥರದ್ದು ಯುವಕರಲ್ಲ ಅಲ್ಲದೆ, ಯುವತಿಯರಲ್ಲೂ ಅಲ್ಲದೆ ಮಧ್ಯ ವಯಸ್ಕರಲ್ಲೂ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಸೋಷಿಯಲ್ ಮೀಡಿಯಾ. ಹೌದು, ದಿನ ಕೂತ್ಕೊಂಡು ಬರೀ ಅದನ್ನೇ ನೋಡ್ತಾ ನೋಡ್ತಾ ಹೊರಗಡೆ ನೋಡ್ತಾ ನೋಡ್ತಾ ಕೂತ್ಕೊಂಡೆ ಇನ್ನರ್ ಪೀಸ್ ಎಲ್ಲಿಂದ ಬರಬೇಕು? ನಾನು ಹೇಗೆ ಕೂತ್ಕೊಳ್ತೀನಿ, ನಾನು ಹೇಗೆ ಮಾತಾಡ್ತೀನಿ, ದೊಡ್ಡವ್ರ ಹತ್ರ ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು, ನಾನು ಖುಷಿಯಾಗಿರೋಕ್ಕೆ ಏನು ಮಾಡಬೇಕು, ನನ್ನ ಮನೆತನ ಏನು, ನನ್ನ ಮನೆಯಲ್ಲಿ ಏನು ನಡೀತಾ ಇದೆ ಬೆಳಗ್ಗಿಂದ ಸಂಜೆವರೆಗೂ, ನನ್ನ ತಂದೆ ತಾಯಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ನನ್ನಲ್ಲಿರ್ತಕ್ಕಂಥ ಒಂದು ನೋವಿರ್ಬೋದು ಅಥವಾ ಬೇಜಾರಿರ್ಬೋದು ಅಥವಾ ಏನೋ ನಂದೊಂದು ಗುರಿ ಇರ್ಬೋದು. ಸೊ ನನಗೆ ಅನಿಸಿದ್ದನ್ನು ಫ್ರೀಯಾಗಿ ನನ್ನ ಪೇರೆಂಟ್ಸ್ ಹತ್ರ ಮಾತಾಡಬಹುದಿತ್ತು, ಅಥವಾ ನನ್ನ ಸಿಬ್ಲಿಂಗ್ ಹತ್ರ ಮಾತಾಡ್ಬೋದಿತ್ತು, ಅಥವಾ ನಂಗೆ ಇಷ್ಟ ಆಗಿದ್ದವ್ರ ಹತ್ರ ಮಾತಾಡ್ಬೋದಿತ್ತು. ಬಟ್ ನಾವೇನು ಮಾಡ್ತಾಯಿದ್ವಿ, ಇದನ್ನು ಯಾವುದಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತಾ ಹೊರಗಡೆ ನಾವು ನೋಡ್ತಾ ಇರ್ತೀವಿ. ಈ ನೋಡ್ತಾ ನೋಡ್ತಾ ನಾವೇನು ಮಾಡ್ತೀವಿ, ನಮ್ಮ ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಡುತ್ತೆ. ನಾವು ನಗ್ತಿದ್ದೀವ, ನಾವು ಸರಿಯಾಗಿ ಕೂತಿದ್ದೀವ, ಸರಿಯಾಗಿ ಮಾತಾಡ್ತಿದ್ದೀವ, ಮಾತಾಡಿದ್ರಲ್ಲಿ ಅರ್ಥ ಇದೆಯಾ, ಅದಕ್ಕೆ ನಿಜವಾಗ್ಲೂ ನಾನು ಪಾಸಿಟಿವಾಗಿ ತೊಗೊಳ್ತಾ ಇದ್ದೀನ, ಇದು ಯಾವುದು ಯೋಚನೆ ಮಾಡಿದೆ ಇಷ್ಟ ಬಂದಾಗೆಲ್ಲ ನಡೀತಾ ಇರ್ತಾರೆ. ಹೊರಗಡೆ ಹೋದರೆ, ಈಗ ನಾವು ಒಂದು ಕಂಪ್ನಿಗೆ ಹೋದರೆ, ಒಂದು ಇಂಜಿನಿಯರಿಂಗ್ ಮುಗಿಸಿ ಅಥವಾ ಯಾವುದೋ ಒಂದು ಡಿಗ್ರಿ ಮುಗಿಸಿ ಹೊರಗಡೆ ಹೋದರೆ ಒಂದು ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ, ಆ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಆದರೆ ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಳೋಕ್ಕಿಂತ ಮುಂಚೆ, ಅಲ್ಲಿ ಹೋಗಿ ಅದನ್ನು ಮಾಡೋಕ್ಕಿಂತ ಮುಂಚೆ ನಮಗೆ ನಾವೇ ಟ್ರೈನ್ ಮಾಡ್ಕೊಬೋದಿತ್ತಲ್ವ? ಅದು ಮನೆಯಲ್ಲೇ ಸಿಗ್ತಕ್ಕಂಥದ್ದು. ನಮಗೆಲ್ಲ ಗೊತ್ತು, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಅಮ್ಮ ಹೇಳ್ತಿರ್ತಾರೆ, ನೀ ಹೀಗೆ ಕೂತ್ಕೋ, ನೀನು ಈ ಥರ ಊಟ ಮಾಡು, ಈ ಥರ ಇರಬೇಡ, ನಗ್ನಗ್ತಾ ಇರು, ಕೋಪ ಮಾಡ್ಕೊಬೇಡ, ಹೇರ್ ಸ್ಟೈಲ್ ಚೆನ್ನಾಗಿ ಇಟ್ಕೋ, ಹೆಂಗಂದ್ರೆ ಹಂಗೆ ಇರಬೇಡ, ಸ್ನಾನ ಮಾಡ್ಕೋ, ಖುಷಿಯಾಗಿರು, ನಗ್ತಾ ಇರು, ಆ್ಯಕ್ಟಿವ್ ಆಗಿರು, ಒಂಥರ ಸೋಮಾರಿತನ ಬೇಡ, ಬೆಳಗ್ಗೆ ಬೇಗ ಎದ್ದೋಳು. ಇದನ್ನೆಲ್ಲ ತಾಯಿ ಹೇಳ್ಕೊಡ್ತಾ ಇರಬೇಕಾದ್ರೆ ನಾವು ಇದನ್ನೆಲ್ಲ ಅನುಸರಿಸದೆ ಹೊರಗಡೆ ಹೋಗಿ ಯಾರೋ ಏನೋ ಜಂಕ್ ಫುಡ್ ತಿಂತಾರೆ, ಅವರೆಲ್ಲೋ ಮೂವಿಗೆ ಹೋಗ್ತಾರೆ, ಅಥವಾ ಫ್ರೆಂಡ್ಸ್ ಇಷ್ಟೊಂದು ಜನ ಇರಬೇಕಾಗುತ್ತೆ, ಬಾಯ್ ಫ್ರೆಂಡ್ ಬೇಕು, ಗರ್ಲ್ ಫ್ರೆಂಡ್ ಇರಬೇಕು, ಇಲ್ಲ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ವ್ಯರ್ಥ, ನಾವು ವೇಸ್ಟು ಅನ್ನೋ ಮಟ್ಟಿಗೆ ಇವತ್ತಿನ ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾದರೆ ಇವರ ವ್ಯಕ್ತಿತ್ವ ಏನು, ಇವ್ರ ಪರ್ಸ್ನಾಲಿಟಿ ಏನಿದೆ, ಇವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಮಂತ್ರಗಳಿರ್ಬೋದು, ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಇದು ನಮಗೆ ತುಂಬ ಒಂದು ರೀತಿಯಲ್ಲಿ ನಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಸೊ ನಮ್ಮ ಎಲ್ಲ ವ್ಯಕ್ತಿತ್ವವನ್ನು ವಿಕಸನ ಮಾಡ್ತಕ್ಕಂಥದ್ದು. ನಾವೇನಿರ್ತೀವೋ ಅದರ ಆಚೆ ನಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ಶಕ್ತಿಯನ್ನು ಅದು ತೋರಿಸ್ಬಿಡುತ್ತೆ. ನಮಗೆ ಅದರ ಅರಿವು ಆಗುತ್ತೆ. ಅಂದರೆ ನಾನು ಮಾಡ್ತಕ್ಕಂಥ ತಪ್ಪು ಏನು ಅನ್ನೋ ಒಂದು ಪ್ರಶ್ನೆ ಕಾಡೋಕ್ಕೆ ಶುರು ಆಗುತ್ತೆ. ಈಗ ನಾನು ಹೊರಗಡೆ ಹೋಗಿ ಎಲ್ಲನೂ ಬ್ಲೇಮ್ ಮಾಡ್ತೀನಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ನನ್ನ ಅಕ್ಕಪಕ್ಕದವ್ರು ಸರಿ ಇಲ್ಲ, ನನ್ನ ಫ್ರೆಂಡ್ಸ್ ಸರಿ ಇಲ್ಲ, ಅಥವಾ ನನ್ನ ಬಂಧುಗಳು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾದರೆ ಒಂದು ಸಲ ನಾವು ಪ್ರಶ್ನೆ ಮಾಡಿದ್ವಾ, ನನ್ನ ಒಂದು ಪರ್ಸ್ನಾಲಿಟಿ ಚೆನ್ನಾಗಿದ್ದಿದ್ರೆ ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾದರೆ ಬ್ಲೇಮ್ ಮಾಡೋದೇ ನನ್ನ ಪರ್ಸ್ನಾಲಿಟಿ ಆಗೋಯ್ತು. ಅಥವಾ ಅವ್ರ ಥರ ನಾನು ಇರಬೇಕು ಅನ್ನೋದಾದರೆ, ಈಗ ಹಾಗಾದ್ರೆ ನಾನೇನು, ಅವ್ರ ಥರ ನಾನು ಯಾಕಿರಬೇಕು? ನಾನಾಗಿದ್ದುಕೊಂಡು ನಾನೇನಾದರೂ ಸಾಧಿಸ್ಬೋದಿತ್ತಲ್ವ? ನಾನು ಹೇಗಾದರೂ ಇರ್ಬೋದು, ಕುಳ್ಳ ಇರ್ಬೋದು, ದಪ್ಪ ಇರ್ಬೋದು, ಉದ್ದ ಇರ್ಬೋದು, ಸಣ್ಣ ಇರ್ಬೋದು, ನೋಡೋಕ್ಕೆ ಚೆನ್ನಾಗೂ ಇಲ್ಲದೆ ಇರ್ಬೋದು, ಚೆನ್ನಾಗೂ ಇರಬಹುದು, ನನ್ನ ಕೂದಲು ಹೇಗಾದರೂ ಇರ್ಬೋದು, ಅಥವಾ ಮುಖ ಹೇಗಾದರೂ ಇರಬಹುದು. ಆದರೆ ಅದನ್ನೆಲ್ಲವನ್ನು ನಾವು ಗಣನೆಗೆ ತಗೊಂಡು ನಿಜವಾಗ್ಲೂ ನಾವೇನು ಅನ್ನೋದನ್ನೇ ಮರ್ತು ಬಿಟ್ರೆ, ಅದರಿಂದ ಇವತ್ತು ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ. ತುಂಬ ಜನ ಹೇಳ್ತಾರೆ, ಮಂತ್ರಗಳು ಹೇಳೋದು ವಯಸ್ಸಾದ ಮೇಲೆ, ಸಹಸ್ರನಾಮ ಹೇಳೋದಿರ್ಬೋದು, ಭಗವದ್ಗೀತೆ ಓದೋದಿರ್ಬೋದು, ರಾಮಾಯಣ ಇರ್ಬೋದು, ಎಲ್ಲವನ್ನು ನಾವು ಒಂದು 60 ವರ್ಷ ಆದಮೇಲೆ, ಜವಾಬ್ದಾರಿ ಕಳ್ಕೊಂಡ್ಮೇಲೆ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ತೀವಿ, ನೋಡ್ತೀವಿ. ಆಗ ನಮ್ಗೆ ಯಾವುದೋ ಒಂದು ತೊಂದರೆ ಬರೋದಿಲ್ಲ, ಯಾರೋ ಒಂದು ಡಿಸ್ಟರ್ಬ್ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. 60 ವರ್ಷ ಆದಮೇಲೆ ಅರಳು ಮರಳು
ಏನೂ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಕೈ ನೋವು ಬಂತು, ಕಾಲು ನೋವು ಬಂತು, ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಮಂಡಿ ನೋವು ಅಂತೂ ವಿಪರೀತ ಎಲ್ಲರಿಗೂ, ಸೊಂಟ ನೋವು, ಎಷ್ಟೊಂದು ಜನ ಸರ್ಜರಿ ಮಾಡಿಸ್ಕೊಳ್ತಾ ಇದ್ದಾರೆ. ಆಗ ನಾವು ಅಮ್ಮ ಅಪ್ಪ ಅಂತೀವಿ, ಅಯ್ಯೋ ಅಂತೀವಿ. ಆಗ ನಾವು ರಾಮ ಕೃಷ್ಣ ಗೋವಿಂದ ಅಂತ ಹೇಳೋದು ತುಂಬ ಕಡಿಮೆನೆ. ಭಗವಂತ ಯಾಕೆ ನನಗೆ ಈ ಜನ್ಮ ಕೊಟ್ಟೆ, ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟೆ ಅಂತ ನಾವು ಆ ದಾಟಿನಲ್ಲಿ ನಾವು ಮುಂದುವರಿತೀವಿ. ಚಿಕ್ಕ ವಯಸ್ಸಿನಲ್ಲಿರುವಾಗ ನಾವು ಟೀನೇಜಲ್ಲಿ ಇರಬೇಕಾದ್ರೆ ನಾವೇನು ಹೇಳ್ತೀವಿ, ಈಗ ನಾವು ಮಾಡೋಕ್ಕೆ ಸಮಯ ಇಲ್ಲ, ನಾವು ಇದನ್ನು ನಂಬಲ್ಲ ಅಂತ ಹೇಳ್ತಿರ್ತೀವಿ. ಅಂದರೆ ಒಂದು ಭ್ರಮೆಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಯೂಷನ್ ಅಂತ ನಾವೇನು ಹೇಳ್ತೀವಿ. ಸೊ ನಾನು ಹೀಗೆ ಕಾಣಿಸ್ಕೊಳ್ಬೇಕು, ಹೀಗೇ ಇರಬೇಕು ಅನ್ನೋ ಆಲೋಚನೆಯನ್ನು ನಾವು ಮಾಡ್ತಾಯಿದ್ವಿ. ಇದು ತಪ್ಪಲ್ಲ. ಆ ಸಮಯ ಇರ್ಬೋದು, ಆ ಒಂದು ವಯಸ್ಸಿರ್ಬೋದು, ಆ ರೀತಿ ಮಾಡಿಸುತ್ತೆ. ಆದರೂ ಸಹ ನಮಗೆಲ್ಲದರಲ್ಲೂ ಇಷ್ಟ ಇದೆ, ಎಲ್ಲವನ್ನ ಮಾಡಬೇಕು ಅನಿಸುತ್ತೆ. ಈಗ ಹೊರಗಡೆ ಹೋಗಿ ಹೋಟೆಲಲ್ಲಿ ಊಟ ಮಾಡಬೇಕು ಅನಿಸುತ್ತೆ, ಮಾಲ್ಗೆ ಹೋಗಿ ಸುತ್ತಾಡಬೇಕು ಅನಿಸುತ್ತೆ, ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅನಿಸುತ್ತೆ, ಯಾರನ್ನೋ ಜೊತೇಲಿ 24 ಗಂಟೆ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ, ಅವ್ರು ನಮ್ಮನ್ನು ಇಷ್ಟಪಡಬೇಕು ಅಂತ ಅನಿಸುತ್ತೆ. ಇದೆಲ್ಲ ಆಗಬೇಕು ಅನ್ನೋದಾದರೆ ನಾನೇನು ಅಂತ ತೋರಿಸ್ಬೇಕಲ್ವ. ನನ್ನನ್ನು ಯಾರಾದರೂ ನೋಡಿ ಇಷ್ಟಪಡಬೇಕು ಅಂದರೆ ನನ್ನ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತಿದ್ರೆ ತಾನೇ ಬೇರೆಯವರೆಲ್ಲರ ಹತ್ರ ನಾನು ಚೆನ್ನಾಗಿರೋಕ್ಕಾಗೋದು. ಚೆನ್ನಾಗಿದ್ದು ನಾನೇನು ಅಂತ ನನ್ನ ವ್ಯಕ್ತಿತ್ವನ ಅವ್ರಿಗೆ ತೋರಿಸಿದ್ರೆ ಅವ್ರು ಇಂಪ್ರೆಸ್ ಆಗ್ತಾರೆ. ನಾನು ಮಾಲ್ಗೆ ಹೋಗೋದು ನೋಡಿ ಇಂಪ್ರೆಸ್ ಆಗೋದು ಬೇಡ, ಅಥವಾ ನನ್ನ ಲುಕ್ ನೋಡಿ ಇಂಪ್ರೆಸ್ ಆಗೋದು ಬೇಡ. ನನ್ನ ವಾಕ್ ನೋಡಿ, ನನ್ನ ಗುಣವನ್ನು ನೋಡಿ, ನನ್ನ ಸಾಮರ್ಥ್ಯ ನೋಡಿ, ನನ್ನ ಶಕ್ತಿ ನೋಡಿ ಅವ್ರು ಅರ್ಥ ಮಾಡಿಕೊಂಡು ಅವಾಗ ನನ್ನನ್ನು ಅವ್ರು ಇಂಪ್ರೆಸ್ ಮಾಡಿಕೊಂಡ್ರೆ ಒಳ್ಳೆಯದಲ್ವ. ಈ ರೀತಿಯ ವ್ಯಕ್ತಿತ್ವವನ್ನು ನಾವು ಯಾಕೆ ಬೆಳೆಸ್ಕೊಳ್ಬಾರ್ದು? ನಮಗೆ ಅಪ್ಪ ಅಮ್ಮ ಇಷ್ಟ ಆಗ್ತಾರೆ ಎಲ್ಲಿ? ಹೊರಗಡೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೆ. ಫ್ರೆಂಡ್ಸ್ ಹತ್ರ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಹಿಂಗೆ ಬೆಳೆಸ್ತಾರೆ, ಹಂಗೆ ನೋಡ್ಕೊಳ್ತಾರೆ, ಎಲ್ಲವನ್ನ ಹೇಳ್ತಾರೆ. ಮನೆಗೆ ಬಂದಿದ ತಕ್ಷಣ ಅಪ್ಪ ಅಮ್ಮನೇ ಶತ್ರುಗಳಾಗ್ಬಿಡ್ತಾರೆ. ಅವ್ರು ಮಾಡಿದ್ದೆಲ್ಲ ತಪ್ಪು, ಹೇಳಿದ್ದೆಲ್ಲ ತಪ್ಪು, ಅವ್ರಿಗೆ ನಮ್ಮನ್ನು ಕಂಡ್ರೆ ಇಷ್ಟ ಅಲ್ಲ ಅಂತ ವಾದ ಮಾಡ್ತಾ ಇರ್ತಾರೆ. ಅದೇ ಫ್ರೆಂಡ್ಸ್ ನಿಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಅಂತ ಅಂದಿದ ತಕ್ಷಣ ಸಿಟ್ಟು ಮಾಡ್ಕೊಳ್ತಾರೆ. ಅಂದರೆ ಈ ಥರದ ಒಂದು ಡಬಲ್ ಗೇಮು ಅಂತಲೂ ಹೇಳ್ಬೋದು, ಡ್ಯುಯಲ್ ಮೈಂಡು ಅಂತ ಹೇಳ್ಬೋದು. ಈ ಥರದ ವ್ಯಕ್ತಿತ್ವದಿಂದ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತಾವು ಯಾವ ದಾರಿನಲ್ಲಿ ಹೋಗ್ತಿದ್ದೀವಿ, ಆ ದಾರಿ ಸರಿ ಇದೆಯಾ ಇಲ್ವಾ ಅಂತ ಅವ್ರು ನೋಡ್ಕೊಳ್ಬೇಕು ಅನ್ನೋದಾದರೆ ನಮಗೆ ಮಂತ್ರಗಳು ಸಹಾಯ ಮಾಡುತ್ತೆ, ಪ್ರಾಣಾಯಾಮ ಸಹಾಯ ಮಾಡುತ್ತೆ, ಧ್ಯಾನ ಸಹಾಯ ಮಾಡುತ್ತೆ. ಆದರೆ ನಾವೇನು ಹೇಳ್ತೀವಿ, ನನ್ನದೇ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗ್ತಾ ಇದೆ, ನಂಗೆ ಕೂರೋಕ್ಕಾಗಲ್ಲ, ನಂಗೆ ಕೂತ್ಕೊಂಡಿದ್ದ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ನಂಗೆ ಏನೇನೋ ಬೇರೆ ಬೇರೆ ಆಲೋಚನೆ ಬರುತ್ತೆ, ಮೈಂಡ್ ಎಲ್ಲೋ ಹೋಗ್ಬಿಡುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ. ಯಾರಾದರೂ ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡೋಣ. ಸುಮ್ಮನೆ ಕೂತಿದ್ರು ನಮ್ಗೆ ಆಲೋಚನೆ ಬೇರೆನೇ ಇರುತ್ತಲ್ವ. ಟಿ ವಿ ನೋಡ್ತಾ ಇದ್ರು ಆಲೋಚನೆ ಬೇರೆ ಇರುತ್ತೆ, ಊಟ ಮಾಡ್ತಾ ಇದ್ರು ಆಲೋಚನೆ ಬೇರೆ ಇರುತ್ತೆ. ಅದರ ಮಧ್ಯೆ ನಾವು ಸುಮ್ಮನೆ ಕೂತ್ಕೊಂಡೆ ಇನ್ನಷ್ಟು ಯೋಚನೆ ಜಾಸ್ತಿ ಆಗುತ್ತಲ್ವ, ಬೇಡವಾದ ವಿಚಾರಗಳೇ ಬರುತ್ತೆ. ಇದಕ್ಕೆ ಭಯ ಪಟ್ಕೊಳ್ಬಾರ್ದು. ನಾವು ಶುರು ಮಾಡಬೇಕು. ಈಗ ಹೇಗೆ ಒಂದು ಮೊಬೈಲ್ ಇಟ್ಕೊಂಡು ಅದರಲ್ಲೇ ತದೇಕ ಚಿತ್ತವಾಗಿ ನಾವು ನೋಡ್ತಾ ಇರ್ತೀವಿ. ನಮ್ಗೆ ಯಾರೂ ಹೇಳಲಿಲ್ಲ ನೀನು ಅಷ್ಟು ಇಂಪಾರ್ಟೆನ್ಸ್ ಕೊಡು ಅಂತನೋ, ಅಷ್ಟು ಏಕಾಗ್ರತೆಯಿಂದ ನೋಡು ಅಂತ ಯಾರೂ ಹೇಳಲಿಲ್ಲ. ಹಾಗಾದರೆ ಧ್ಯಾನ ಮಾಡೋದಕ್ಕೆ ಮಾತ್ರ ನಾವು ಫೋರ್ಸ್ ಮಾಡಬೇಕಾಗಿದೆ. ಅದನ್ನು ಕಣ್ಣು ಮುಚ್ಕೊಂಡು, ಈಗ ಮೊಬೈಲ್ ನೋಡುವಾಗ ಎಷ್ಟು ಇಷ್ಟಪಟ್ಟು ನಾವು ನೋಡ್ತೀವೋ, ಕಣ್ಣು ಮುಚ್ಕೊಂಡು ನನ್ನ ಒಳಗಡೆ ಇರ್ತಕ್ಕಂಥ ಆಲೋಚನೆಗಳನ್ನು ಒಂದು ಸಲ ನೋಡ್ಬೋದಿತ್ತಲ್ವ. ಯಾರೋ ಮಾತಾಡೋದನ್ನು, ಯಾರೋ ಏನೋ ಮಾಡಿದ್ದನ್ನು ನೋಡೋಕ್ಕೆ ನನಗೆ ಅಷ್ಟು ಕುತೂಹಲ ಇರಬೇಕಾದ್ರೆ ನನ್ನ ಒಳಗಡೆ ಏನು ನಡೀತಾ ಇದೆ ಅಂತ ನೋಡ್ಕೊಳ್ಳೋಕ್ಕೂ ಕುತೂಹಲ ಇರಬೇಕಲ್ವ. ಆ ಕ್ಯೂರಿಯಾಸಿಟಿ ಇಲ್ಲ ಅಂತಂದರೆ ನಾವು ಹೊರಗಡೆ ಹುಡುಕ್ತಾ ಇದ್ವಿ ಎಲ್ಲವನ್ನ. ಕಣ್ಣು ಮುಚ್ಚಿ ನಾನು ಒಂದು 5 ನಿಮಿಷ ನನ್ನನ್ನು ನಾನು ನೋಡ್ತಾ ಇದ್ದರೆ ನನ್ನ ಆಲೋಚನೆ ಏನು ನಡೀತಾ ಇದೆ, ಯಾರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ನನಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ, ಇದರಿಂದ ನನಗೆ ಘಾಸಿ ಆಗ್ತಾ ಇದೆಯಾ, ಮನಸ್ಸಿಗೆ ನೋವಾಗ್ತಾ ಇದೆಯಾ, ಖುಷಿ ಆಗ್ತಾ ಇದೆಯಾ, ಇದೆಲ್ಲವನ್ನು ನಾವು ಕಣ್ಣು ಮುಚ್ಚಿ ನೋಡ್ಬೋದಲ್ವ. ಅದನ್ನೇ ಧ್ಯಾನಕ್ಕೆ ನಾವು ಪೂರಕ ಮಾಡ್ಕೊಳ್ಬೋದಲ್ವ. ಒಂದು 5 ನಿಮಿಷ 10 ನಿಮಿಷ ನಾವು ನಮ್ಮನ್ನು ಒಳಗಡೆ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಇದ್ದರೆ ಇದು ನಡೆಯೋದೆಲ್ಲ ನಾವು ನೋಡ್ತೀವಿ. ಆಗ ನಾನು ಹೇಗೆ ಕೂತಿದ್ದೀನಿ, ನಾನು ಹೇಗೆ ಮಾತಾಡ್ಕೊಳ್ತಾ ಇದ್ದೀನಿ, ನನ್ನ ಒಳಗಡೆ ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಷಿಯಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಆವಾಗ ಅದನ್ನು ನಾವು ನೋಡ್ಬೋದಲ್ವ. ಕರೆಕ್ಟ್. ಸೊ ನೀವು ಇವಾಗ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮ್ಯಾಮ್. ನಂಗೆ ತುಂಬಾ ಪ್ರಶ್ನೆಗಳಿದೆ. ಒಂದೇನಂದ್ರೆ ಇವಾಗ ನೀವು ಹೇಳಿದ್ರಲ್ಲ, ಆಸ್ ಅ ಪರ್ಸನ್ ಅಂದ್ರೆ ನಾನು ಒಂದು ವ್ಯಕ್ತಿಯಾಗಿ ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಬಿಕಾಸ್ ನನ್ಗೇನು ಅನ್ಸುತ್ತೆ ಅಂದ್ರೆ ಮ್ಯಾಮ್, ಇವಾಗಿನ ಜನ್ರೇಷನ್ ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ನೀವು ಹೇಳ್ದಾಗೆ ರೀಲ್ಸ್ ನೋಡ್ತೀವಿ, ಮೂವೀಸ್ ನೋಡ್ತೀವಿ, ಅದೆಲ್ಲ ಮಾಡ್ತೀವಿ. ಸೊ ಯಾರೋ ಏನೋ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು, ಓ ವಾವ್ ದಿಸ್ ಇಸ್ ಸೋ ಕೂಲ್, ಲೈಕ್ ಇದು ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾನು ಹಂಗೆ ಆಗ್ತೀನಿ ಅಂತ ನಾವು ಬೇರೆಯವ್ರದ್ದು ನೋಡಿ ಅದನ್ನ ನಮ್ಮ ಲೈಫಲ್ಲಿ ಅಪ್ಲೈ ಮಾಡಕ್ ಶುರು ಮಾಡ್ತೀವಿ. ಲೈಕ್ ಓ ಇವಳು ಈ ಬಟ್ಟೆ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, ಸೊ ನಾನು ಅದೇ ಮಾಡ್ತೀನಿ. ಸೊ ಈ ತರ ಮಾಡ್ತಾ ಇರೋ ಪ್ರೋಸೆಸ್ ಅಲ್ಲಿ ಐ ಥಿಂಕ್ ನಮ್ದು ಒಂದು ಪರ್ಸನಾಲಿಟಿ ಕಳೆದು ಹೋಗುತ್ತೆ ಮ್ಯಾಮ್. ಅಂಡ್ ನೀವ್ ಇನ್ನೊಂದು ಧ್ಯಾನ ಮಾಡೋದು ಹೇಳಿದ್ರಲ್ಲ, ಇದ್ರ ಮುಂಚೆ ಪಾಡ್ಕಾಸ್ಟ್ ಶುರು ಮಾಡೋ ಮುಂಚೆ ನೀವು ಹೇಳಿದ್ದೇನಂದ್ರೆ, ಯಾಕೆ ಒಬ್ಬ ಮನುಷ್ಯ ಬರೀ ಡಿಪ್ರೆಷನ್ಗೆ ಹೋದಾದ್ಮೇಲೆನೆ
ಸ್ಪಿರಿಚುಯಾಲಿಟಿ ಕಡೆ ಹೋಗಬೇಕು, ಆರ್ ವಯಸ್ಸಾದ್ರೇ ಸ್ಪಿರಿಚುಯಾಲಿಟಿ ಕಡೆ ಹೋಗಬೇಕು. ಆಸ್ ಅ ಲೈಫ್ ಸ್ಟೈಲ್ ಫಸ್ಟ್ ಮುಂಚೆಯಿಂದನೇ ಶುರು ಮಾಡಿಕೊಂಡ್ರೆ ಆ ಡಿಪ್ರೆಷನ್ ಲೆವೆಲ್ಗೆ ರೀಚ್ ಆಗಲ್ಲ ಅಂತ ಹೇಳಿದ್ರಲ್ಲ ಮ್ಯಾಮ್. ಸೊ ನನ್ನ ಸ್ಟೋರಿ ಸ್ವಲ್ಪ ಆ ಥರನೇ ಇದ್ದಿದ್ದು. ಸೊ 2 years ago ನನಗೆ ಡಿಪ್ರೆಷನ್ ಆಗಿತ್ತು. ಅದಾದ ನಂತರ ಐ ಗಾಟ್ ಇನ್ ಟು ಸ್ಪಿರಿಚುಯಾಲಿಟಿ. ಬಟ್ ಧ್ಯಾನ ಮಾಡುವಾಗ ಮ್ಯಾಮ್ ನಂಗೆ ಇನಿಷಿಯಲಿ ನೀವು ಹೇಳಿದ ರೀತಿನೇ ನಂಗೆ ಅದು ಭಯ ಆಗೋದು. ಆ್ಯಕ್ಚುಲಿ ತುಂಬಾನೇ ಥಾಟ್ಸ್ ಬರೋದು. ಇನಿಷಿಯಲಿ ಧ್ಯಾನ ಮಾಡಕ್ಕೆ ಕುತ್ಕೊಂಡಾಗ ಲೈಕ್ ತುಂಬಾ ಆಂಗ್ಸೈಟಿ ಆಗೋದು, ಭಯ ಆಗೋದು, ಆ್ಯಂಡ್ ಐ ಯೂಸ್ ಟು ಸ್ಟಾರ್ಟ್ ಕ್ರೈಮ್, ಲೈಕ್ ಅಳ್ತಾ ಇದೆ. ಬಟ್ ಅದು ಬರೀ ಒಂದು ಫಸ್ಟ್ 3-4 ಸೆಷನ್ಸ್ಗೆ ಮಾತ್ರ ಆಗಿದ್ದು. ಇವಾಗ ನಾನು ತುಂಬಾ ನನ್ನ ಪಾಡ್ಕಾಸ್ಟ್ ಮುಖಾಂತರನೂ ಜನಕ್ಕೆ ತುಂಬಾ ಎನ್ಕರೇಜ್ ಮಾಡ್ತೀನಿ, ಸ್ಟಾರ್ಟ್ ಮೆಡಿಟೇಟಿಂಗ್, ಬಿಕಾಸ್ you don't know the gift of it. Like it is very beautiful what you're missing out on ಅಂತ. ಸೊ ನೀವು ಹೇಳಿದಾಗೆ ನಾನು ಇದು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ರಿಲೇಟ್ ಮಾಡಕ್ ಆಗ್ತಾ ಇದೆ ಮ್ಯಾಮ್. ಆ್ಯಂಡ್ ನೀವು ಇನ್ನೊಂದು ಹೇಳಿದ್ರಲ್ಲ ಮ್ಯಾಮ್, ಯೋಗ ಮಂತ್ರ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಮ್ಯಾಮ್? ನೀವು ಹೇಳಿದ್ರಿ ನಾವು ಮಂತ್ರಗಳು ಚಾಂಟ್ ಮಾಡಿದ್ರೆ ನಮ್ದು ಒಂದು ಪರ್ಸ್ನಾಲಿಟಿ ಸ್ಟ್ರಾಂಗ್ ಆಗುತ್ತೆ, ಆರ್ ಬೇರೆ ಯಾರಾದ್ರೂ ಬಂದ್ರೂ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದ್ರಿ ಮ್ಯಾಮ್. ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಇದ್ರ ಬಗ್ಗೆ? ತುಂಬ ವಿಚಾರಗಳಿದೆ ಮಂತ್ರಗಳ ಬಗ್ಗೆ ಹೇಳಬೇಕು ಅಂತಂತಂದರೆ. ನಮ್ಮ ಸನಾತನ ಧರ್ಮದಲ್ಲಿ, ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಅಂತಂದರೆ ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಸೊಲ್ಯೂಷನ್ಸ್ ಇದೆ. ಅಲ್ಲಿ ಮಂತ್ರಗಳಲ್ಲೇ ಒಂದು ಪರಿಹಾರ ಇದೆ. ಆದರೆ ಆ ಮಟ್ಟಿಗೆ ಇವತ್ತು ಯಾರೂ ರೀಚ್ ಆಗ್ತಾ ಇಲ್ಲ, ತಗೊಳ್ತಾ ಇಲ್ಲ. ನಾವು ಸೊಲ್ಯೂಷನ್ ಅನ್ನೋದು ಪ್ರತಿಯೊಂದು ಸಮಸ್ಯೆಗೆ, ಅಂದರೆ ಈಗ ಆರ್ಥಿಕ ಸಮಸ್ಯೆ ಬಂತು, ದುಡ್ಡಿನ ವಿಚಾರ ಬಂತು, ಅಥವಾ ನನಗೇನೋ ಡಿಪ್ರೆಸ್ ಆಯಿತು, ಖಿನ್ನತೆಯಿಂದ ಬಳಲ್ತಾ ಇದ್ದೀನಿ, ಅಥವಾ ನನಗೆ ಮಾನಸಿಕ ಆರೋಗ್ಯ ಇದೆ ಅಂತ ಅಂದ್ಕೊಂಡ್ರೆ, ಅಥವಾ ದೈಹಿಕ ಒಂದು ಕಾಯಿಲೆ ಇದೆ ಅಂತಂದರೆ, ಅಥವಾ ಇನ್ಯಾವುದೋ ಒಂದು ಸಮಸ್ಯೆನಲ್ಲಿ ನಾನು ಬಳಲ್ತಾ ಇದ್ದೀನಿ, ನನಗೆ ಎಜುಕೇಷನ್ ಸರಿ ಇಲ್ಲ, ಓದೋಕ್ಕಾಗ್ತಾ ಇಲ್ಲ, ಅಥವಾ ತುಂಬ ಕೋಪ ಬರ್ತಾ ಇದೆ, ಅಗ್ರೆಸಿವ್ನೆಸ್ ಇದೆ ನನಗೆ, ಆ ಕ್ರೋಧದಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ನನಗೆ, ಅಥವಾ ತುಂಬ ಲೋ ಫೀಲ್ ಆಗ್ತಾ ಇರುತ್ತೆ, ಅಥವಾ ಮನೆಯಲ್ಲಿ ಏನೋ ಒಂದು ಸಮಸ್ಯೆ, ಯಾರಿಗೂ ಬಾಂಧವ್ಯದಲ್ಲಿ ಚೆನ್ನಾಗಿರೋದಿಲ್ಲ, ಅಂದರೆ ಗಂಡ ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಮಕ್ಕಳಿರ್ಬೋದು, ಆ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಗ್ಯಾಪ್ ಬರ್ತಾ ಇರುತ್ತೆ, ತುಂಬ ಒಂದರ ಒಡನಾಟ ದೂರ ಆಗ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ಅನ್ಯೋನ್ಯತೆ ಇರೋದಿಲ್ಲ. ಹಾಗೆ ಒಂದು ಪೂಜೆ ಅಂತಂದ್ರೆ ಏನು, ಒಂದು ಧಾರ್ಮಿಕತೆ ಅಂತಂದ್ರೇನು, ಸಾಮಾಜಿಕತೆ ಅಂತಂದ್ರೇನು, ಪ್ರತಿಯೊಂದು ವಿಚಾರದಲ್ಲಿ ಒಂದು ಹೋಮ ಅಂತಂದ್ರೇನು, ಒಂದು ದೀಪ ಹಚ್ಚೋದು ಅಂತಂದ್ರೇನು, ಯಾವ ರೀತಿ ನಮ್ಮನ್ನು ನಾವು ಈಗ ಅಡುಗೆ ಮನೆಗೆ ಹೋಗಿದ ತಕ್ಷಣ ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ಬೇಕು, ಆ ಕೆಲಸ ಏನು, ನಮ್ಮದು ಕರ್ತವ್ಯ ಏನು ಅನ್ನೋದೆಲ್ಲವನ್ನು ನೆನಪಿಸಿ ಅದನ್ನು ಸರಿಯಾದ ದಾರಿನಲ್ಲಿ ತಗೊಂಡು ಹೋಗೋದಕ್ಕೆ, ಆ ಪ್ರಶ್ನೆಗಳಿಗಾಗಲಿ, ಆ ಗೊಂದಲಕ್ಕಾಗಲಿ, ಅಥವಾ ಸಮಸ್ಯೆಗಾಗಿ ಪರಿಹಾರ ಮಂತ್ರಗಳಲ್ಲಿದೆ. ಅಂದರೆ ಒಂದೊಂದಕ್ಕೂ ಒಂದೊಂದು ಮಂತ್ರ ಇದೆ. ನಾವು ಎಷ್ಟೊಂದು ಮಂತ್ರಗಳನ್ನು ನಮ್ಮ ಋಷಿಮುನಿಗಳು ಬರೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾ ಸಹಸ್ರನಾಮ ಇರ್ತಕ್ಕಂಥದ್ದು. ಹಾಗೆ ಈಗ ನಾವು ಹನುಮಾನ್ ಚಾಲಿಸವನ್ನು ತುಳಸಿದಾಸರು ಬರೆದಿರ್ತಕ್ಕಂಥದ್ದು, ರಾಮಚರಿತ ಮಾನಸವನ್ನು ತುಳಸಿದಾಸರು ಬರೆದಿರ್ತಕ್ಕಂಥದ್ದು, ಮತ್ತು ವಿಷ್ಣು ಸಹಸ್ರನಾಮವನ್ನು ವೇದವ್ಯಾಸರೇ ಸಹ ಬರೆದಿರ್ತಕ್ಕಂಥದ್ದು. ಆದರೆ ಇದು ನಮ್ಮ ಮಹಾಭಾರತದಲ್ಲಿ ಹೇಳಿದ್ದೀವಿ, ಭೀಷ್ಮಾಚಾರ್ಯರು ಕೃಷ್ಣನನ್ನು ಕುರಿತು ಧರ್ಮರಾಜನಿಗೆ ಹೇಳಿರ್ತಕ್ಕಂಥದ್ದು. ಸೊ ಈ ಥರ ವಿಷ್ಣು ಸಹಸ್ರನಾಮ ಇರ್ಬೋದು, ಶಿವ ಸಹಸ್ರನಾಮ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು. ಈ ಥರ ಒಂದೊಂದರಲ್ಲೂ ಸಹ ನೋಡಿ, ನಾವು ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಈ ಸೌಂದರ್ಯ ಲಹರಿ ಇದೆಯಲ್ವ, 100 ಶ್ಲೋಕ ಇದೆ. 100 ಶ್ಲೋಕದಲ್ಲೂ ಸಹ ನೀವು ಸೆರೆವಾಸಕ್ಕೆ ಹೋದರೆ, ಜೈಲಿಗೆ ಹೋದರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾವ ಶ್ಲೋಕ ಪಠನೆ ಮಾಡಬೇಕು, ಬಂಜೆತನ ಇದ್ದರೆ ಅದರಿಂದ ತಪ್ಪಿಸ್ಕೊಳ್ಳೋಕೆ, ಮುಕ್ತಿ ಪಡ್ಕೊಂಡು ನೀವು ಸಂತಾನವನ್ನು ಪಡ್ಕೊಳ್ಳೋಕ್ಕೆ ಯಾವ ಸ್ತೋತ್ರವನ್ನು ಓದಬೇಕು, ಗಂಡ ಹೆಂಡತಿ ಮಧ್ಯದಲ್ಲಿ ವಿರಸ ಬರದೇ ಇರೋ ರೀತಿಯಲ್ಲಿ ಯಾವ ಸ್ತೋತ್ರವನ್ನು ಓದಬೇಕು, ಬೇರೆಯವ್ರನ್ನ ಅಂದರೆ ಪ್ರಾಣಿಗಳನ್ನು, ಪಶು ಪಕ್ಷಿಗಳನ್ನು ಅಟ್ರಾಕ್ಷನ್ ಮಾಡ್ಕೊಳ್ಬೇಕು, ನಮ್ಮ ವಶಕ್ಕೆ ತೊಗೊಳ್ಬೇಕು ಅಂದರೆ ಯಾವ ಮಂತ್ರವನ್ನು ಓದಬೇಕು, ರಾಜ್ಯವನ್ನು ಪರಿಪಾಲಿಸಬೇಕು ಅಂತಂದರೆ ಯಾವ ಮಂತ್ರವನ್ನು ಓದಬೇಕು, ಆ 100 ಶ್ಲೋಕಗಳಲ್ಲಿ ಇದೆ. ಇಂತಿಷ್ಟು ಸಲ ಓದಬೇಕು, ಇಂತಿಷ್ಟು ಸಲ ಹೋಮ ಮಾಡಬೇಕು, ಇಂತಿದ್ದೇ ನೈವೇದ್ಯ ಮಾಡಬೇಕು, ಪ್ರತಿಯೊಂದು ಡೀಟೇಲ್ ಅದರಲ್ಲಿದೆ. ಯಾಕೆ ನಾವು ಮಾಡ್ಕೊಳ್ತಾ ಇಲ್ಲ? ಓದ್ತಾ ಇದ್ದರೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಮ್ಗೆ ಬೇರೆ ಏನೂ ಬೇಕಾಗಿಲ್ಲ, ಹೊರಗಡೆ ಹೋಗೋದು ಬೇಕಾಗಿಲ್ಲ. ನಾವು ಜಾತಕ ಇಟ್ಕೊಂಡು ಎಷ್ಟು ಕಡೆ ನಾವು ಜ್ಯೋತಿಷ್ಯ ಅಂತ ಓಡಾಡ್ತಾ ಇರ್ತೀವಿ. ಬಟ್ ಜ್ಯೋತಿಷ್ಯದಲ್ಲಿ ಹೇಳೋಷ್ಟು ವಿಚಾರ ನಾವು ನಂಬ್ತಿದ್ದೀವ? ಏನೋ ಹೇಳಿದ್ರು ಅಂತ ನೆಗ್ಲೆಕ್ಟ್ ಮಾಡ್ತಿದ್ವಿ ಇತ್ತೀಚೆಗೆ. ಯಾರನ್ನ ಸರಿಯಾಗಿ ನಾವು ನಂಬ್ತಾ ಇಲ್ಲ. ಈಗ ನನಗೆ ಸಮಸ್ಯೆ ಇದೆ ಅಂತಂದರೆ, ನನಗೇನು ಸಮಸ್ಯೆ ಇದೆ ಅಂತ ಕೂತು ನಾನು ನೋಡಿದರೆ ಗೊತ್ತಾಗ್ತಿತ್ತು, ನಮ್ಮ ಮನೆಯವ್ರ ಹತ್ರ ಮಾತಾಡಿದರೆ ಗೊತ್ತಾಗ್ತಾ ಇತ್ತು, ಹೌದು ಈ ಸಮಸ್ಯೆಗೆ ಈ ಥರ ಪರಿಹಾರ. ಜಾತಕ ದೋಷ ಇದೆ, ಗ್ರಹ ದೋಷ ಇದೆ, ಜಾತಕದಲ್ಲಿ ದೋಷ ಇದೆ, ಅಥವಾ ಇನ್ಯಾವುದೋ ದೋಷ ಇದೆ, ಶಾಪ ಇದೆ, ಒಪ್ಕೊಳ್ಳೋಣ. ಅದನ್ನು ನೋಡುವಾಗ ನಮಗೆ ಪರಿಶೀಲನೆ ಮಾಡುವಾಗ ಗೊತ್ತಾಗುತ್ತೆ. ಬಟ್ ಅದೇ ನಿಜ ಅಲ್ವಲ್ಲ. ಅದ್ರ ಆಚೆ ನಾವು ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ಬೇಕು. ನಮ್ಮ ಒಳಗಡೆಯಿಂದ ನಾವೇನಾದರೂ ಮಾಡಿದ್ರೆ ಅದು ಸರಿ ಹೋಗುತ್ತೆ. ನಾವು ಬರೀ ಬೇರೆಯವ್ರು ಹೇಳಿದ್ದಷ್ಟೇ ನಂಬಿ ನಾವು ಏನೂ ಮಾಡದೆ ಅವರೇ ಪರಿಹಾರ ಕೊಟ್ಟುಬಿಡ್ತಾರೆ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಅದು ಸುಳ್ಳಾಗುತ್ತೆ. ನಾವು ಪ್ರಯತ್ನ ಪಡಬೇಕು, ಅವ್ರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಬೇಕು, ಅವ್ರು ಹೇಳಿರ್ತಕ್ಕಂಥ ವಿಧಿ ವಿಧಾನಗಳನ್ನು ಅನುಸರಿಸ್ಬೇಕು, ಜೊತೆಗೆ ನಮಗೆ ನಂಬಿಕೆ ಇರಬೇಕು.
ಪೂರ್ಣವಾದ ನಂಬಿಕೆ, ಅಂದರೆ ಆ ಕಾನ್ಫಿಡೆಂಟ್ ಲೆವೆಲ್ ನಮಗೆ ಬಿಲ್ಡ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಏನು ಮಾಡಿದ್ರೂ ವೇಸ್ಟ್ ಆಗುತ್ತೆ. ಆ ನಂಬಿಕೆ ಬರ್ಸೋದೇ ಮಂತ್ರಗಳು. ನಾವು ಮಂತ್ರವನ್ನು ಚಾಂಟ್ ಮಾಡ್ತಾ 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 ಹೇಳ್ತಾ ಹೇಳ್ತಾ ಒಂದೇ ಜಾಗದಲ್ಲಿ ಒಂದೇ ಕಡೆ ಕುತ್ಕೊಂಡು ಒಂದೇ ಸಮಯದಲ್ಲಿ ನಾವು ಹೇಳ್ತಾ ಇದ್ದರೆ ನಮ್ಮಲ್ಲಿ ಅದು ಅಗಾಧವಾದ ಶಕ್ತಿ ಬರೋಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಾಗೋದಿಲ್ಲ. ನಾವು ಮಂತ್ರ ಹೇಳ್ತಾ ಇರ್ತೀವಿ, ಒಂದು ಸ್ವಲ್ಪ ಹರಿಬರಿನಲ್ಲಿ ಹೇಳ್ತಾ ಇರ್ತೀವಿ. ನಾವೇನು ಹೊರಗಡೆ ಹೋಗಬೇಕು ಅಥವಾ ಏನೋ ಕೆಲಸ ಮಾಡಬೇಕು ಅಥವಾ ಟೈಮ್ ಇಲ್ಲ, ಇನ್ಯಾರೋ ಬೈಕೊಳ್ತಾರೆ, ಈ ಥರದ್ದು ನಾವು ಯೋಚನೆ ಮಾಡಿ ಮಂತ್ರವನ್ನು ಹೇಳ್ತೀವಿ ಹೊರತು ಇದನ್ನು ನಾನು ಹೇಳ್ತಾ ಇರೋದು ನನಗೋಸ್ಕರ ಹೇಳ್ತಾ ಇರೋದು, ನನಗೆ ಒಳ್ಳೇದಾಗೋದಕ್ಕೋಸ್ಕರ ಹೇಳ್ತಾ ಇರೋದು. ಈ ಮಂತ್ರವನ್ನು ಹೇಳೋದ್ರಿಂದ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ, ಇದು ನಾನೇ ಪ್ರಯತ್ನ ಮಾಡಬೇಕು ಅಂತ ನಿಧಾನವಾಗಿ ಕೂತ್ಕೊಂಡು ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಅದನ್ನು ನಮ್ಮ ಧ್ವನಿನಲ್ಲಿ ನಾವು ಹೇಳ್ತಾ ಇದ್ದರೆ, ಅದರ ಅರ್ಥವನ್ನು ತಿಳ್ಕೊಂಡು ಹೇಳ್ತಾ ಇದ್ದರೆ, ಅದು ನನಗೆ ಒಳ್ಳೆಯದನ್ನು ಮಾಡ್ತಾ ಇದೆ ಅಂತ ನಾವು ನಂಬಿಕೆಯಿಂದ ಹೇಳ್ತಾ ಇದ್ದರೆ, ನಾವು ಯಾವ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ದೀವೋ ಆ ಭಗವಂತನನ್ನು ನಮ್ಮ ಎದುರುಗಡೆ ಇರಿಸಿ ಆ ಒಂದು ರೂಪವನ್ನು, ಆ ಒಂದು ಗುಣವನ್ನು, ಆ ಒಂದು ಲೀಲೆಯನ್ನು ನಾವು ನೋಡ್ತಾ ಮಂತ್ರಗಳನ್ನು ನಾವು ಪಠನೆ ಮಾಡಿದ್ದೇ ಆದರೆ ನಮ್ಮ ಸಮಸ್ಯೆ ಇಮಿಡಿಯೇಟಾಗಿ ಪರಿಹಾರ ಆಗುತ್ತೆ, ಅಂದರೆ ಪರಿಹಾರ ಸಿಗುತ್ತೆ ನಮ್ಮ ಸಮಸ್ಯೆಗೆ. ಇದಿಷ್ಟು ಮಾಡೋದಕ್ಕೆ ನಮಗೆ ಸ್ವಲ್ಪ ಸಮಯ ತಗೊಳುತ್ತೆ. ಏಕ್ದಮ್ ನಮ್ಗೆ ಯಾವುದು ಆಗೋದಿಲ್ಲ. ನಾವು ಅಂದ್ಕೊಂಡಿದ್ದ ತಕ್ಷಣ ಕೂತ್ಕೊಂಡಿದ್ದ ತಕ್ಷಣ ನಮ್ಮ ಬಾಡಿ ಪೋಸ್ಚರ್ ಇರ್ಬೋದು ಅಥವಾ ನಮ್ಮ ಒಂದು ಆಲೋಚನೆಗಳಿರ್ಬೋದು ಎಲ್ಲವೂ ಸಹ ಒಂದು ನಿರರ್ಥಕನೇ. ಅದನ್ನು ಸೆಟ್ ಮಾಡೋಕ್ಕೆ ನಮಗೆ ಒಂದು ತಿಂಗಳಾದರೂ ಬೇಕಾಗುತ್ತೆ. ಸೊ ನಾವು ಆ ರೀತಿ ಮಾಡೋವರೆಗೂ ನಾವೇನು ಮಾಡ್ತೀವಿ, ನಾರ್ಮಲಾಗಿ ಹೇಳ್ತಾ ಇರ್ತೀವಿ. ಒನ್ಸ್ ನಮಗೇನು ಒಳಗಡೆ ಒಂಥರ ಅನ್ನಿಸಕ್ಕೆ ಶುರು ಆಗುತ್ತೆ, ನಾವು ಹೇಳ್ತಾ ಹೇಳ್ತಾ ನಾ ಹೇಳ್ತಾ ಇರೋದು ತಪ್ಪು, ನಾನು ಈ ಥರ ಹೇಳಬೇಕು, ನಾನು ಇದನ್ನು ನಂಬಬೇಕು ಅನ್ನೋ ಒಂದು ಏನೋ ಒಂದು ಶಬ್ದ ಬರೋಕ್ಕೆ ಶುರು ಆಗುತ್ತೆ, ಒಂದು ವಾಯ್ಸ್ ಬರೋಕ್ಕೆ ಶುರು ಆಗುತ್ತೆ. ಆಗ ನಾವು ಕುತ್ಕೊಳ್ಳೋ ಪೋಸ್ಚರ್ ಚೇಂಜ್ ಮಾಡ್ಕೊಳ್ತೀವಿ, ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತೀವಿ. ಹಾಗೆ ನಾನು ಇದು ತಪ್ಪು ಮಾಡ್ತಾಯಿದ್ದೀನಿ, ತಪ್ಪು ಹೇಳಬಾರ್ದು ಅನ್ನೋ ಒಂದು ವಾಯ್ಸ್ ಬಂದಾಗ ನಾನು ಕರೆಕ್ಟಾಗಿ ಹೇಳೋಕ್ಕೆ ಶುರು ಮಾಡ್ತೀನಿ. ಅಂದರೆ ಅಷ್ಟು ಸಮಯವನ್ನು ನಾನು ಕೊಡಬೇಕಾಗುತ್ತೆ. ನಾವೇನು ಮಾಡ್ತೀವಿ, ಇವತ್ತು ಹೇಳಿದ್ರೆ ನಾಳೆ ರಿಸಲ್ಟ್ ಬರಬೇಕು ಅಂತ ಅಂದ್ಕೊಳ್ತೀವಿ. ಯಾವುದೂ ಆ ರೀತಿ ಆಗೋದಿಲ್ಲ ಅಲ್ವಾ. ನಮಗೆಲ್ಲ ಗೊತ್ತು, ಒಂದು ಬೀಜ ಹಾಕಿದ್ರೆ ಅದು ಮೊಳಕೆ ಹೊಡೆದು ಗಿಡ ಆಗಿ ಮರ ಆಗಿ ಫಲ ಕೊಡೋದಕ್ಕೆ ಒಂದು 4-5 ವರ್ಷ ಆದರೂ ಬೇಕಾಗುತ್ತೆ. ಚಿಕ್ಕ ಗಿಡ ಬಿಡಿ, ದೊಡ್ಡ ಮರ ಆಗಬೇಕು ಅಂದರೆ ಸ್ವಲ್ಪ ಸಮಯ ತೊಗೊಳುತ್ತೆ. ಹಾಗೆ ನಮ್ಮ ಸಮಸ್ಯೆನೂ ದೊಡ್ಡದಾಗಿದ್ದಾಗ ನಾವು ಸ್ವಲ್ಪ ಸಮಯವನ್ನು ತೊಗೊಳ್ಬೇಕು, ಆ ಥರ ಮಾಡ್ಕೊಳ್ಬಾರ್ದು. ಈ ರೀತಿ ಮಂತ್ರಗಳು ನಮ್ಮ ಜೀವನದಲ್ಲಿ ತುಂಬ ಪ್ರಭಾವವನ್ನು ಬೀರುತ್ತೆ. ಯಾವುದೇ ಒಂದು ಮಂತ್ರ, ಈಗ ಮೃತ್ಯುಂಜಯ ಮಂತ್ರವನ್ನು ನಾವು ತೊಗೊಳ್ತೀವಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಮಂತ್ರವನ್ನು ಯಾರು ಕೊಟ್ಟಿರ್ತಾರೆ? ಮಾರ್ಕಂಡೇಯ ಋಷಿಗಳು ಕೊಟ್ಟಿರ್ತಾರೆ. ಯಾವಾಗ ಕೊಟ್ಟಿರ್ತಾರೆ? ಮಾರ್ಕಂಡೇಯ ಋಷಿಗಳಿಗೆ ಅಲ್ಪಾಯು ಅನ್ನೋ ಒಂದು ಮಾತಿರುತ್ತೆ ಜಾತಕದಲ್ಲಿ. ಆದರೆ ತಂದೆ ತಾಯಿ ಏನು ಮಾಡ್ತಾರೆ, ಶಿವನ ಪೂಜೆಯನ್ನು ಮಾಡು ನೀನು ಅಂತ ಹೇಳ್ಕೊಡ್ತಾರೆ. ಬಿಡದೆ ಶಿವನ ಪೂಜೆಯನ್ನು ಮಾಡ್ಕೋ, ಶಿವನನ್ನು ನೀನು ಒಲಿಸ್ಕೋ ಅಂತ ಹೇಳ್ಕೊಡ್ತಾರೆ. ಅಂದರೆ ಚಿಕ್ಕ ಮಗುಗೆ ಏನು ಗೊತ್ತಿರುತ್ತೆ, ತಂದೆ ತಾಯಿ ಹೇಳಿದ್ದನ್ನು ಅವ್ರು ಎಡೆಬಿಡದೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರುತ್ತೆ. ಯಾವಾಗ ಅವರಿಗೆ ಯಮರಾಯ ಬರ್ತಾನೋ, ಪಾಶವನ್ನು ಹಾಕ್ತಾನೋ, ಆಗ ಅಷ್ಟು ಭಕ್ತಿ ಮಾರ್ಕಂಡೇಯನಲ್ಲಿ. ಸೊ ಆ ಮಗುಗೆ ಅಷ್ಟು ಭಕ್ತಿ ಬಂದು ಶಿವನನ್ನು ಆಲಿಂಗನ ಮಾಡ್ಕೊಂಡಿರ್ತಾರೆ. ಆಗ ಪಾಶ ಇಬ್ಬರಿಗೂ ಸೇರಿ ಹಾಕ್ಬಿಡ್ತಾನೆ ಯಮ. ಹಾಕಬೇಕಾದ್ರೆ ಆಲಿಂಗನ ಮಾಡ್ಕೊಳ್ಬೇಕಾದ್ರೆ ಅದು ಶಿವನಿಗೂ ಸಹ ಸೇರ್ಕೊಂಡ್ಬಿಡುತ್ತೆ. ಆಗ ಕ್ರೋಧದಿಂದ ಶಿವ ಪ್ರತ್ಯಕ್ಷ ಆಗಿ ಯಮನಿಗೆ ಶಾಪವನ್ನು ಕೊಡ್ತಕ್ಕಂಥದ್ದು. ನಂತರ ಮಾರ್ಕಂಡೇಯ ಋಷಿಗಳಿಗೆ ದೀರ್ಘಾಯುಷ್ಯವನ್ನು ಕೊಡ್ತಕ್ಕಂಥದ್ದು, ಚಿರಂಜೀವಿ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಅವರು ಕೊಟ್ಟಿರ್ತಕ್ಕಂಥ ಈ ಮೃತ್ಯುಂಜಯ ಮಂತ್ರವನ್ನು ನಮಗಿದೊಂದು ಸಾಕಲ್ವಾ. ಯಾವುದೇ ಒಂದು ತೊಂದರೆ ಬಂದರೂ, ಬೇಜಾರಾದರೂ, ಮಾನಸಿಕ ಖಿನ್ನತೆ ಬಂದರೂ ಅಥವಾ ಆರೋಗ್ಯ ಸಮಸ್ಯೆ ಬಂದರೂ, ಈಗ ನಾವೆಲ್ಲ ಆರೋಗ್ಯ ಸಮಸ್ಯೆ ಬಂದಿದ ತಕ್ಷಣ ನಾವು ಡಾಕ್ಟರ್ ಹತ್ರನೇ ಹೋಗ್ತೀವಿ. ಒಂದು ತಲೆನೋವು ಬಂದರೂ, ಒಂದು ಹೊಟ್ಟೆ ನೋವು ಬಂದರೂ ಪಿಲ್ಸ್ ಹಾಕ್ಕೊಳ್ತೀವಿ, ನಾವು ಟ್ಯಾಬ್ಲೆಟ್ಸ್ ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಮಗೆ ಮಂತ್ರಗಳು ಎಷ್ಟೋ ಸಾವಿರಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಇದನ್ನು ಯಾಕೆ ನಾವು ಅಳವಡಿಸ್ಕೊಳ್ತಾ ಇಲ್ಲ? ಇದನ್ನು ಯಾಕೆ ತಂದೆ ತಾಯಿ ಹೇಳ್ಕೊಡ್ತಾ ಇಲ್ಲ? ಈ ನಿಟ್ಟಿನಲ್ಲಿ ನಾವೇ ಎಲ್ಲೋ ಮೋಸ ಮಾಡ್ಕೊಳ್ತಾ ಇದ್ದೀವಿ, ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಸನಾತನ ಧರ್ಮ ಏನಿದೆಯೋ ಅದರ ವಿಚಾರ ಯಾರಿಗೂ ಗೊತ್ತಿಲ್ಲ. ಸ್ಕೂಲಲ್ಲೂ ಅದನ್ನು ಹೇಳ್ಕೊಡಲ್ಲ, ಕಾಲೇಜಲ್ಲೂ ಹೇಳ್ಕೊಡಲ್ಲ, ಮನೆಯಲ್ಲೂ ಹೇಳ್ಕೊಡೋದಿಲ್ಲ. ಇದೆಲ್ಲ ಹಳೆಯ ಪದ್ಧತಿ, ಮೂಢನಂಬಿಕೆ ಅಂತ ಹೇಳ್ತಾರೆ. ಮಂತ್ರಗಳು ನಮಗೆ ರಿಸಲ್ಟ್ ನಿಧಾನ ಮಾಡುತ್ತೆ, ಇಲ್ಲ ಅಂತಲ್ಲ. ಯಾಕೆ? ನಮ್ಮ ಶಕ್ತಿ ಕಡಿಮೆ ಇದೆ. ಮಂತ್ರ ನಾವು ಉಪದೇಶವನ್ನು ಪಡ್ಕೊಂಡು ಅದು ಪದೇ ಪದೇ ನಾವು ಚಾಂಟ್ ಮಾಡ್ತಾ ಇದ್ದರೆ, ಅದು ಉಚ್ಚಾರಣೆ ಮಾಡ್ತಾ ಇದ್ದರೆ, ಪುನರುಚ್ಚಾರಣ ಅಂತ ಹೇಳ್ತೀವಿ, ಮಾಡಿ 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 ನಮ್ಮಲ್ಲಿ ಶಕ್ತಿಯನ್ನು ತಂದುಕೊಳ್ಬೇಕಾಗಿತ್ತು. ನಾವು ಮಾಡಲ್ಲ. ಆ ಸಮಯಕ್ಕೆ ನಮ್ಗೆ ಯಾರೋ ಮಂತ್ರ ಕೊಡ್ತಾರೆ, ಆಗ ನಾವು ಅದನ್ನು ಮಾಡಿದ ತಕ್ಷಣ ಅಯ್ಯೋ ರಿಸಲ್ಟ್ ಬಂದಿಲ್ಲ ಅಂತ ನಾವು ಹೇಳ್ತೀವಿ. ಅದೇ ಒಂದು ಗುರು ಮಂತ್ರ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು, ಸಾಧಕರು, ಋಷಿಗಳು, ಸಂತರ, ನಾವು ಸನ್ಯಾಸಿಗಳ ಹತ್ರ ಹೋದಾಗ ಅವರ ಹಣೆ ಮುಟ್ಟಿ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಎಲ್ಲ ಅನಾರೋಗ್ಯ ಸರಿ ಹೋಗ್ಬಿಡುತ್ತಲ್ಲ. ಅಂಥದ್ದೇ ಶಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯ ಯಾಕೆ ಪಡ್ಕೊಳಕ್ಕಾಗಬಾರ್ದು?
ನಾವು ಎಷ್ಟೇ ಓದ್ಬೋದು, ಎಷ್ಟೇ ಬ್ಯುಸಿ ಅಂತ ಹೇಳ್ಬೋದು, ಎಷ್ಟೇ ಕೆಲಸ ಮಾಡ್ತಿರ್ಬೋದು, ಅದಕ್ಕೊಂದು ಅರ್ಧ ಗಂಟೆ ಸಮಯ ಕೊಟ್ಟು ನಾನು ಪ್ರತಿದಿನ ಇದನ್ನು ಮಾಡ್ತೀನಿ, ನನ್ನಲ್ಲಿ ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾನು ತುಂಬಿಸ್ಕೊಳ್ತೀನಿ. ನಾಳೆ ಬೆಳಗ್ಗೆ ನನಗೆ ಆರೋಗ್ಯ ಸಮಸ್ಯೆ ಬಂದರೆ, ನನ್ನ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬಂದರೆ ನಾನು ಆ ರೀತಿ ನಡ್ಕೊಳ್ಬೋದಲ್ಲ, ನನ್ನಲ್ಲಿರ್ತಕ್ಕಂಥ ಶಕ್ತಿಯಿಂದ ನಾನು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಬೋದಲ್ವ. ಮಾತ್ರೆ ತೊಗೊಳ್ಳೋಣ, ಕಡಿಮೆ ತೊಗೊಳ್ಳೋಣ, ಜಾಸ್ತಿ ಬೇಡ. ಈಗ ನಾನು ಒಂದು 12-20 ಮಾತ್ರೆ ತೊಗೊಳ್ಳೋ ಕಡೆ, ಒಂದು ವಾರ ತೊಗೊಳ್ಳೋ ಕಡೆ ನಾನು 2 ದಿವಸ ಅಥವಾ 1 ದಿವಸ ಮಾತ್ರೆ ತೊಗೊಳ್ತೀನಿ. ಕ್ರಮೇಣ ಅದನ್ನು ಕಡಿಮೆ ಮಾಡಿಬಿಡ್ತೀನಿ. ನೆಕ್ಸ್ಟ್ ನನಗೆ ಅನಾರೋಗ್ಯ ಬಂದಾಗ ನಾನು ಮಾತ್ರನೇ ತೊಗೊಳ್ಳಲ್ಲ. ಯಾಕಂದ್ರೆ ನನಗೆ ಗೊತ್ತಾಗೋಯ್ತು ಇವಾಗ ನನ್ನಲ್ಲಿ ಒಂದು ಶಕ್ತಿ ಇದೆ, ನಾನು ಈ ರೀತಿ ಮಾಡೋದ್ರಿಂದ ನಂಗೆ ಒಳ್ಳೇದಾಗ್ಬಿಡುತ್ತೆ ಅಂತ ಗೊತ್ತಾದಮೇಲೆ ಮತ್ತು ಯಾವ ಟ್ಯಾಬ್ಲೆಟು ಬೇಕಾಗಿಲ್ಲ, ಯಾವ ಒಂದು ನೋವು ಇಲ್ಲ, ಯಾವ ಒಂದು ಬೇಜಾರಿಲ್ಲ, ಎಲ್ಲೋ ದುಡ್ಡು ಖರ್ಚಾಯಿತು ಅಂತ ಮಾತಾಡೋದು ಬೇಕಾಗಿಲ್ಲ, ಒಂದು ಆಸ್ಪತ್ರೆಗೆ ತಿರುಗಿ ಸಮಯ ವ್ಯರ್ಥ ಮಾಡೋದು ಬೇಕಾಗಿಲ್ಲ, ಅಥವಾ ಆಸ್ಪತ್ರೆಗೇ ಡಾಕ್ಟ್ರ್ ಮೇಲೇ ಅಥವಾ ಔಷಧಿ ಮೇಲೇ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಅಷ್ಟೂ ಶಕ್ತಿ ಮೃತ್ಯುಂಜಯ ಮಂತ್ರದಲ್ಲಿದೆ. ಯಾಕೆ ಮಾಡಬಾರ್ದು? ನನ್ನ ಜೀವನದಲ್ಲಿ ಮೃತ್ಯುಂಜಯ ಮಂತ್ರದಿಂದ ಒಣಗೋಗಿರ್ತಕ್ಕಂಥ ಒಂದು ಗಿಡವನ್ನು ಸಹ ಚಿಗುರು ಹಂಗಾಗಿದೆ 20 ವರ್ಷದ ಹಿಂದೆ. ಮ್ಯಾಮ್, ಬಟ್ ನಾನಿದು ಒಂದು ಕೇಳ್ಪಟ್ಟಿರೋದು, ನಿಮಗೆ ತೊಂದರೆ ಇಲ್ಲದೆ ನೀವು ಮೃತ್ಯುಂಜಯ ಮಂತ್ರನ ಚಾಂಟ್ ಮಾಡಿದ್ರೆ ಅದರದ್ದು ಎಫೆಕ್ಟ್ಸ್ ತುಂಬ ಅಡ್ವರ್ಸ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಮ್ಯಾಮ್. ಇಸ್ ಇಟ್ ಟ್ರೂ? ಅಂದರೆ ಇನ್ನೊಂದೇನೆಂದರೆ, ಅವರು ಗೋತ್ರ ಮತ್ತು ಲಿನಿಯೇಜ್ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಬರೀ ಸರ್ಟನ್ ಲಿನಿಯೇಜ್ ಅವ್ರು ಮಾತ್ರ ಈ ಮಂತ್ರನ ಚಾಂಟ್ ಮಾಡ್ಬೋದು, ಎಲ್ಲರೂ ಈ ಮಂತ್ರನ ಹೇಳಿದ್ರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ನೆಗೆಟಿವ್ ಎಫೆಕ್ಟ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಮ್ಯಾಮ್. ಆಸ್ ಎ ಹೆಲ್ದಿ ಪರ್ಸನ್ ಯು ಶುಡ್ ನಾಟ್ ಚಾಂಟ್ ದಿಸ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇಸ್ ಇಟ್ ಟ್ರೂ ಮ್ಯಾಮ್? ತುಂಬ ತಪ್ಪು. ಇದೆಲ್ಲ ತಪ್ಪು ತಿಳುವಳಿಕೆ, ರಾಂಗ್ ಇನ್ಫಾರ್ಮೇಶನ್ನು ತುಂಬ ತಲೆಗೆ ತುಂಬಿಸ್ಕೊಳ್ತಾ ಇದೆ. ಯಾರು ಕೊಡ್ತಾ ಇಲ್ಲ. ಯಾರೋ ಒಬ್ರು ಇವಾಗ ಎಲ್ಲೋ ಒಂದು ಕಡೆ ಈ ಥರದ್ದು ಅವರೇ ಆಲೋಚನೆ ಮಾಡಿ ಎಲ್ಲಿ ಇವ್ರು ಚೆನ್ನಾಗಿ ಆಗ್ಬಿಡ್ತಾರೋ, ಎಲ್ಲಿ ಇವ್ರಿಗೆ ಒಳ್ಳೇದಾಗ್ಬಿಡುತ್ತೋ, ಅಥವಾ ಇವ್ರು ಮಾಡ್ತಾ ಇರೋದು ನಿಜವಾಗ್ಲೂ ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಈಗ ನಾವು ಅನುಸರಿಸೋಣ. ಈಗ ಒಂದು ಮೃತ್ಯುಂಜಯ ಮಂತ್ರವನ್ನು ಹೇಳೋದ್ರಿಂದ ತುಂಬ ತೊಂದರೆ ಆಗುತ್ತೆ ಅನ್ನೋದಾದರೆ, ಮನುಷ್ಯನಿಗೆ ದೈಹಿಕ ಕಾಯಿಲೆಗಿಂತ ಮಾನಸಿಕ ಕಾಯಿಲೆ ಜಾಸ್ತಿ ಇದೆ ಮ್ಯಾಮ್. ಅಂದ್ರೆ ಹಾಗಲ್ಲ. ಸೊ ನೀವು ಆಸ್ ಎ ಹೆಲ್ದಿ ಪರ್ಸನ್, ಅದನ್ನೇ ಹೇಳ್ತೀನಿ, ಅದನ್ನೇ ಹೇಳಕ್ ಬರ್ತೀನಿ. ಈಗ ನನಗೆ ಕಾಯಿಲೆ ಇಲ್ಲ, ನನಗೆ ಯಾವುದು ಫಿಸಿಕಲ್ ಯಾವುದು ಹೆಲ್ತ್ ಇಶ್ಯೂಸ್ ಇಲ್ಲ, ಬಟ್ ನಾನು ಇನ್ನರಲ್ಲಿ ಭಯ ಪಡ್ತಿರ್ಬೋದು, ನಂಗೆ ಕೋಪ ಬರ್ತಾ ಇರ್ಬೋದು, ನಾನು ಹೊರಗಡೆ ಹೋದ್ರೆ ಎಲ್ಲಿ ಅಪಘಾತ ಆಗ್ಬಿಡುತ್ತೋ ಅಂತ ಅನಿಸ್ತಾ ಇರ್ಬೋದು, ಆತಂಕ ಇರ್ಬೋದು. ಈ ಥರದ ಆಲೋಚನೆ ನಾನು ತಗೊಂಡು ನಾನು ಆಚೆ ಹೋದ್ರೆ ಅದರಂತೆ ನಡೆದು ಬಿಟ್ರೆ, ಈಗ ನಾನು ಹೊರಗಡೆ ಚೆನ್ನಾಗೇ ಕಾಣ್ತಾ ಇದ್ದೆ, ನಂಗೆ ಮೃತ್ಯುಂಜಯ ಮಂತ್ರ ಅವಶ್ಯಕತೆ ಇಲ್ಲ. ಇಲ್ಲ ಮ್ಯಾಮ್, ಮಾನಸಿಕವಾಗಿ ಕೂಡ ಹೆಲ್ದಿ ಆಗಿದ್ರೆ ಬೇರೆ ಮಂತ್ರಗಳು ಜಸ್ಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಹೇಳ್ಬೋದಲ್ವಾ ಅಂತ? ಖಂಡಿತ ಬೇರೆ ಬೇರೆ ಮಂತ್ರಗಳನ್ನು ಹೇಳ್ಬೋದು, ಮೃತ್ಯುಂಜಯ ಮಂತ್ರ ಅಂತಲೇ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಾವು ಯಾವ ಮಂತ್ರಗಳನ್ನು ಹೇಳ್ಕೊಂಡು ಹೋಗಬೇಕು. ಕುಲದೇವರ ಮಂತ್ರ ಇರುತ್ತೆ, ಇಷ್ಟ ದೇವರ ಮಂತ್ರ ಇರುತ್ತೆ, ಮನೆ ದೇವರ ಮಂತ್ರ ಇರುತ್ತೆ, ಅಥವಾ ಯಾವುದೇ ಒಂದು ಎಡರು ತೊಡರು ಬರಬಾರ್ದು, ಅಡ್ಡಿ ಆತಂಕ ಬರಬಾರ್ದು ಅನ್ನೋದಾದ್ರೆ ಗಣೇಶ ಮಂತ್ರ ಇರುತ್ತೆ, ಗುರುಗಳ ಮಂತ್ರ ಇರುತ್ತೆ. ಯಾಕೆ ಚಾಂಟ್ ಮಾಡಿ ನಾವು ಹೋಗಬಾರ್ದು? ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ನಮಗೆ. ಮೃತ್ಯುಂಜಯ ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಖಂಡಿತ ತೊಂದರೆ ಇದ್ದರೆ ಹೇಳಬೇಕು, ಇಲ್ಲ ಅಂತಂದರೆ ದಿನಕ್ಕೆ 1 ಬಾರಿನಾದರೂ ಹೇಳ್ಬಿಟ್ಟು ಆಚೆ ಹೋದರೆ ಯಾವ ತೊಂದರೆನೂ ಬರೋದಿಲ್ಲ. ಅನುಭವ ಪಡ್ಕೊಂಡು ಮಾತಾಡಬೇಕು. ಸುಮ್ಮನೆ ಮಾತಾಡೋದ್ರಿಂದ ಅದು ವೇಸ್ಟ್ ಅನಿಸುತ್ತೆ, ಅಥವಾ ಅದು ರಾಂಗ್ ಇನ್ಫಾರ್ಮೇಷನ್ ಆಗುತ್ತೆ. ಮಾಡೋರ್ಗೂ ಸಹ ಅದು ನಿಜ ಅಂತ ಅನ್ನಿಸ್ಬಿಟ್ಟು ಅದನ್ನು ಬಿಟ್ಟು ತುಂಬ ಸಮಸ್ಯೆನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ರಾಂಗ್ ಆಗಿ ಯಾರಿಗೂ ಯಾವತ್ತೂ ನಾವು ಈ ಥರದ ಇನ್ಫಾರ್ಮೇಷನ್ ಕೊಡೋಕೆ ಹೋಗಬಾರ್ದು. ಅಕಸ್ಮಾತ್ ನಮ್ಗೆ ಆ ರೀತಿ ನಾವು ತೊಂದರೆ ಆಯಿತು ಅಂತಂದು ನಮ್ಗೆ ಗೊತ್ತಾಯ್ತಲ್ಲ, ಇದು ಹೇಳೋದ್ರಿಂದ ತೊಂದರೆ ಆಯಿತು, ನಾನು ಇನ್ಮೇಲೆ ಹೇಳಲ್ಲ ಅಂತ ಅಂದ್ಕೊಂಡ್ರೆ ಆಯ್ತಲ್ವ, ಏನು ದೊಡ್ಡ ಅನಾಹುತ ಏನೂ ಆಗಲಿಲ್ವಲ್ಲ. ಮಾಡಿ ಅನುಭವ ಪಡ್ಕೊಳ್ಳಿ. ಈಗ ನಾವು ಏನೋ ಒಂದು ಮಂತ್ರ ಹೇಳ್ಕೊಂಡು ಅನುಭವ ಪಡ್ಕೊಂಡ್ರೆ ನಾವು ಅನುಭವ ಆದಮೇಲೆ ಮಾತಾಡೋಕ್ಕಾಗೋದು. ಸುಮ್ಮನೆ ಯಾರಿಗೂ ಏನೂ ಹೇಳಬಾರ್ದು. ತೊಂದರೆ ಆಗೋದಾದರೆ ಏನು ಪ್ರಾಣಕ್ಕೆ ಹಾನಿ ಆಗೋದಿಲ್ಲ, ದುಡ್ಡಿಗೆ ಸಮಸ್ಯೆ ಬರೋದಿಲ್ಲ, ಏನೋ ಒಂದು ಚೂರು ವ್ಯತ್ಯಾಸ ಆಗ್ಬೋದು ಅಷ್ಟೇ, ಬಿಟ್ಟರೆ ಯಾವ ಗಂಡಾಂತರ ಬರೋದೇ ಇಲ್ಲ. ಮ್ಯಾಮ್, ಈ ಥರ ತುಂಬ ವಿಷಯಗಳ ಬಗ್ಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಮ್ಯಾಮ್. ಇನ್ನೊಂದೇನೆಂದರೆ, ಇವಾಗ ಒಂದು ಮಂತ್ರ ನಮಗೋಸ್ಕರ ವರ್ಕ್ ಆಗ್ತಾ ಇದೆ, ಇಲ್ಲ ನಮ್ಮ ಮೇಲೆ ವರ್ಕ್ ಆಗ್ತಾ ಇದೆ, ಪರಿಹಾರ ಕೊಡ್ತಾ ಇದೆ ಅಂತ ಹೇಗೆ ಅನಿಸುತ್ತೆ ಮ್ಯಾಮ್ ನಿಮಗೆ? ಲೈಕ್ ಹೌ ಡು ಯು ಥಿಂಕ್ ದೀಸ್ ಮಂತ್ರಾಸ್ ವರ್ಕ್ ಆನ್ ಅಸ್? ಈಗ ಯಾವುದೇ ಒಂದು ಸಮಸ್ಯೆ ತೊಗೊಳ್ಳೋಣ. ಈಗ ನಾವು ತುಂಬ ಕ್ಲಾಸಸ್ಸನ್ನು ತೊಗೊಳ್ತೀವಿ. ಹುಣ್ಣಿಮೆ ಧ್ಯಾನ ತೊಗೊಳ್ತೀವಿ, ಅಮಾವಾಸ್ಯೆ ಧ್ಯಾನ ತೊಗೊಳ್ತೀವಿ, ಗರ್ಭ ಸಂಸ್ಕಾರದ್ದು ಒಂದು ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ಕ್ಲಾಸಸ್ಸನ್ನು ತೊಗೊಳ್ತಾ ಇರ್ತೀವಿ, ಶ್ಲೋಕ ಕ್ಲಾಸಸ್ಸು, ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ, ಆದಿತ್ಯ ಹೃದಯಮ್ಮು, ರಾಮರಕ್ಷ ಸ್ತೋತ್ರ, ಕನಕದಾರ ಸ್ತೋತ್ರ, ಶ್ರೀದೇವಿ ಖಡ್ಗಮಾಲ ಸ್ತೋತ್ರ, ಹೀಗೆಲ್ಲ ಥರದ ಒಂದು ಕಾಲಭೈರವ ಅಷ್ಟಕಂ, ಇದೆಲ್ಲ ತರಗತಿಗಳನ್ನು ತೊಗೊಂಡು ನಾವು ಸಂಕಲ್ಪ ಮಾಡಿಸ್ತೀವಿ. ಸಂಕಲ್ಪ ಮಾಡಿಸಿ ಅದನ್ನು ಅರ್ಥ ಸಮೇತ ಕಲಿಸ್ಕೊಡ್ತೀವಿ. ಮ್ಯಾಮ್, ಸಂಕಲ್ಪ ಅಂದರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಖಂಡಿತ. ಸಂಕಲ್ಪ ಅಂತಂದರೆ ನಮ್ಮ ಇಚ್ಛೆ.
ನಮ್ಮ ಒಳಗಡೆ ಇರ್ತಕ್ಕಂಥ ಇಚ್ಛೆ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳ್ಬಿಟ್ಟು. ಅಂದರೆ ಸಂಕಲ್ಪ ಅಂತಂದರೆ ದೊಡ್ಡದಾಗಿ ನಾವೇನು ತೊಗೊಳ್ಬಾರ್ದು. ಈಗ ನಾವು ಒಂದು ಹೋಮ ಮಾಡಿಸುವಾಗ, ಒಂದು ವ್ರತ ಮಾಡಿಸುವಾಗ ನಮ್ಮಲ್ಲಿ ಅಕ್ಷತೆಯನ್ನು ಕೊಟ್ಟು, ಹೂವನ್ನು ಕೊಟ್ಟು ಸಂಕಲ್ಪವನ್ನು ಮಾಡಿಸ್ತಾರೆ. ಏನು ಹಾಗಾದರೆ ನಮಗೆ ಏನು ಆಗಬೇಕಾಗಿದೆಯೋ, ಅಂದರೆ ಈಗ ಹೋಮ ಮಾಡಿಸ್ಬೇಕಾದ್ರೆ, ವ್ರತ ಮಾಡಬೇಕಾದ್ರೆ ನಮ್ಮ ಇಷ್ಟಗಳು ಏನು ಕೋರಿಕೆ ಇದೆ ಅದು ನೆರವೇರಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಸ್ತಾರೆ. ಅದು ನಾವು ನೋಡೋಕೆ ಹೋದರೆ ಅದು ಸ್ಪಿರಿಚುವಲ್, ಅಂದರೆ ಭಗವಂತನ ಕೃಪೆಗೆ ನಾವು ಅಲ್ಲಿ ಒಳಗಾಗ್ತಾ ಇರ್ತೀವಿ. ಆ ಪೂಜೆ ಹೋಮ ಸಾರ್ಥಕ ಆಗಬೇಕು, ನಾವು ಅಂದ್ಕೊಂಡಿದ್ದು ಆಗಬೇಕು ಅಂತ ಹೇಳ್ಬಿಟ್ಟು. ಬಟ್ ನಾವು ಮಂತ್ರಗಳನ್ನು ಕಲಿಬೇಕಾದ್ರೂ ಸಹ ಒಂದು ಸಂಕಲ್ಪವನ್ನು ಇಟ್ಕೊಳ್ಬೇಕು, ಅಂದರೆ ಒಂದು ಇಚ್ಛೆಯನ್ನು ಇಟ್ಕೊಳ್ಬೇಕು. ಸುಮ್ಮನೆ ಕಲಿಯೋದು ಬೇರೆ. ಆದರೆ ನನಗೇನೋ ಕೋರಿಕೆ ಇರುತ್ತೆ, ಎಲ್ಲೂ ನೆರವೇರ್ತಾ ಇಲ್ಲ. ಈಗ ನಂಗೆ ಆರೋಗ್ಯ ಸಮಸ್ಯೆ ಇದೆ, ನಂಗೆ ಮದುವೆನೇ ಆಗ್ತಾಯಿಲ್ಲ, ನಂಗೆ ಸಂತಾನ ಆಗ್ತಾಯಿಲ್ಲ, ನಂಗೆ ಕೆಲಸನೇ ಸಿಗ್ತಾ ಇಲ್ಲ, ನನಗೇನು ಇನ್ವೆಸ್ಟ್ ಮಾಡಿದ್ರು ನನಗೆ ಪ್ರಗತಿ ಅನ್ನೋದು ಕಾಣ್ತಾ ಇಲ್ಲ, ಒಳ್ಳೆಯದೇ ಆಗ್ತಾಯಿಲ್ಲ. ಸೊ ಈ ರೀತಿ ಯಾವುದೋ ಒಂದು ನೋವಿದ್ದು ಆ ಕೋರಿಕೆ ನೆರವೇರಬೇಕು, ನಾನು ಅಂದ್ಕೊಂಡಿದ್ದು ನೆರವೇರಬೇಕು, ನಂಗೊಂದು ಒಳ್ಳೆ ಜಾಬ್ ಸಿಗಬೇಕು ಅಂತ ಅಂದ್ಕೊಳ್ತಾರೆ. ನನಗೆ ಇಷ್ಟು ವರ್ಷ ಆದರೂ ಮದುವೆ ಆಗಲಿಲ್ಲ, ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಆಗ್ತಾ ಇಲ್ಲ. ನಾವೇನು ಮಾಡ್ತೀವಿ, ಕ್ಲಾಸಸ್ ತೊಗೊಳ್ಳುವಾಗ ಅದನ್ನು ಸಂಕಲ್ಪ ಅಂತ ಹೇಳಿ, ಅಂದರೆ ನಿಮಗೆ ಏನು ಬೇಕು ಅಂತ ಕೇಳ್ತೀವಿ ಫಸ್ಟು. ನನಗೆ ಈ ಥರ ಸಮಸ್ಯೆ ಇದೆ, ಇದು ಆಗಬೇಕು ಅಂತ ಹೇಳ್ತಾರೆ. ಆಗಬೇಕು ಅನ್ನೋದೇ ಇಚ್ಛಾ. ಅಲ್ಲಿ ಇಚ್ಛಾಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಅದೇ ಸಂಕಲ್ಪ. ನನಗೆ ಮದುವೆ ಆಗಬೇಕು, ನನಗಿವತ್ತು ಒಂದು ಒಳ್ಳೆ ಜಾಬ್ ಸಿಗಬೇಕು, ನನಗೀಗ ಸ್ಯಾಲ್ರಿ ಹೈಕ್ ಆಗಬೇಕು. ಸೊ ನಾವೇನು ಮಾಡ್ತೀವಿ, ಅದು ಇಚ್ಛೆ ನಮ್ಮದು. ಆ ಇಚ್ಛೆಯನ್ನು ನಾವು ಜ್ಞಾನಶಕ್ತಿಗೆ ಇಳಿಸ್ತೀವಿ. ಅದೇ ಮಂತ್ರಗಳು, ಅದೇ ಸ್ತೋತ್ರಗಳು. ಅಂದರೆ ಜ್ಞಾನ ಬರೋ ಹಂಗೆ ಮಾಡ್ತೀವಿ. ನಮ್ಮ ಇಚ್ಛೆಯನ್ನು ಬಲಪಡಿಸೋದಕ್ಕೆ ನಮಗೆ ಮಂತ್ರಗಳು ಸಾಥ್ ಕೊಡುತ್ತೆ. ಸೊ ಮಂತ್ರಗಳನ್ನು ಕಲಿತಾ ಅದರ ಅರ್ಥವನ್ನು ತಿಳ್ಕೊಳ್ತಾ ಅದರೊಳಗಡೆ ನಾವು ಲೀನ ಹಾಕ್ತೀವಿ. ಓಕೆ, ಇಷ್ಟು ದಿವಸ ನಾನು ಈ ಥರ ಇರಲಿಲ್ಲ, ಈ ಥರ ತಪ್ಪಾಗಿ ಯೋಚನೆ ಮಾಡ್ತಾಯಿದ್ದೆ. ಈಗ ನನಗೆ ಮದುವೆ ಆಗಬೇಕು ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಇಷ್ಟು ಬೇಗ ನನಗೆ ಮದುವೆ ಬೇಡ, ಅಥವಾ ನನಗೆ ಒಳ್ಳೆ ಪಾರ್ಟ್ನರ್ ಸಿಗಬೇಕು, ಅಲ್ಲಿವರೆಗೂ ನಾನು ಕಾಯ್ತೀನಿ, ಅಥವಾ ನಾನು ಕೆರಿಯರ್ ನಂದು ನೋಡ್ಕೊಳ್ತೀನಿ, ಆಮೇಲೆ ಮದುವೆ ಮಾಡ್ಕೊಳ್ತೀನಿ. ಅಥವಾ ಕೆಲವ್ರಿಗೆ ಭಯ ಇರುತ್ತೆ ಮದುವೆ ಅಂತಂದರೆ. ಈ ಥರದ್ರಲ್ಲಿ ಏನಾಗಿರುತ್ತೆ ಅಂದರೆ ಆ ಇಚ್ಛೆ ಅನ್ನೋದು ದೂರ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅವ್ರಿಗೆ 26 ವರ್ಷ, 27, 30ವರೆಗೂ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅಲ್ಲಿ ಇಚ್ಛೆ ಏನಾಯಿತು, ಕೆಳಗಡೆ ಬಂತು. ಅಂದರೆ ಅವರು ಅಂದ್ಕೊಂಡಿದ್ದು ಬಲವಾಗಿ ಅಂದ್ಕೊಂಡಿಲ್ಲ, ನಂಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಡ ಅಂದಿದ್ದಕ್ಕೆ ಪ್ರಕೃತಿ ಅವ್ರಿಗೆ ಏನು ಕೇಳ್ಕೊಂಡು ಅದನ್ನು ಕೊಡ್ತು. 20 ವರ್ಷದಲ್ಲಿ 21 ವರ್ಷದಲ್ಲಿ ಮದುವೆ ಬೇಡ ಅಂದಿದ್ದಕ್ಕೆ ಅದಕ್ಕೆ ಅವ್ರ ಶಕ್ತಿ ತುಂಬಿಸಿದ್ರು. ಪ್ರಕೃತಿ, ನಾವು ಮಾತಾಡೋ ಪ್ರತಿಯೊಂದು ಮಾತಕ್ಕೂ ಪ್ರಕೃತಿ ಬ್ರಹ್ಮಾಂಡ ಶಕ್ತಿ ತುಂಬಿಸುತ್ತೆ. ಆಗ ಏನಾಗುತ್ತೆ, ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಈಗ 27 ವರ್ಷ ಬಂತು, ಮನೇಲೆಲ್ಲ ಗಲಾಟೆ ಮಾಡ್ತಾರೆ, ವಯಸ್ಸಾಗ್ತಾ ಇದೆ, ಕೆರಿಯರ್ ಶುರು ಆಯಿತು, ಎಲ್ಲ ಆಯಿತು, ಅರ್ನಿಂಗ್ ಶುರು ಆಗಿದೆ, ಈಗ ನನಗೆ ಒಳ್ಳೆ ಪಾರ್ಟ್ನರ್ ಬೇಕು, ನಾನು ಮದುವೆ ಮಾಡಬೇಕು ಅಂತ ಇವಾಗ ಇಚ್ಛೆಯನ್ನು ಪ್ರಬಲವಾಗಿ ಮಾಡ್ಕೊಳ್ತಾರೆ. ಅಂದರೆ ಇವಾಗ ಸಂಕಲ್ಪ ಮಾಡ್ಕೊಳ್ತಾರೆ. ಅಂದರೆ ಸಂಕಲ್ಪ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಈಗ ನನಗೆ ಬೇಕು ಅಂತ ಬಯಸೋದೇ ಕೋರಿಕೆ, ಅದೇ ಇಚ್ಛೆ. ಆ ಇಚ್ಛೆನ ನಾವಿಟ್ಟು ಮಂತ್ರವನ್ನು ಹೇಳ್ಕೊಡ್ತೀವಿ. ಸೊ ಅದು ಇಚ್ಛಾಶಕ್ತಿಗೆ ನಾವು ಸಂಕಲ್ಪ ಅಂತ ಹೇಳ್ತೀವಿ. ಸಂಕಲ್ಪಕ್ಕೆ ಅಷ್ಟು ಶಕ್ತಿ ಇದೆ. ನಾವು ಏನೇ ಅಂದ್ಕೊಂಡು, ಈಗ ಆವಾಗಲೇ ಬೇಡ ಅಂದಿದ್ದು ಒಂದು ಸಂಕಲ್ಪನೆ, ಬೇಡ ಅಂತ ನೆಗೆಟಿವ್ ಆಗಿ ಮಾಡಿದ್ದು ಒಂದು ಸಂಕಲ್ಪನೆ, ಈಗ ಬೇಕು ಅಂತ ಪಾಸಿಟಿವ್ ಆಗಿ ಮಾಡೋದು ಒಂದು ಸಂಕಲ್ಪನೆ. ಸೊ ನೆಗೆಟಿವ್ ಪಾಸಿಟಿವ್ ಎರಡಕ್ಕೂ ಸಂಕಲ್ಪ ಅಂತ ಹೇಳ್ತೀವಿ. ಯಾವ್ದು ಬೇಕು ಅಂತ ನಾವು ಕೇಳ್ಕೊಳ್ತೀವೋ ಅದು ಪ್ರಕೃತಿ ನಮ್ಗೆ ಕೊಟ್ಬಿಡುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರೋದು, ಪಾಸಿಟಿವ್ ಆಗಿ ಮಾತಾಡಿ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದೇ ಹೇಳ್ಕೊಳ್ಳಿ, ನೆಗೆಟಿವ್ ವರ್ಡ್ಸ್ ಒಂದು ಬಳಸಬೇಡಿ. ಅದು ಹಾಗೆ ಆಗಿಬಿಡುತ್ತೆ. ನಾವು ಏನು ಅಂದ್ಕೊಳ್ತೀವೋ ಅದಾಗುತ್ತೆ. ಯಾಕಂದರೆ ನಮ್ಮ ಒಳಗಡೆ ಅಂಥ ಶಕ್ತಿ ಇದೆ. ನಾವು ನೆಗೆಟಿವ್ನ ಎಷ್ಟು ಫೋರ್ಸಾಗಿ ಹೇಳ್ತೀವಿ ಅಂತಂದರೆ ಅದು ಆ ಕ್ಷಣಕ್ಕೆ ಆಗೇ ಬಿಡುತ್ತೆ. ಅದೇ ಪಾಸಿಟಿವ್ ಆಗಿ ಮಾತಾಡಿ ಅಂದರೆ ನಾವು ವರ್ಷ ಪೂರ್ತಿ ಅವನ್ನ ಟ್ರೈನ್ ಮಾಡಬೇಕು. ಅದು ಹೆಂಗಾಗ್ಬಿಡುತ್ತೆ, ಡೌಟ್ ಕ್ರಿಯೇಟ್ ಮಾಡ್ತಾರೆ. ಸಾಧ್ಯನಾ ಇದು, ನಂಬಬೇಕಾ ಇದು, ಇಂಥದ್ದೆಲ್ಲ ಆಗುತ್ತಾ, ಈ ರೀತಿ ಪ್ರಶ್ನೆ ಮಾಡ್ತಾರೆ. ಪಾಸಿಟಿವ್ ಆಗಿ ಏನಾದರೂ ಹೇಳಿದ್ರೆ, ಆದರೆ ನೆಗೆಟಿವ್ನ ವಿತಿನ್ ಸೆಕೆಂಡಲ್ಲಿ ಫೋರ್ಸ್ಫುಲ್ಲಾಗಿ ಹೇಳ್ಬಿಡ್ತಾರೆ. ಸೊ ಯಾವುದು ಫೋರ್ಸಾಗಿ ಹೇಳ್ತೀವೋ ಅದು ಆಗ್ಬಿಡುತ್ತೆ. ಸೊ ಒಳ್ಳೇದಾಗಬೇಕು ಅಂದರೂ ಅಷ್ಟೇ ಫೋರ್ಸಾಗಿ ನಾವು ಹೇಳಬೇಕಾಗುತ್ತೆ. ಆ ಶಕ್ತಿ ಮಂತ್ರಗಳಿಂದ ಬರ್ತಕ್ಕಂಥದ್ದು. ಅಂತಹ ಜ್ಞಾನ ನಮಗೆ ಮಂತ್ರದಲ್ಲಿ ಬರುತ್ತೆ. ಅದನ್ನು ಹೇಳ್ಕೊಡೋರು ಕರೆಕ್ಟಾಗಿರಬೇಕು. ನೀವು ಇಲ್ಲಿ ತಪ್ಪು ಮಾಡ್ತಿದ್ದೀರಾ, ನೀವು ಈ ರೀತಿ ಆಲೋಚನೆ ಮಾಡಿ, ಈ ರೀತಿ ಮಾತಾಡಿ, ಈ ರೀತಿ ತೊಗೊಳ್ಳಿ, ಅವಾಗ ಅದು ನಡೆಯುತ್ತೆ ಅನ್ನೋದೇ ಸಂಕಲ್ಪ. ಆ ಸಂಕಲ್ಪಕ್ಕೆ ಅವಾಗ ಶಕ್ತಿ ಬರುತ್ತೆ. ಆಗ ಕ್ರಿಯೆ ಅಂದರೆ ನಾವೇನು ಮಾಡ್ತೀವಿ, ಈಗ ಸಂಕಲ್ಪ ಆಯಿತು, ಇಚ್ಛಾಶಕ್ತಿ ಆಯಿತು, ಜ್ಞಾನಶಕ್ತಿ ಆಯಿತು, ನಾವು ಮಾಡ್ತಿರೋ ತಪ್ಪು ಸರಿಯನ್ನು ತಿಳಿಸ್ಕೊಟ್ಟಿದ್ದಾಯಿತು. ಈಗ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ನೀನು ಇದನ್ನು ಮಾಡೋದ್ರಿಂದ ನಿನಗಿದು ಒಳ್ಳೆಯದಾಗುತ್ತೆ. ನೀ ಅಂದ್ಕೊಂಡಿರ್ತಕ್ಕಂಥ ಇಚ್ಛೆ ಈ ರೀತಿ ಮಾಡೋದ್ರಿಂದ ನೆರವೇರಿಬಿಡುತ್ತೆ. ಅದು ಕ್ರಿಯಾಶಕ್ತಿ. ಸೊ ನಾವು ಮಾಡೋಕ್ಕೆ ಹೋಗಬೇಕು. ಈಗ ನಾನು ಸಂಪಾದನೆ ಮಾಡಬೇಕು ಅಂದರೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಬೇಕು, ಹೊರಗಡೆ ಹೋಗಬೇಕು, ಸುತ್ತಾಡಬೇಕು, ಕೆಲಸ ಹುಡುಕಬೇಕು, ನನ್ನ ಸೂಟಬಲ್ ಕೆಲಸಕ್ಕೆ ಹೋಗಬೇಕು. ಸೊ ಇಂಟರ್ವ್ಯೂ ಪಾಸ್ ಆಗಬೇಕು, ಅಲ್ಲಿ ನನ್ನ ಕೆಲಸ ಸಿಗಬೇಕು. ನಾನು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಅಯ್ಯೋ ನಂಗೆ ಕೆಲಸ ಸಿಗ್ತಾಯಿಲ್ಲ, ಯಾರೂ ನನಗೆ ಸಹಾಯ ಮಾಡ್ತಾಯಿಲ್ಲ, ಯಾರೂ ನಾನು ಬಂದು ಕರಿತಾ ಇಲ್ಲ, ಈ ಥರ ನಾವು ಮಾತಾಡಿದಾಗ ಎಲ್ಲಾಗುತ್ತೆ ಹೇಳ್ರಿ? ಕ್ರಿಯೆ ಬೇಕು ನಮಗೆ. ಅಂದರೆ ಹೊರಗಡೆ ಓಡಾಡುವಂಥ ಶಕ್ತಿ ಬೇಕು ನಮಗೆ. ಆ ಕ್ರಿಯೆಯ ರೂಪದಲ್ಲಿ ನಾವು ಹೋದಾಗ ನಮಗೆಲ್ಲವೂ ಸಿಕ್ಕಿಬಿಡುತ್ತೆ. ಅಂದರೆ ಇಚ್ಛಾಶಕ್ತಿ.
ಸಂಕಲ್ಪ ನೆರವೇರುತ್ತೆ. ಒಂದೊಂದು ಸಲ ಆ ಸಂಕಲ್ಪ ಹೆಂಗೆ ನೆರವೇರುತ್ತೆ ಅಂತಂದರೆ ನಾವು ಕೂತಿದ್ದ ಜಾಗದಲ್ಲೇ ನೆರವೇರ್ಬಿಡುತ್ತೆ. ಯಾರೋ ಬಂದು ನಮ್ಮನ್ನ ಇಂಥ ಕೆಲಸ ಇದೆ ನೋಡಿ ಬನ್ನಿ ಅಂತ ಕರೆದು ಬಿಡ್ತಾರೆ. ಸೊ ನಾವು ಹೊರಗಡೆ ಹೋಗೋದು ಅವಶ್ಯಕತೆನೇ ಇಲ್ಲ, ಅದಾಗದೇ ನಮ್ಮ ಹತ್ರ ಹುಡ್ಕೊಂಡು ಬರುತ್ತೆ. ಇಷ್ಟು ಶಕ್ತಿ ಸಂಕಲ್ಪಕ್ಕೆ ಇರುತ್ತೆ. ಅಂದರೆ ಆ ಸಂಕಲ್ಪ ಪ್ರಬಲವಾಗಿರಬೇಕು, ಅದಕ್ಕೆ ಬಲ ಜಾಸ್ತಿ ಇರಬೇಕು, ಶಕ್ತಿ ಜಾಸ್ತಿ ಇರಬೇಕು. ಅದು ಬರ್ತಕ್ಕಂಥದ್ದು ಮಂತ್ರಗಳಲ್ಲಿ. ಆ್ಯಂಡ್ ನಂಬಿಕೆ ಕೂಡ ಜಾಸ್ತಿ ಇರಬೇಕಲ್ವ. ನಾನು ಇದ್ರ ಬಗ್ಗೆ ತುಂಬ ಪಾಡ್ಕಾಸ್ಟಲ್ಲಿ ಕೇಳಿದ್ದೀನಿ. ಸ್ಪೆಷಲಿ ನ್ಯೂರೋ ಸೈನ್ಸ್ ಜೊತೆ ರಿಲೇಟ್ ಮಾಡಬೇಕಂದ್ರೆ ಅವ್ರು ಏನು ಹೇಳ್ತಾರಂದರೆ, ನಾವೇನೇ ಯೋಚನೆ ಮಾಡ್ತೀವಿ ನಮ್ಮ ಬ್ರೈನಲ್ಲಿ ಒಂದು ಸಿನಾಪ್ಸಿಸ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಎನರ್ಜಿನ ಲಿಬ್ರೇಟ್ ಮಾಡುತ್ತೆ ಅಂತ. ಸೊ ಇವಾಗ ಅದು ಅವರು ಸೈಂಟಿಫಿಕ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದಟ್ ನಾವು ಮಾತಾಡೋದಕ್ಕಿಂತ ನಮ್ಮ ಥಾಟ್ ಇಸ್ ಮೋರ್ ಪವರ್ಫುಲ್, ಎವ್ರಿ ಸಿಂಗಲ್ ಥಿಂಗ್ ದಟ್ ಯು ಥಿಂಕ್ ಅಬೌಟ್ ಇಸ್ ಮೋರ್ ಪವರ್ಫುಲ್ ಅಂತ. ಸೊ ನಾನು ಆಲ್ಮೋಸ್ಟ್ 1.5 year ಅದು ಪಾಸಿಟಿವ್ಲಿ ಯೋಚನೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಂದು ಪಾಡ್ಕಾಸ್ಟಲ್ಲಿ ನಾನು ಕೇಳೋದು ಏನಂದರೆ, ಮ್ಯಾಮ್ ಇವಾಗ ಇಫ್ ಐ ಆಮ್ ಟೆಲಿಂಗ್ ಯು ಆನೆ ಬಗ್ಗೆ ಯೋಚನೆ ಮಾಡಬೇಡಿ, ಸೊ ಯು ಇಮಿಡಿಯೇಟ್ಲಿ ಥಿಂಕ್ ಆಫ್ ಆನೆ. ಇನ್ಸ್ಟೆಡ್ ಅದನ್ನ ಒಂದು ಪಾಸಿಟಿವ್ ವೇಯಲ್ಲಿ ಹೇಳ್ಬೇಕಂದ್ರೆ ಪ್ರಾಬ್ಲಿ ಬಿ ಲೈಕ್ ಒಂದು ಹೂವು ಬಗ್ಗೆ ಯೋಚನೆ ಮಾಡಿ. ಸೊ ಅದು ಒಂದು ಸ್ಮಾಲ್ ಚೇಂಜಸ್ ನನ್ನ ಲೈಫಲ್ಲೂ ನಾನು ಆ್ಯಕ್ಚುಲಿ ಇಂಪ್ಲೈ ಮಾಡ್ತಾ ಇದ್ದೀನಿ ಮ್ಯಾಮ್. ಆ್ಯಂಡ್ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸೇಬಲ್ ಆಗೋಯ್ತು. ಏನಾಗಿತ್ತು ಅಂತ ಗೊತ್ತಿರಲಿಲ್ಲ ಮ್ಯಾಮ್. ಬೆಳಗ್ಗೆ ಎದ್ದು ನೋಡಿದೆ ಅಕೌಂಟ್ ಇಸ್ ಡಿಸೇಬಲ್ಡ್. ಆ್ಯಂಡ್ ಲೈಕ್ ಓಡೋಡು ನನ್ನ ಅಮ್ಮಗೆ ಹೇಳಿದೆ. ಆ್ಯಂಡ್ ನನ್ನ ಅಮ್ಮ ವಾಸ್ ಲೈಕ್ ಇಲ್ಲ ಬರುತ್ತೆ, ಲೈಕ್ ಮಮ್ಮಿ ತುಂಬ ದೇವಸ್ಥಾನ ಡೈಲಿ ಹೋಗ್ತಾರೆ, ತುಂಬ ಪೂಜೆ ಮಾಡ್ತಾರೆ ಮುಂಚೆಯಿಂದಾನು ತುಂಬ ಹಾಗೆ. ಸೊ ಶಿ ಜಸ್ಟ್ ಕೆಪ್ಟ್ ಹರ್ ಹ್ಯಾಂಡ್ ಆನ್ ಮೈ ಹೆಡ್ ಅಂಡ್ ಶಿ ಲೈಕ್ ಇಲ್ಲ ಬರುತ್ತೆ, ಡೋಂಟ್ ವರಿ. ದೆನ್ ದ ಎಂಟೈರ್ ಟೈಮ್ ಇಲ್ಲ ಬರುತ್ತೆ. ಸೊ ಅದು ನಂಬಿಕೆ ಇಲ್ಲ ಅಂದ್ರೂ ಬರುತ್ತೆ ಅಂತ ಹೇಳೋದಕ್ಕೇನೆ ಪ್ರಾಬಬ್ಲಿ ನೀವು ಹೇಳೋದಕ್ಕೆ ಕೂತಿರೋ ಜಾಗದಲ್ಲೇ ಬರುತ್ತೆ. ಸೊ ಅದು ನಂಗೆ ಆ್ಯಕ್ಚುಲಿ ತುಂಬ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ಮ್ಯಾಮ್. ಸೊ ಇದು ಹೇಳ್ತಾ ಇವಾಗ ನಾನು ಯಾವುದೋ ಒಂದು ಮಂತ್ರ ಉಚ್ಚಾರಣೆ ಮಾಡ್ತಾ ಇರಬೇಕಾದ್ರೆ ಅದರದ್ದು ಪ್ರೊನೌನ್ಸಿಯೇಷನ್ ರಾಂಗ್ ಇದ್ರೆ ಅಥವಾ ಅದರ ಅರ್ಥ ಗೊತ್ತಿಲ್ಲದೆ ಮಾಡ್ತಾ ಇದ್ರೆ ಏನು ಎಫೆಕ್ಟ್ಸ್ ಇರುತ್ತೆ, ಸರಿಯಾಗಿ ಅರ್ಥ ಗೊತ್ತಾಗಿ ಮಾಡ್ತಾ ಇದ್ರೆ ಯಾವ ಥರ ಎಫೆಕ್ಟ್ಸ್ ಇರುತ್ತೆ ಮ್ಯಾಮ್, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬ ಒಳ್ಳೆ ಪಾಯಿಂಟು. ಇದೆಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ಗೊತ್ತಿಲ್ಲದೆ ತುಂಬ ಜನ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಯಾವ ಗುರುವಿನ ಅನುಗ್ರಹಕ್ಕೆ ಒಳಗಾಗೋದಿಲ್ಲ, ಗುರು ಉಪದೇಶ ತಗೊಳ್ಳೋದಿಲ್ಲ. ನಮಗೇನು ಒಂದಿದೆ ಅಂತಂದರೆ ನನಗೆ ಭಾಷೆ ಬರುತ್ತೆ. ಈಗ ಮಂತ್ರಗಳು ಯಾವ ಭಾಷೆನಲ್ಲಾದರೂ ಸಿಗುತ್ತೆ, ಯಾರು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು ಆ ಭಾಷೆನಲ್ಲಿ ಪುಸ್ತಕ ಸಿಗುತ್ತೆ, ತೊಗೊಂಡು ಓದ್ಬಿಡ್ತೀವಿ. ಆದರೆ ನಾವು ಒಂದು ಸಲನಾದರೂ ಯೋಚನೆ ಮಾಡಿದ್ದೀವ, ನಿಜವಾಗ್ಲೂ ಅಲ್ಲಿ ಎಲ್ಲಿ ಕಾಮ ಇದೆ, ಎಲ್ಲಿ ಒತ್ತಕ್ಷರ ಇದೆ, ಎಲ್ಲಿ ದೀರ್ಘ ಇದೆ, ನಾನು ಹೇಳ್ತಾ ಇರೋ ಉಚ್ಚಾರಣೆ ಸರಿಯಾಗಿದೆಯಾ? ನಾವು ಸುಮ್ಮನೆ ಇವಾಗ ಹೇಳಬೇಕು ಅಂತಂದರೆ ದರಾಂದೋಲಿತ ದೀರ್ಘಾಕ್ಷಿ ದರಹ ಸೋ ಜ್ವಲನ್ಮುಖಿ ಅಂತ ಹೇಳಬೇಕಾಗುತ್ತೆ. ದರಾಂದೋಲಿತ, ದೋ ದೀರ್ಘ ಬರುತ್ತೆ, ರಾ ದೀರ್ಘ ಬರುತ್ತೆ, ಇದನ್ನೆಲ್ಲ ಬಿಟ್ಬಿಡ್ತಾರೆ, ದರಂದೋಲಿತ ಅಂದ್ಬಿಡ್ತಾರೆ. ಸೊ ಪದ ಉಚ್ಚಾರಣೆ ತಪ್ಪಾದಾಗ ಅಲ್ಲಿ ಬರ್ತಕ್ಕಂಥ ವೈಬ್ರೇಷನ್ನು ಕಡಿಮೆ ಆಗಿಬಿಡುತ್ತೆ. ತುಂಬ ಸರಳವಾಗಿ ಅಂತ ಹೇಳಿದ್ರೆ ಶುಕ್ಲಾಂ ಭರಧರಂ, ಶುಕ್ಲಾಂ ದೀರ್ಘ ತೊಗೊಳ್ಬೇಕು, ಶುಕ್ಲಾಂ ಭರಧರಂ. ಅದೇನಾಗುತ್ತೆ, ನಾವು ಕಟ್ ಮಾಡಿ ಶುಕ್ಲಾಂ ಭರಧರಂ ಅಲ್ಲಿ ಗ್ಯಾಪ್ ಕೊಡ್ತೀವಿ, ಅದೇನಾಗುತ್ತೆ ಅರ್ಥ ಚೇಂಜ್ ಆಗುತ್ತೆ. ಶುಕ್ಲಾಂ ಅಂಬರಾದು, ಅಂಬರ ಅಂತಂದರೆ ಆಕಾಶ, ಅಂಬರನ ಬಿಟ್ಬಿಡ್ತೀವಿ, ಶುಕ್ಲಾಂ ಬರಧರಂ ಹೇಳ್ಬಿಡ್ತೀವಿ. ಬರಧರಂ ಅಂದರೆ ಮೀನಿಂಗ್ ಚೇಂಜ್ ಆಗೋಯ್ತು. ಸೊ ಆಡುವಾಗ ನಾವು ಈ ಥರ ಸಣ್ಣ ಒಂದು ತಪ್ಪುಗಳನ್ನು ಮಾಡುವಾಗ ಅದರ ಅರ್ಥ ಚೇಂಜ್ ಆಗಿ ನಮಗೆ ಬರಬೇಕಾಗಿರೋ ವೈಬ್ರೇಷನ್ ಬರೋದಿಲ್ಲ, ಸಮಸ್ಯೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ನಾವು ಹೇಳ್ತೀವಿ ನಾನು ಎಷ್ಟೊಂದು ಹೇಳ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ, ಸ್ತೋತ್ರ ಪಠನೆ ಮಾಡ್ತಾ ಇದ್ದೀನಿ, ನಂಗೆ ಒಳ್ಳೇದಾಗ್ತಾ ಇಲ್ಲ, ಕೆಟ್ಟದೇ ಆಗ್ತಾ ಇದೆ ನನಗೆ. ಯಾಕೆ ನೀವು ಹೇಳ್ತಾ ಇರೋ ಮಂತ್ರ ಹಾಗಿದೆ, ಅದರ ಅರ್ಥ ಚೇಂಜ್ ಆಗಿದೆ. ಈಗ ನಿಮ್ಮ ಹೆಸರು ದಿಶಾ ಅಲ್ವಾ, ನಿಮ್ಮನ್ನು ನಾನು ಡಿಶ್ ಅಂತಂದರೆ ಸುಮ್ಮನೆ ಖುಷಿಯಾಗೋ ಅಥವಾ ಒಂದು ವಾತ್ಸಲ್ಯದಿಂದನೋ ಅಥವಾ ಒಂದು ಏನೋ ನಾವು ನೀವು ಸಲಿಗೆಯಿಂದ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ರೀತಿ ನಾನು ಉಚ್ಚಾರಣೆ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗೋದಿಲ್ಲ ಅಲ್ವಾ, ಬದಲಾಯ್ತಲ್ವಾ, ಅಲ್ಲಿ ಆ ವೈಬ್ರೇಷನೇ ಚೇಂಜ್ ಆಗೋಯ್ತು, ನಿಮಗೂ ಇಷ್ಟ ಆಗೋದಿಲ್ಲ ಅದು. ನೀವು ಕೋಪ ಮಾಡ್ಕೊಳ್ತೀರಾ, ನೀವೊಂದು ಸಲ ಹೇಳ್ತೀರಾ ನನ್ನ ಹತ್ರ ನನ್ನ ಹೆಸರು ಡಿಶ್ ಅಲ್ಲಪ್ಪ ದಿಶಾ ಅಂತ ಹೇಳ್ತೀರಿ. ಸೊ ನಾನಿಲ್ಲ ಆಯಿತು ಅಂತೇಳಿ ಮತ್ತೆ ಅದನ್ನೇ ಹೇಳಿದ್ರೆ ನನಗಿಷ್ಟ, ನಿಂಗೆ ಕಂಡ್ರೆ ನಾನು ಹಾಗೆ ಕರಿತೀನಿ ಅಂತಂದರೆ ನೀವು ನನ್ನ ಸವಾಸನೆ ಬಿಟ್ಬಿಡ್ತೀರ. ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥನೇ ಚೇಂಜ್ ಮಾಡ್ತಾ ಇದ್ದಾರೆ, ಇವ್ರು ಬೇಡವೇ ಬೇಡಪ್ಪ, ಇವ್ರ ಹತ್ರ ಮಾತಾಡೋ ಒಂದು ಹೆಸರು ಸರಿಯಾಗಿ ಕರಿಯೋಕ್ಕೆ ಬರೋದಿಲ್ಲ ಅಂತ ಹೇಳಿ ಮಾಡ್ತೀರಾ, ನೀವು ದೂರ ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀರಾ ಅಥವಾ ನೆಗ್ಲೆಕ್ಟ್ ಮಾಡ್ತೀರಾ. ನಾವು ಮಾತಾಡೋ ವಿಚಾರ ಯಾವುದು ನಿಮಗೆ ಇಂಪ್ರೆಸ್ ಆಗೋದಿಲ್ಲ ಅಥವಾ ಇಷ್ಟನೂ ಆಗೋದಿಲ್ಲ, ನೀವೇನು ಬೇರೆ ಥರ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀರಾ. ನಾವು ಮನುಷ್ಯರು ಅದೇ ರೀತಿ ಯೋಚನೆ ಮಾಡಬೇಕು ಅಂತಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿಯಾದ ಅಮ್ಮನವರಾಗಲಿ ಪರಮಾತ್ಮ ಆಗಲಿ ನಾವು ಪದೇ ಪದೇ ಉಚ್ಚಾರಣೆ ಮಾಡಬೇಕಾದ್ರೆ ಯಾರೋ ಬಂದು ಹೇಳ್ತಾರೆ ನೀವು ತಪ್ಪು ಹೇಳ್ತಾ ಇದೆಯಾ, ಸರಿ ಇಲ್ಲ ಅಂತ, ಅಥವಾ ನಮ್ಮ ಸಮಸ್ಯೆ ಸರಿ ಹೋಗಿಲ್ಲ,
ಅದೇ ಸಮಸ್ಯೆ ಹಾಗೆ ಉಳ್ಕೊಳ್ತಾ ಇದೆ, ನಾನು ಇನ್ನೂ ಕಣ್ಣೀರು ಜಾಸ್ತಿ ಆಗಿದೆ, ನೋವು ಜಾಸ್ತಿ ಆಗ್ತಾಯಿದೆ, ಒಂದು ಸಲ ತಿರುಗಿ ನೋಡ್ಬೋದಿತ್ತಲ್ವ ನಾನು ತಪ್ಪು ಹೇಳ್ತಾ ಇದ್ದೀನ. ಹಾಗಾದರೆ ನಾನೇನೋ ತಪ್ಪು ಮಾಡ್ತಿರ್ಬೋದಲ್ಲ. ದೇವರನ್ನು ದೂಷಿಸೋ ಬದಲು, ಸಮಾಜವನ್ನು ದೂಷಿಸೋ ಬದಲು, ನಮ್ಮ ಕುಟುಂಬವನ್ನು ನಿಂದನೆ ಮಾಡೋದು ಬದಲು ನಾನೇನು ತಪ್ಪು ಮಾಡ್ತಾಯಿದ್ದೀನಿ, ನಾನು ಇದನ್ನು ಯಾರ ಹತ್ರ ಅದು ಹೇಳಿಸ್ಕೊಂಡು ನೋಡೋಣ, ಅವ್ರು ಏನು ಹೇಳ್ಕೊಡ್ತಾರೆ ಅಂತ ಒಂದು ಸಲನಾದರೂ ನಾವು ನೋಡ್ತೀವ. ನಾವು ಮಂತ್ರಗಳಿಗೆ ಗುರುಗಳನ್ನು ಇಟ್ಕೊಳ್ತಾ ಇಲ್ಲ. ಬೇರೆ ಎಲ್ಲದಕ್ಕೂ ನಮಗೆ ಗುರು ಬೇಕು, ಟೀಚರ್ ಬೇಕು, ಮೆಂಟರ್ ಬೇಕು. ಆದರೆ ಸನಾತನ ಧರ್ಮ ಗ್ರಂಥಗಳನ್ನು, ಅಲ್ಲ ಸ್ತೋತ್ರಗಳನ್ನು, ಪುರಾಣಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಯಾರು ಗೈಡ್ ಬೇಕಾಗಿಲ್ಲ. ನಮಗೆ ಎಲ್ಲ ಗೊತ್ತು ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಸರಳವಾಗಿ ಮನೇಲಿ ಮಾಡೋ ಅಡುಗೆನೇ, ಅಥವಾ ಕಾರು ಓಡಿಸ್ಬೇಕು ಅಂದರೆ, ಒಂದು ಸ್ವಿಮ್ ಮಾಡಬೇಕು ಅಂತಂದರೆ, ಅಥವಾ ಏನೋ ಒಂದು ಸ್ಟಡಿ ಮಾಡಬೇಕು ಅಂದರೆ, ಸ್ಕೂಲ್ಗೆ ಹೋಗಬೇಕು ಅಂದರೆ ಒಂದು ಟೀಚರ್ನ ಇಟ್ಕೊಳ್ತೀವಿ, ಒಂದು ಮೆಂಟರ್ನ ಇಟ್ಕೊಳ್ತೀವಿ. ಪ್ರತಿಯೊಂದಕ್ಕೂ ಅಮ್ಮನ ಕೇಳ್ತೀವಿ, ಅಕ್ಕಪಕ್ಕದವನ್ನ ಕೇಳ್ತೀವಿ, ಎಲ್ಲ ವಿಚಾರದಲ್ಲಿ ತಿಳ್ಕೊಂಡು ಹೋಗ್ತೀವಿ ಮುಂದಕ್ಕೆ. ಆದರೆ ಮಂತ್ರದ ವಿಚಾರ ಬಂದಿದ ತಕ್ಷಣ ನಾವು ಯಾರನ್ನೂ ಕೇಳೋದಿಲ್ಲ. ನಂಗೆ ಭಾಷೆ ಬರುತ್ತೆ, ನಂಗೆ ಓದೋಕ್ಕೆ ಬರುತ್ತೆ, ನಂಗೆ ಸಾಕು, ನಾನು ಹೇಳ್ಕೊಂಡ್ಬಿಡ್ತೀನಿ. ಇದು ತುಂಬ ಜನ ಮಾಡ್ತಿರೋ ತಪ್ಪು. 100% ತಪ್ಪು ಮಾಡ್ತಾಯಿದ್ದಾರೆ ಇದರಲ್ಲಿ. ಅದರಿಂದನೇ ಸಮಸ್ಯೆ ಪರಿಹಾರ ಆಗದೆ, ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಇಲ್ಲದೆ, ಯಾರಾದರೂ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಅಯ್ಯೋ ತುಂಬ ಅವ್ರೇನು ಹೇಳೋದು ಕೇಳೋದು ನಮಗೆ ಗೊತ್ತಾಗಲ್ವಾ, ಈ ಥರ ಉಡಾಫೆ ಮಾತಾಡ್ತಾರೆ. ಈಗ ಮಕ್ಕಳಿಗೆ ನಾವು ಸ್ತೋತ್ರ ಹೇಳ್ಕೊಡ್ತೀವಿ ಅಂದರೆ ಒಂದು ಸ್ತೋತ್ರ ಕ್ಲಾಸ್ ಇಟ್ಕೊಳ್ಳೋಣ, ಅಯ್ಯೋ ಅವ್ರೇನು ಹೇಳ್ಕೊಡೋದು, ನಾವೇ ಹೇಳ್ಕೊಡ್ತೀವಿ ಅಂತ ಅಪ್ಪ ಅಮ್ಮ ಅಂದ್ಕೊಳ್ತಾರೆ. ಎಲ್ಲೋ ಕೂತ್ಕೊಂಡು, ಎಲ್ಲೋ ನಿಂತ್ಕೊಂಡು, ಹೇಗೋ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಅಥವಾ ಫೋನಲ್ಲಿ ಮಾತಾಡಿಕೊಂಡು ಅವ್ರನ್ನ ಸರಿ ಮಾಡಿದ್ರೆ ಅದು ಸರಿ ಹೋಗುತ್ತಾ? ಇಲ್ಲ, ಕುತ್ಕೊಂಡು ಹೇಳ್ಕೊಡೋಷ್ಟು ಪೇಷನ್ಸ್ ಇದೆಯಾ? ಫಸ್ಟ್ ಆಫ್ ಆಲ್ ಆ ಪೇರೆಂಟ್ಸ್ಗೆ ಆ ಒಂದು ಶ್ಲೋಕ ಬರುತ್ತಾ, ಅದಕ್ಕೆ ಅರ್ಥ ಗೊತ್ತಾ, ಅದ್ರ ವಿಚಾರ ಗೊತ್ತಾ, ಅದರ ಒಂದು ಪುರಾಣ ಗೊತ್ತಾ? ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಒಂದು ಶ್ಲೋಕವನ್ನು ಹೇಳ್ಕೊಡೋಕೆ ಹೋದರೆ, ಒಂದು ಕತೆ ಹೇಳಿದ್ರೆ ಯಾಕೆ 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 ಅಂತ ಪ್ರಶ್ನೆ ಮಾಡ್ತಾರೆ. ಅದೆಲ್ಲವನ್ನು ಡೀಟೇಲಾಗಿ ಹೇಳ್ತಕ್ಕಂತಹ ಒಂದು ಜ್ಞಾನ ಎಲ್ಲರಿಗೂ ಇದೆಯಾ? ಇಲ್ಲ. ಹಾಗಾದರೆ ಅದಕ್ಕೆ ಒಂದು ಟ್ಯುಟೋರಿಯಲ್ ಇರಬೇಕಲ್ವ, ಅದಕ್ಕೆ ಒಂದು ಮೆಂಟರ್ ಬೇಕಲ್ಲ, ಅದಕ್ಕೆ ಒಂದು ಗುರು ಬೇಕಲ್ವ? ಯಾಕೆ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ? ಈಗ ನಾನು ಒಂದು ಲಲಿತಾ ಅಷ್ಟೋತ್ತರದಲ್ಲಿ ನಿಧಾನಾಯೈ ನಮಃ ಅಂತ ಬರುತ್ತೆ. ಎಷ್ಟೋ ಜನ ಗೊತ್ತಿಲ್ಲದೆ ನಿಧಾನಾಯೈ ಅಂತ ಹೇಳಿದೆ ನಿಧನೈ ಅಂತ ಹೇಳ್ತಾರೆ. ನಿಧನ ಅಂತಂದರೆ ಏನು ಹೇಳ್ರಿ? ಮರಣ ಅಂತ. ಕನ್ನಡ ಬರುತ್ತೆ, ಎಷ್ಟೋ ವರ್ಷಗಳಿಂದ ಸಹಸ್ರನಾಮ ಹೇಳ್ತಾ ಇರ್ತಾರೆ, ಬಟ್ ಉಚ್ಚಾರಣೆ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಲ್ಲ. ಫಾಸ್ಟಾಗಿ ಹೇಳಿ, ಅಥವಾ ಏನೋ ಒಂದು ಎಲ್ಲರ ಮುಂದೆ ಗುಂಪಲ್ಲಿ ಗೋವಿಂದ ಅಂತ ಹೇಳ್ತಾ ಅವ್ರು ಏನು ಮಿಸ್ಟೇಕ್ ಮಾಡ್ತಾಯಿದ್ರು, ಅವರು ಮೀನಿಂಗ್ ಚೇಂಜ್ ಆಗೋಯ್ತಲ್ಲ. ಇದನ್ನು ಯಾರು ತಿದ್ದೋದೇ ಇಲ್ಲ. ಯಾಕಂದರೆ ಗುಂಪಲ್ಲಿ ಗೋವಿಂದ ಎಲ್ಲರೂ ಹೇಳ್ತಾ ಇರ್ತಾರೆ, ಅವ್ರು ಹೇಳೋ ತಪ್ಪು ಯಾರು ಗಮನಿಸೋದಿಲ್ಲ. ಅಕಸ್ಮಾತ್ ಗಮನಿಸಿ ಹೇಳಿದ್ರು ಸಿಟ್ಟು ಜಾಸ್ತಿ ಆಗಿಬಿಡುತ್ತೆ. ಇವರೇನು ನನಗೆ ಹೇಳೋದು, ನಾನು ತಪ್ಪು ಹೇಳ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಇದನ್ನು. ಮೀನಿಂಗೇ ಚೇಂಜ್ ಆದಾಗ ನಿಮ್ಮ ಮನೇಲಿ ಪರಿಸ್ಥಿತಿ ಏನು? ಪ್ರತಿ ಕ್ಷಣ ನಿಮ್ಮಲ್ಲಿ ನೀವು ಏನು ಸಾವಿನ ಒಂದು ಕಳೆಯನ್ನು ನೋಡ್ತಾ ಇರ್ತೀರಾ, ಅಥವಾ ಆ ಭಯವನ್ನು ನೋಡ್ತಾ ಇರ್ತೀರಾ. ಸಾವು ಇನ್ನೆಲ್ಲಿ ಬಂದುಬಿಡುತ್ತೋ, ಅಥವಾ ನಾನು ದಿನ ಸತ್ತೋಗ್ಬೇಕು ಅನ್ನೋ ಆಸೆ ಬರ್ತಾ ಇರುತ್ತೆ, ಏನೋ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ, ಅಥವಾ ಯಾರೋ ನಿಜವಾಗ್ಲೂ ಹೋಗ್ತಾನೆ ಇರ್ಬೋದು, ಹೋಗ್ಬಿಡ್ತಾ ಇದ್ದಾರೆ ನೀವು ಉಚ್ಚಾರಣೆ ಮಾಡ್ತಾ ಇರೋದು ಆ ರೀತಿ ಇರುತ್ತೆ. ಅರ್ಥ ಬದಲಾದಾಗ ಅದೇ ವೈಬ್ರೇಷನ್ ಬರೋಕ್ಕೆ ಶುರುವಾಗುತ್ತೆ. ಈ ರೀತಿ ಸಹಸ್ರನಾಮಗಳಲ್ಲಿ ಯಾವುದೇ ಒಂದು ಮಂತ್ರಗಳಲ್ಲಿ ತಪ್ಪು ಉಚ್ಚಾರಣೆ ಆದಾಗ ಆ ಮನೆಯಲ್ಲಿ ಅಂಥ ವೈಬ್ರೇಷನ್ ಬರುತ್ತೆ, ಅಂಥ ಅನರ್ಥಗಳು ಆಗ್ತಾ ಇರುತ್ತೆ. ಅನಾಹತಾಬ್ಜ ನಿಲಯ ಅಂತ ಲಲಿತಾ ಸಹಸ್ರನಾಮದಲ್ಲಿದೆ. ಅದನ್ನು ಅನಾಹುತಾಬ್ಜ ಅಂತಂದಾಗ ಅನಾಹುತ ಬೇರೆ, ಅನಾಹತ ಬೇರೆ. ಗೊತ್ತಾಗ್ತಿದ್ದಿಲ್ಲ? ಹೇಳೋ ಭರದಲ್ಲಿ ಇದನ್ನು ತಿದ್ದೋರು ಯಾರು? ನಮ್ಗೆ ಅನ್ನಿಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ನಂಗೆ ಗೊತ್ತು, ಭಾಷೆ ಬರ್ತಾ ಇದೆ, ಕಣ್ಣು ನೋಡ್ತಾ ಇದೆ, ಆದರೂ ನಾನು ಅನಾಹುತ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ತಿದ್ದಿ ಸರಿಯಾದ ಒಂದು ಅರ್ಥವನ್ನು ತಿಳಿಸ್ಕೊಡೋದಕ್ಕೆ ಒಂದು ಗುರು ಬೇಕಲ್ವ? ಹಾಗಾಗಿ ಯಾವುದೇ ಒಂದು ಮಂತ್ರವನ್ನು ನಾವು ಹೇಳಬೇಕಾದ್ರೂ ಮೊದಲು ಅದರ ವಿಚಾರ, ಗುಣ, ಮೌಲ್ಯ, ರೂಪ, ಲಾವಣ್ಯ, ಎಲ್ಲ ಲೀಲೆ ಎಲ್ಲವನ್ನು ತಿಳ್ಕೊಂಡು ಆ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆ ನಂತರ ಅದನ್ನು ಪಠನೆ ಮಾಡಿದ್ರೆ, ತಿಳಿಸ್ಕೊಂಡು ಹೇಳಿಸ್ಕೊಂಡು, ಕಲ್ತಿರೋರ ಹತ್ರ ತಿಳ್ಕೊಂಡು, ಬಂದಿರೋರ ಹತ್ರ ಹೇಳಿಸ್ಕೊಂಡು, ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಒಂದು ಸಲ ನೋಡಿ ಆಮೇಲೆ ಅದನ್ನು ಪಠನೆ ಮಾಡಿದ್ರೆ ಖಂಡಿತ ಅದ್ಭುತವಾದ ಬದಲಾವಣೆವಾಗುತ್ತೆ, ಅದ್ಭುತ ರಿಸಲ್ಟ್ ಬರುತ್ತೆ. ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ, ಅದು ಫೀಲ್ ಮಾಡ್ತೀವಿ. ಇದು ಚೆನ್ನಾಗಿ ಕರೆಕ್ಟಾಗಿ ಹೇಳೋರಿಗೆ ಅದು ಫೀಲ್ ಆಗುತ್ತೆ. ಸೊ ನಾವು ಅಂದರೆ ನಾವು ತಪ್ಪು ಹೇಳ್ತಾ ಇದ್ರೆ ಒಂದು ಅನರ್ಥ ಆಗ್ತಾ ಇರುತ್ತೆ, ಸರಿ ಹೇಳ್ತಾ ಇದ್ರೆ ಒಂದು ಒಳ್ಳೇದಾಗ್ತಾ ಇರುತ್ತೆ. ನಾವು ಇಮಿಡಿಯೇಟಾಗಿ ಫೀಲ್ ಮಾಡ್ಬೋದು ಅದನ್ನು. ನಮ್ಮ ಮನೆಯಲ್ಲಿ ಖುಷಿ, ಒಂದು ರೀತಿಯ ಶಾಂತಿ, ಒಂದು ವೈಬ್ರೇಷನ್ ಬರೋಕ್ಕೆ ಶುರು ಆಗುತ್ತೆ. ನಾವು ಕರೆಕ್ಟಾಗಿ ಹೇಳ್ತಾ ಇದ್ರೆ ನಮ್ಮ ಮುಖದಲ್ಲಿ ಕಾಂತಿ ಬರುತ್ತೆ, ಒಂದು ಸಮಾಧಾನ ಬರುತ್ತೆ ನಮಗೆ. ಕರೆಕ್ಟಾಗಿ ಹೇಳ್ತಾ ಇದ್ರೆ ಏನು ಬರುತ್ತೆ, ಏನಾಗುತ್ತೆ, ಹೆಂಗೆ ಗೊತ್ತಾಗುತ್ತೆ ಅನ್ನೋದಾದರೆ ಒಂದು ಸಮಾಧಾನ, ಒಂದು ಶಾಂತತೆ, ಆ ಮನೆಯಲ್ಲಿ ಒಂದು ಏನೋ ಒಂದು ಪ್ರಭಾವಳಿ, ಒಂದು ರೀತಿಯ ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿ ಆಗೋಕ್ಕೆ ಶುರು ಆಗುತ್ತೆ. ಅಲ್ಲಿ ಒಂದು ಕಾಂತಿ ಬರೋದಕ್ಕೆ ಶುರು ಆಗುತ್ತೆ. ಆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ, ಕೆಟ್ಟವ್ರು ಯಾರು ಬರೋಕ್ಕಾಗೋದಿಲ್ಲ ಅಲ್ಲಿ.
ಅವನ್ನೆಲ್ಲ ಆ ಮನೆ ದೂರ ಇಡುತ್ತೆ. ಆ ವ್ಯಕ್ತಿಗಳ ಹತ್ರ ಯಾರು ಕೆಟ್ಟವರು ಬರೋಕ್ಕಾಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಏನು ಅಂತ ತಿಳ್ಕೊಳ್ಳೋ ಒಂದು ಯೋಚನೆ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ದೈವ ಬಲ ಯಾವಾಗ ಬರೋಕ್ಕೆ ಶುರು ಆಗುತ್ತೆ, ಆ ಒಂದು ಮಂತ್ರಕ್ಕೆ ಆ ಶಕ್ತಿ ನಾವು ತುಂಬಿಸ್ಕೊಂಡಾಗ ನಾವು ಹೇಳ್ತಾ ಹೇಳ್ತಾ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ನಾನು ಶಾಂತವಾಗ್ತೀನಿ, ನಾನು ಕೋಪ ಮಾಡ್ಕೊಳ್ಳೋದು ಕಡಿಮೆ ಆಗ್ತೀನಿ, ನಮ್ಮ ಬಾಡಿ ಪೋಸ್ಚರ್ ಚೆನ್ನಾಗಿ ಆಗೋಕ್ಕಾಗುತ್ತೆ, ನನ್ನ ಮುಖದಲ್ಲಿ ಕಾಂತಿ ಬರುತ್ತೆ, ನನ್ನ ಮಾತನಾಡುವ ರೀತಿ ನೀತಿಗಳು ಬದಲಾಗ್ಬಿಡುತ್ತೆ, ನಾನು ಎಲ್ಲರ ಹತ್ರ ಬಿಹೇವ್ ಮಾಡೋ ರೀತಿ ಬದಲಾಗುತ್ತೆ. ಅಂದರೆ ಇಷ್ಟವರೆಗೂ ನಾನು ಕೋಪ ಮಾಡ್ಕೊತಿದ್ರೆ, ಎಗರಾಡ್ತಾ ಇದ್ದರೆ, ಅಥವಾ ತುಂಬ ಅನುಮಾನ ಪಡ್ತಾ ಇದ್ದರೆ, ಬೇಜಾರಲ್ಲಿ ಯಾವಾಗಲೂ ಇದ್ದರೆ, ಅದೆಲ್ಲವೂ ಸಹ ಬದಲಾಗುತ್ತೆ. ಇದಕ್ಕೆ ಹೊರಗಡೆ ಪರಿಹಾರ ಬೇಡ. ನಾನು ಹೇಳ್ದಂಗೆ ಇನ್ಯಾರೋ ಹೋಗ್ಬಿಟ್ಟು ಅಯ್ಯೋ ನಂಗೆ ಬೇಜಾರಾಗ್ತಾ ಇದೆ, ಮೂಡ್ ಸರಿ ಇಲ್ಲ, ನಾನು ಇವತ್ತೊಂದು ಕಾಫಿ ಕುಡಿದು ಬಿಡ್ತೀನಿ, ನಾನು ಯಾರ ಹತ್ರ ಫೋನಲ್ಲಿ ಮಾತಾಡ್ತೀನಿ, ಇದು ಅಲ್ಲ ಬೇಕಾಗಿರೋದು. ನಿಮ್ಗೆ ಆ ರೀತಿ ಅನ್ನಿಸ್ತಾ ಇದೆಯಾ, ಒಂದು ಮಂತ್ರ ಹೇಳಿ ಕೂತ್ಕೊಂಡು 5 ನಿಮಿಷ ಪಠನೆ ಮಾಡಿ, ಆಟೋಮೆಟಿಕ್ಕಾಗಿ ನೀವು ಕಾಮ್ ಆಗ್ತೀರ. ಇಮಿಡಿಯೇಟಾಗಿ ಎದ್ದು ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರ. ಅದು ಮಂತ್ರಕ್ಕಿರ್ತಕ್ಕಂಥ ಶಕ್ತಿ. ಕರೆಕ್ಟಾಗಿ ಉಚ್ಚಾರಣೆ ಮಾಡಿದ್ರೆ ನಾವೆಲ್ಲರಿಗೂ ಹೇಳ್ಕೊಡ್ತೀವಿ, ನಮ್ಮ ಕ್ಲಾಸಲ್ಲಿ ಹೇಳ್ತೀವಿ, ನೀವು ಎಲ್ಲೂ ಹೋಗಬೇಡಿ. ಈಗ ಲಲಿತಾ ಸಹಸ್ರನಾಮ ಅರ್ಥ ಸಮೇತ ಕಲ್ತ್ಕೊಂಡ್ಮೇಲೆ ನೀವು ಇನ್ನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಲಲಿತಾ ಸಹಸ್ರನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಇದೆ, ಸಂಖ್ಯಾಶಾಸ್ತ್ರ ಇದೆ, ಮೀಮಾಂಸಾ ಶಾಸ್ತ್ರ ಇದೆ, ನ್ಯಾಯಾಂಗ ಶಾಸ್ತ್ರ ಇದೆ. ಆಮೇಲೆ ಪ್ರಾಣಾಯಾಮ ಅಂದರೆ ಹೇಗೆ ಮಾಡಬೇಕು, ಯೋಗ ಹೇಗೆ ಯಾವಾಗ ಮಾಡಬೇಕು, ನಮ್ಮ ದೇಹದಲ್ಲಿರ್ತಕ್ಕಂತಹ ಶಕ್ತಿ ಯಾವ ರೀತಿ ಇರುತ್ತೆ, ಪಂಚಭೂತಗಳು ಅಂತಂದರೆ ಏನು, ಸಪ್ತ ಧಾತುಗಳು ಅಂತಂದರೆ ಏನು, ಸಪ್ತ ಮಾತೃಕೆಯರು ಎಲ್ಲೆಲ್ಲಿ ಇರ್ತಾರೆ, ಸಪ್ತ ಚಕ್ರಗಳು ಹೇಗಿರುತ್ತೆ, ಸಪ್ತ ನದಿಗಳು ಏನು ಹೇಳುತ್ತೆ, ಪ್ರತಿ ಒಂದು ವಿಚಾರ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲೋ ಅದಕ್ಕೆ ನಾವು ಹೊರಗಡೆ ಯಾವ ಸಮಸ್ಯೆ ಇದೋ ಅದು ಹೊರಗಡೆ ಬೇಕಾಗಿಲ್ಲ. ಈಗ ನನಗೇನೋ ಹಣಕಾಸಿನ ಸಮಸ್ಯೆ ಇದೆ, ನನಗೆ ದುಡ್ಡು ಬರ್ತಾ ಇಲ್ಲ, ಅದರಲ್ಲಿ ಬರುತ್ತೆ ರಾಜ್ಯಲಕ್ಷ್ಮಿ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯ ದಾಯಿನಿ. ನಾನು ಅದನ್ನೇ ನನಗೆ ಇವಾಗ ಹಣಕಾಸಿನ ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ರೆ ಇದನ್ನು ಕರೆಕ್ಟಾಗಿ ನಾನು 108 ಸಲ ಪ್ರತಿದಿನ ಚಾಂಟ್ ಮಾಡ್ತಾ ಹೋಗ್ತಾ ಇದ್ದೆ, 3 ತಿಂಗಳಲ್ಲಿ ಆಟೋಮೆಟಿಕ್ಕಾಗಿ ಹಣ ಬರುವಂಥ ವ್ಯವಸ್ಥೆ ನನಗೆ ಸಿಗುತ್ತೆ, ಅಥವಾ ಹಣ ಮಾಡುವಂತಹ ದಾರಿ ನನಗೆ ಸಿಗುತ್ತೆ, ಅಥವಾ ನನಗೆ ಕೆಲಸ ಸಿಗುತ್ತೆ, ಅಥವಾ ನಾನು ಕೊಟ್ಟು ಕಳ್ಕೊಂಡಿರೋ ದುಡ್ಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಮಾಡಬಾರ್ದು? ಆ ಒಂದೊಂದು ಪದವನ್ನು ನಾವು ತೊಗೊಂಡು, ಅರ್ಥವನ್ನು ತೊಗೊಂಡು, ನನಗೇನು ಬೇಕು, ನನಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಮಾತ್ರ ನೀವು ಅದನ್ನು ಇಟ್ಕೊಳ್ಳಿ. ಈಗ ಲಲಿತಾ ಸಹಸ್ರನಾಮ ನೀವು ಕಲೀರಿ, ಎಲ್ಲ ಸಮಸ್ಯೆ ಇದ್ದರೆ ಲಲಿತಾ ಸಹಸ್ರನಾಮ ಪೂರ್ತಿ ಹೇಳ್ರಿ, ಎಲ್ಲ ಸಮಸ್ಯೆ ಇದ್ದರೆ. ಇಲ್ಲ ಪರ್ಟಿಕ್ಯುಲರ್ ಸಮಸ್ಯೆ ಇದೆಯಾ, ಒಂದು ಶ್ಲೋಕವನ್ನು ತೊಗೊಂಡು ಹೇಳಿ. ಎಲ್ಲ ಇರ್ತಕ್ಕಂಥ ಶ್ಲೋಕ ಒಂದಿದೆ, ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿರ್ ಮತಿ ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿರ್ ನಂದಿನಿ ವಿಘ್ನನಾಶಿನಿ. ಈ 2 ಲೈನಲ್ಲಿ, ಈ ಶ್ಲೋಕದಲ್ಲಿ ನಮಗೇನೆಲ್ಲ ಬೇಕೋ ಅದೆಲ್ಲ ಇದೆ. ನಮಗೇನು ಬೇಕು? ಕುಮಾರ ಗಣನಾಥಾಂಬ, ಸುಬ್ರಹ್ಮಣ್ಯನ, ಗಣೇಶನ, ಗಣಗಳ ತಾಯಿ ಯಾರು? ಪಾರ್ವತಿ ದೇವಿ, ಪರಮೇಶ್ವರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಲಲಿತಾ ಪರಮೇಶ್ವರಿ. ಕುಮಾರ ಗಣನಾಥಾಂಬ ಎಲ್ಲ ಯೋಗಿಗಳಿಗೂ ಗಣಗಳಿಗೂ ಶಕ್ತಿಯನ್ನು ಕೊಡ್ತಕ್ಕಂಥವಳು. ತುಷ್ಟಿ ಆರೋಗ್ಯವನ್ನು ಕೊಡ್ತಕ್ಕಂಥವಳು, ಪುಷ್ಟಿ ಶಾಂತಿಯನ್ನು ಕೊಡ್ತಕ್ಕಂಥವಳು. ಅಂದರೆ ನಮಗೆ ದೈಹಿಕ ಮಾನಸಿಕ ಭಾವನಾತ್ಮಕ ಎಲ್ಲ ಶಕ್ತಿಯನ್ನು ಕೊಡ್ತಕ್ಕಂಥವಳು, ಶಾಂತಿಯನ್ನು ಕೊಡ್ತಕ್ಕಂಥವಳು. ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿ ಮತಿ ಧೃತಿ. ಮತಿ ನಮಗೆ ಯೋಚನೆ ಕರೆಕ್ಟಾಗಿ ಮಾಡಬೇಕು, ನಾವು ಬುದ್ಧಿ ಇರಬೇಕು, ಜ್ಞಾನ ಇರಬೇಕು. ಇದು ಮತಿ ಧೃತಿ, ಯೋಚನೆ ಮಾಡೋ ಶಕ್ತಿನೂ ಚೆನ್ನಾಗಿರಬೇಕು. ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿ ಮತಿ ಧೃತಿ ಶಾಂತಿ. ನಮಗೇನು ಬೇಕು? ಯಾವಾಗಲೂ ನಾವು ಕೇಳ್ತಕ್ಕಂಥದ್ದು, ಅಪ್ಪ ನಾನು ಪೀಸ್ ಆಫ್ ಮೈಂಡ್ ಬೇಕು, ನಾನು ಶಾಂತವಾಗಿರಬೇಕು. ಅಮ್ಮ ಶಾಂತಿ ಕೊಡ್ತಾಳೆ. ಸೊ ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿ ಮತಿ ಧೃತಿ ಶಾಂತಿ ಸ್ವಸ್ತಿಮತಿ. ಸ್ವಸ್ತಿಮತಿ ಅಂತಂದರೆ ಏನು? ಶುಭವನ್ನು ಉಂಟು ಮಾಡ್ತಕ್ಕಂಥವಳು, ಮಂಗಳ ಕಾರ್ಯಗಳನ್ನು ಮಾಡಿಸ್ತಕ್ಕಂಥವಳು. ನಾವು ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ನಮಗೇನಾಗಬೇಕು? ಅದು ಒಳ್ಳೇದಾಗಬೇಕು. ನಾವು ಬೆಳಗ್ಗೆ ಹೋದರೆ ಅದಲ್ವ ದೇವ್ರಿಗೆ ಬಾಬಾ ಅಂತ ನಮಸ್ಕಾರ ಮಾಡ್ಕೊಂಡು ನಂಗೆ ಒಳ್ಳೇದು ಮಾಡು ಅಂತ ಹೇಳಿ ಆಚೆ ಹೋಗ್ತೀವಿ. ಅಂದರೆ ಏನು? ಶುಭ ಉಂಟು ಮಾಡು ಅಂಥೇಳಿ. ಅಮ್ಮ ಹೇಳ್ತಿದ್ರಲ್ಲಿ ಸ್ವಸ್ತಿಮತಿ ಕಾಂತಿ. ನಮಗೊಂದು ಕಾಂತಿ ಬರೋಕ್ಕೆ, ಒಂದು ಓಜಸ್ಸು, ಒಂದು ತೇಜಸ್ಸು ಬರೋಕ್ಕೆ ಶುರು ಆಯಿತು. ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮುಖದಲ್ಲಿ, ನಮ್ಮ ಕಣ್ಣಿನಲ್ಲಿ ಒಂದು ಕಾಂತಿ ಬರೋಕ್ಕೆ ಶುರು ಆಯಿತು. ನಾವೇನು ಲುಕ್ ಅಂತ ಹೇಳ್ತೀವಲ್ಲ, ಬೇರೆಯವ್ರ ಥರ ಅಂದರೆ ಈಗ ಮೇಕಪ್ ಮಾಡಿಕೊಂಡೆ ಇಲ್ಲ ಅವ್ರ ಥರ ಕಾಣಬೇಕು, ಅದೆಲ್ಲ ಇಲ್ಲ. ನಮ್ಮ ಒಳಗಡೆ ಅದು ಬಂದುಬಿಡುತ್ತೆ. ಸೊ ನಂದಿನಿ. ನಂದಿನಿ ಅಂತಂದರೆ ಯಾವುದು? ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ನಂದಿನಿ ಅಂತಂದರೆ. ಕಾಮಧೇನು ಅಂತ ಹೇಳ್ತೀವಲ್ಲ, ಸೊ ನಾವೇನು ಅಂದ್ಕೊಳ್ತೀವೋ ಅದು ನಡೆಯೋಕ್ಕೆ ಶುರು ಆಗುತ್ತೆ. ವಿಘ್ನನಾಶಿನಿ. ನಮಗೆ ಬರ್ತಕ್ಕಂಥ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು, ಕೆಟ್ಟ ವ್ಯಕ್ತಿಗಳನ್ನು ಅದು ದೂರ ಮಾಡಿಬಿಡುತ್ತೆ. ಈ 2 ಲೈನಲ್ಲಿ ಇಷ್ಟೆಲ್ಲ ಇದೆ ಅಂತಂದರೆ ಇದನ್ನೇ ಯಾಕೆ ನಾವು ಪಠನೆ ಮಾಡಬಾರ್ದು? ಇಷ್ಟು
ಇಷ್ಟು ಇರಬೇಕಾದ್ರೆ ನಾವು ಎಷ್ಟು ಸಮಸ್ಯೆಗೆ ಪರಿಹಾರ ಹೊರಗಡೆ ಹುಡುಕ್ತಾ ಇದ್ದೀವಿ. ಯಾಕೆ ಈ 2 ಲೈನನ್ನು ನಾವು ಹೇಳಬಾರ್ದು, ಹೇಳ್ಕೊಡ್ಬಾರ್ದು, ತಿಳ್ಕೊಳ್ಬಾರ್ದು, ಮಾಡಿ ಅನುಭವ ಪಡ್ಕೊಳ್ಬಾರ್ದು? ಮ್ಯಾಮ್ ಆ್ಯಕ್ಚುಲಿ ಈ 2 ಲೈನಲ್ಲೇ ಇಷ್ಟು ಇದೆ ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ ಪೂರ್ತಿ ಲಲಿತಾ ಸಹಸ್ರನಾಮದಲ್ಲಿ ಇನ್ನೂ ಎಷ್ಟು ಡೀಪ್ ಮೀನಿಂಗ್ ಇರ್ಬೋದು ಅಂತ. ಸೊ ನನ್ನ ಮುಂದಿನ ಪ್ರಶ್ನೆ ಮ್ಯಾಮ್, ವೈ 108 ಟೈಮ್ಸ್, 108 ಸತಿ ಯಾಕೆ ಮ್ಯಾಮ್? ಲೈಕ್ ಅದ್ರ ಹಿಂದೆ ಏನಾದರೂ ಥಾಟ್ ಪ್ರೊಸೆಸ್ ಇದೆಯಾ? ಎಷ್ಟು ಸತಿ ಹೇಳಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂತ? ಬೇಸಿಕ್ಲಿ ಯಾಕೆ ಮ್ಯಾಮ್ 108 ಸತಿ? ನಮ್ಮ ಪುರಾಣಗಳಿಂದ 108ಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. 108 8 + 1 9 ಆಗುತ್ತೆ. 9 ನಮ್ಮ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಯಾವುದೇ ಒಂದು ವಿಚಾರ ತಗೊಂಡು ನಾವು 9 9 9 ಹೇಳ್ತೀವಿ. ನವಗ್ರಹಗಳು ಅಂತ ಹೇಳ್ತೀವಿ, ನವರತ್ನಗಳು ಅಂತ ಹೇಳ್ತೀವಿ, ನವಶಕ್ತಿಗಳು ಅಂತೀವಿ, ನವದುರ್ಗೆಯರು ಅಂತ ಹೇಳ್ತಾ ಇರ್ತೀವಿ. ಪ್ರತಿಯೊಂದನ್ನು ನಾವು 9ನ ಜೊತೆ ನಾವು ಸೇರಿಸ್ಕೊಂಡು ಬಂದಿರ್ತೀವಿ. ಅಂದರೆ ಈ 9 ಅನ್ನೋದು ಟಾಪಲ್ಲಿರ್ತಕ್ಕಂಥದ್ದು. ಸೊ ಆ ಒಂದು ಶಕ್ತಿಯ ಅನುಭವ ನಮಗೆ ಬೇಕಾಗುತ್ತೆ. ಇದಕ್ಕೆ ತುಂಬ ವಿಚಾರಗಳಿದೆ, ನಾನು ಇನ್ನೊಂದ್ಸಲ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಚಾರಕ್ಕೆ ನಾವು 108 ಅಂತ ಏನು ನಮಗೆ ಕೊಟ್ಟಿದ್ದಾರೆ, ನಾನು ಹೇಳ್ತೀನಿ, ತುಂಬ ತಿಳ್ಕೊಳ್ಳೋದಕ್ಕಿಂತ ನಮ್ಗೆ ಏನು ಹೇಳಿದಾರೋ ಅದನ್ನು ಮಾಡಿಬಿಟ್ರೆ ಒಳ್ಳೇದಲ್ಲ. ವಿಪರೀತ ತಿಳ್ಕೊಂಡ್ರೆ ನಾವು ಅದರಿಂದ ಓಡ್ತಾ ಇರ್ತೀವಿ, ನಮ್ಗೆ ಒಳ್ಳೇದಾಗೋದಿಲ್ಲ. ಸೊ ನಾವೇನು ಹೇಳಬೇಕು ಅಂತಂದರೆ, ಯಾವಾಗ್ಲೂ ಸಹ ಕ್ವಶನ್ ಹಾಕೋದಕ್ಕಿಂತ, ಇವಾಗ ನಿಮ್ಗೆ ಇದು ಒಳ್ಳೇದಾಗುತ್ತೆ ಅಂತ ಯಾರಾದರೂ ಹೇಳಿದ್ರೆ, ಇಷ್ಟು ಸಲ ನೀವು ಓದಿ, ಇಂಥ ಟೈಮಲ್ಲೇ ಓದಿ ಅಂತ ಹೇಳಿಬಿಟ್ರೆ ನಾವು ಅದನ್ನು ಮಾಡಿಬಿಡಬೇಕು. ಅತಿಯಾಗಿ ಯೋಚನೆ ಮಾಡಿ, ಅತಿಯಾಗಿ ಪ್ರಶ್ನೆ ಮಾಡಿ ನಾವು ಮಾಡೋದಕ್ಕಿಂತ ನಮಗೇನು ಬೇಕಾಗಿರೋದು, ನಮ್ಗೆ ಒಳ್ಳೇದಾಗಬೇಕು, ನನಗೆ ತಿಳುವಳಿಕೆ ಬರಬೇಕು, ಒಳ್ಳೆಯದು, ನಮಗೆ ಜ್ಞಾನ ಬರಬೇಕು, ಒಳ್ಳೆಯದು, ತಿಳ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದು. ಆದರೆ ಸ್ಟಾರ್ಟಿಂಗ್ ಇನಿಷಿಯೇಟ್ ಸ್ಟೇಜಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಯಾರಾದರೂ ಇದು ನೀನು ಒಳ್ಳೆಯದಕ್ಕೆ ಅಂತ ಕೊಟ್ಟಾಗ ನಾವು ಅದನ್ನು ಹಾಗೆ ಮಾಡಿಬಿಟ್ರೆ ಒಳ್ಳೆಯದು. ಪ್ರಶ್ನೆಗಳು ಮಾಡ್ತಾ ಹೋಗ್ತಾ ಇದ್ರೆ ಗೊಂದಲ ಜಾಸ್ತಿ ಆಗುತ್ತೆ, ಇನ್ನಷ್ಟು ಪ್ರಶ್ನೆ ಬರುತ್ತೆ, ಮಾಡೋ ಮನಸ್ಸು ಕಡಿಮೆ ಆಗಿಬಿಡುತ್ತೆ, ನಮ್ಗೆ ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅಥವಾ ಸರಿಯಾದ ರೀತಿಯ ವಿವರಣೆ ಕೊಡದೇ ಇದ್ದಾಗ ಅಥವಾ ಮಾಹಿತಿ ಕೊಡದೇ ಇದ್ದಾಗ ನಮಗೆ ನಂಬೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಅದ್ರ ಬದಲಾಗಿ ನಾವು ಮುಗ್ಧವಾಗಿ ಮಾಡಿಬಿಡ್ಬೇಕು. ಒಂದು ಮಗುಗೆ ನಾವೇನು ಹೇಳ್ತೀವಿ, ಚಾಕ್ಲೇಟ್ ಮಗುಗೆ ಚಾಕ್ಲೇಟ್ ಕೊಡೋಕೆ ಇಷ್ಟ ಇಲ್ಲ, ನಮಗೆ ತಿನ್ನಬೇಡ, ಅದು ನಮಗೆ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು, ಅದು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಗುಗೆ ಚಾಕ್ಲೇಟ್ ಬೇಕಾ ಬೇಡವಾ ನಾವು ನಿರ್ಧಾರ ಮಾಡಬೇಕು, ಕೊಡಬೇಕಾ ಕೊಡಬಾರ್ದ. ಸೊ ಕೊಟ್ಟರೆ ಏನಾಗುತ್ತೆ, ಕೊಡಲಿಲ್ಲ ಏನಾಗುತ್ತೆ. ಸೊ ಕೊಟ್ಟಾಗ ಆಯಿತು ತಿನ್ನು, ಬ್ರಷ್ ಮಾಡು ಅಂತ ನಾವು ಹೇಳ್ತೀವಿ. ಯಾಕೆ ಬ್ರಷ್ ಮಾಡಬೇಕು, ಬ್ರಷ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ವಿತಂಡವಾದ ಮಾಡ್ಕೊಂಡು ಕೂತ್ಕೊಂಡ್ರೆ ಹಲ್ಲು ಹುಳುಕಾಗುತ್ತಲ್ವ. ನಾನು ಮಾಡಲ್ಲ, ಇವಾಗ ಏನಾಗುತ್ತೆ, ನೀವು ಸರಿಯಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂತಂದರೆ. ಅದರ ಬದಲಾಗಿ ಸುಮ್ಮನೆ ಬ್ರಷ್ ಮಾಡಿಬಿಟ್ಟಿದ್ರೆ ಆಗ್ತಿತ್ತಲ್ವ. ಹಾಗೆ ನಾವು ಸಹ ಯಾರಾದರೂ ನಮ್ಗೆ ಸಮಸ್ಯೆ ಅಂತ ಹೋದಾಗ ವಿತಂಡವಾದ ಮಾಡದೆ, ವಿಪರೀತ ರಿಸರ್ಚ್ ಮಾಡೋಕ್ಕೆ ಹೋಗದೆ, ಫಸ್ಟ್ ನಾವು ಅದನ್ನು ಮಾಡಿ ಅನುಭವವನ್ನು ಪಡ್ಕೊಂಡಾಗ ನಮಗೆ ಜ್ಞಾನ ಅಭಿವೃದ್ಧಿ ಆಗಿಬಿಡುತ್ತೆ. ಇಷ್ಟು ದಿವಸ ಮಾಡಿ ನಾವು ಹೇಳ್ತೀವಿ 64 ಸಲ ಹೇಳಿ, 48 ಸಲ ಹೇಳಿ, 21 ಸಲ ಹೇಳಿ, ಪ್ರತಿಯೊಂದು ಸಂಖ್ಯೆಗೂ ಅದರದ್ದೇ ಆದ ಒಂದು ಮಹತ್ವ ಇದೆ. ಯಾರಿಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಹೇಳಿರ್ತಾರೆ. ಜ್ಯೋತಿಷಿಗಳಿರ್ಬೋದು, ಸಂತರಿರ್ಬೋದು, ಸಾಧಕರು, ಮಹರ್ಷಿಗಳು ಅಥವಾ ಅರ್ಚಕರು, ಯಾರೋ ಒಬ್ರು ಹೇಳ್ತಾರೆ. ನಾವು ಕೇಳಿಬಿಟ್ಟು ಮಾಡೋಣ. ನಮಗೇನು ಬೇಕಾಗಿರೋದು, ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು. ಪರಿಹಾರ ಮಾಡ್ಕೊಳ್ತಾ ಅದರ ಒಳಗಡೆ ಡೆಪ್ತಲ್ಲಿ ನಾವೇ ಹೋಗಿ ಕಂಡು ಇದರ ಅರ್ಥ ಏನಿದು. ಇಷ್ಟೊಂದು ಬುಕ್ಸ್ ಸಿಗುತ್ತೆ, ಇಷ್ಟೊಂದು ವಿಚಾರಗಳು ಹೇಳಿರ್ತಾರೆ, ಇಲ್ಲ ಯಾರದ್ದು ಜ್ಞಾನಿಗಳ ಹತ್ರ ಕೂತ್ಕೊಂಡು ಆಮೇಲೆ ವಿಚಾರ ತಿಳ್ಕೊಳ್ಳೋಣ. ಫಸ್ಟ್ ನನಗೆ ಒಳ್ಳೇದಾಗೋದು ನೋಡ್ಕೊಳ್ಳೋಣ. ಸೊ ನಾವು ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಗೆ ಆಗಬೇಕಾಗಿರೋದನ್ನು ನಾವು ಮಾಡ್ಕೊಳ್ಳೋದೆಲ್ಲ ನಮ್ಗೆ ಒಳ್ಳೇದಾಗೋದಿಲ್ಲ. ಸೊ ಹಾಗೆ ನಾವು ತುಂಬ ಕ್ವಶನ್ಸ್ ಹಾಕೋದಾಗಲಿ, ಆರ್ಗ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋದಾಗಲಿ ಮಾಡಿದ್ರೆ ನಮ್ಮ ಎನರ್ಜಿ ಲೋ ಆಗಿಬಿಡುತ್ತೆ. ನಮ್ಗೆ ಅದೆಲ್ಲ ಬೇಕಾಗಿರೋದು, ನಮ್ಮ ಸಮಸ್ಯೆಗೆ ಪರಿಹಾರ ಬೇಕು. ಮುಗ್ಧವಾಗಿ ಮಾಡಿಬಿಡಿ. ಯಾರೂ ನಮ್ಮನ್ನು ಹೀಯಾಳ್ಸೋದಕ್ಕೋ ಹಿಡಿದು ಎಳಿಯೋದಕ್ಕೋ ಯಾವ ಮಾತನ್ನು ಹೇಳಲ್ಲ. ನಾನು ಸರಿ ಇಲ್ಲ ಅಂತಂತ ಹೇಳಿದರೂ ಸಹ ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಬಾರ್ದು. ಏನೋ ಅವ್ರಿಗೆ ನನ್ನಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಹಾಗಾದರೆ ನಾನು ಏನು ಸರಿ ಮಾಡ್ಕೊಳ್ಬೇಕು ಅವ್ರನ್ನೇ ಕೇಳಿಬಿಡೋಣ. ಅವ್ರು ಹೇಳಿದ್ರೆ ಸರಿ, ಅವ್ರು ಹೇಳಿಲ್ಲ ಅಂದರೆ ನಾನೇ ಕೂತ್ಕೊಂಡು ಯೋಚನೆ ಮಾಡೋಣ. ಅಕಸ್ಮಾತ್ ಅವ್ರ ಅಸೂಯೆಯಿಂದ ಹೇಳಿರ್ಬೋದು, ಅಥವಾ ನಿಜವಾಗ್ಲೂ ನನಗೆ ಒಳ್ಳೇದಕ್ಕೆ ಹೇಳಿರ್ಬೋದು. ನಾನು ಒಂದು ಸಲ ರೀಕಾಲ್ ಮಾಡಿ ನೋಡ್ಕೊಳ್ಳೋಣ. ಕೋಪ ಯಾಕೆ ಮಾಡ್ಕೊಳ್ಬೇಕು, ಬೇಜಾರು ಯಾಕೆ ಮಾಡ್ಕೊಳ್ಬೇಕು. ಈ ಥರ ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡಿದ್ದಿದ್ರೆ ತುಂಬ ಆರ್ಗ್ಯೂ ಮಾಡೋದು ಬೇಕಾಗಿಲ್ಲ, ಸಿಟ್ಟು ಮಾಡೋದು ಬೇಕಾಗಿಲ್ಲ, ಅದರಿಂದ ಆಗಬೇಕಾಗಿದ್ದು ಏನೂ ಇಲ್ಲ. ನಮ್ಮ ಎನರ್ಜಿ ನಮ್ಮಲ್ಲೇ ಇರುತ್ತೆ. ಈ ಥರದ ಶಕ್ತಿ ಬರ್ತಕ್ಕಂಥದ್ದು ಮಂತ್ರಗಳಲ್ಲಿ ದಿಶಾ. ಸೊ ಮಂತ್ರಗಳಿಗೆ ಅಷ್ಟು ಅದ್ಭುತ ಶಕ್ತಿ ಇದೆ. ನಾನು ಇಷ್ಟು ಕಾನ್ಫಿಡೆಂಟಾಗಿ ಯಾಕೆ ಹೇಳ್ತೀನಿ ಅಂದರೆ, ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ತುಂಬ ಮಂತ್ರಗಳ ಪಠನೆ ಮಾಡಿ ಒಂದೊಂದು ಮಂತ್ರದಿಂದ ಏನಾಗುತ್ತೆ ಅಂತ ನೋಡಿ ಅದನ್ನು ಇವತ್ತು ಜನಗಳಿಗೆ ತಿಳಿಸ್ತಾ ಅದರ ಅನುಭವನ ಅವರು ಪಡಿತಾ ಇದ್ದಾರೆ. ಅದರ ರಿಸಲ್ಟನ್ನು ಅವರು ನೋಡ್ತಾ ಇದ್ದಾರೆ. ಯಾವ ಸಮಸ್ಯೆಗೆ ಯಾವ ಮಂತ್ರ ಹೇಳಬೇಕು, ಎಷ್ಟು ಸಲ ಹೇಳಬೇಕು, ಯಾವ ದಿನ ಹೇಳಬೇಕು, ಅದರ ವಿಶೇಷತೆ ಏನು, ಯಾಕೆ ಹೇಳಬೇಕು, ಹೀಗೇ ಹೇಳಬೇಕು, ಖಡಾಖಂಡಿತವಾಗಿ ಹೇಳ್ತೀವಿ. ಎಷ್ಟೋ ಜನಕ್ಕೆ ಸಮಸ್ಯೆ ಪರಿಹಾರ ಆಗಿದೆ. ಮ್ಯಾಮ್, ಸೊ ನೀವು ಹೇಳಿದ್ರಲ್ಲ ದಟ್ ನೀವು ತುಂಬ ಚೇಂಜಸ್ ನೋಡಿದ್ದೀರಾ ಅಂತ.
ಸೊ ನನ್ನ ಮುಂದಿನ ಪ್ರಶ್ನೆ ನಿಮ್ಗೆ, ನೀವು ಯಾಕೆ ಇದನ್ನ ಶುರು ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಮಂತ್ರ ಚಾಂಟಿಂಗ್ ಆಗಿರ್ಲಿ ಆರ್ ಸ್ಪಿರಿಚುಯಾಲಿಟಿ ಕಡೆ ಆಗಿರ್ಲಿ, ಯಾಕೆ ಶುರು ಮಾಡಿದ್ರಿ, ಯಾವಾಗ ಶುರು ಮಾಡಿದ್ರಿ, ಅಂಡ್ ನಿಮ್ ಲೈಫಲ್ಲಿ ಶುರು ಮಾಡೋ ಮುಂಚೆ ಹೇಗಿತ್ತು, ಶುರು ಮಾಡಾದ್ಮೇಲೆ ಏನೇನ್ ಚೇಂಜಸ್ ಬಂತು ಅಂತ ಸ್ವಲ್ಪ ಹೇಳ್ತೀರಮ್ಮ? ತುಂಬ ದೊಡ್ಡದಾಗಿ ಹೇಳ್ಕೊಳಕ್ಕೆ ಏನಿಲ್ಲ, ಸಾಮಾನ್ಯ ಮನುಷ್ಯರು ನಾವೆಲ್ಲರೂ ಅಲ್ವಾ. ನಮ್ಮ ಮನೆಗಳಲ್ಲಿ ಏನು ಅಂತಂದರೆ ಅಪ್ಪ ಅಮ್ಮ ಮುದ್ದಾಗಿ ಸಾಕ್ಬಿಡ್ತಾರೆ, ಕೇಳಿದ್ದೆಲ್ಲ ಕೊಡಿಸ್ಬಿಡ್ತಾರೆ, ನಮ್ಮನ್ನು ಏನು ಕೇಳೋ ಹಂಗೆ ಇಟ್ಕೊಳ್ಳೋದು ಇರೋದಿಲ್ಲ. ಸೊ ಅಂದರೆ ಏನು, ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ಮಮಕಾರದಿಂದ ಬೆಳೆಸ್ತಾ ಇರ್ತಾರೆ. ಆ ರೀತಿ ಮಾಡ್ಕೊಳ್ಳುವಾಗ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ನಾನು ಬೆಳೆದಿರೋ ವಾತಾವರಣದಲ್ಲಿ ಎಲ್ಲವೂ ಇತ್ತು ನನಗೆ, ಇಂಥದ್ದಿಲ್ಲ ಅಂತ ಏನೂ ಇಲ್ಲ. ಇನ್ನು ಸ್ಪಿರಿಚುವಲ್ಗೆ ಬರಬೇಕು ಅನ್ನೋ ಒಂದು ಅವಶ್ಯಕತೆ ಅಥವಾ ಅಂಥ ನೋವಾಗಲಿ ಇನ್ನೊಂದಾಗಲಿ ಏನೂ ಇರಲಿಲ್ಲ. ಆದರೆ ಚಿಕ್ಕಂದಿನಿಂದ ನಾನು ತುಂಬ ಮೌನಿ, ಮಾತಾಡೋದು ಅಷ್ಟೊಂದು ಏನಿಲ್ಲ, ಬರೀ ಅಬ್ಸರ್ವೇಷನ್ ಅಷ್ಟೇ. ಆದರೆ ಎಷ್ಟು ಕಾಮಾಗಿರ್ತಿತ್ತು ಅಂದರೆ ನನ್ನ ಒಳಗಡೆ ಏನೂ ನಡೀತಾ ಇರಲಿಲ್ಲ, ಯಾವುದ್ರ ಬಗ್ಗೆನೂ ನಾನು ಚಿಂತೆ ಮಾಡ್ತಾ ಇರಲಿಲ್ಲ. ನನಗೆ 20 ವರ್ಷಕ್ಕೆ ಮದುವೆ ಮಾಡಬೇಕಾದ್ರೆ ಯಾಕೆ ಮಾಡ್ತೀರಾ ಅಂತನೋ ಅಥವಾ ನಾನು ಇನ್ನೂ ಓದಬೇಕು ಅಂತನೋ, ಆಮೇಲೆ ಓದಿದ್ರೆ ಆಯಿತು ಅಂತ ಹೇಳಿದರು, ಆಯಿತು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರೆ ಅಂತಾಯಿತು. ಅದು 20 ವರ್ಷಕ್ಕೆ ಯಾವಾಗ ಮದುವೆ ಆಯಿತು, ಆ ಮದುವೆ ಆಗಿದ್ದೇ ನನಗೆ ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಬೇಕು. ಮದುವೆ ಆಗಿ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಅಷ್ಟು ಶಕ್ತಿ ಈಚೆ ಬಂದಿತ್ತು ನನಗೆ. ಅಂದರೆ ಅದಕ್ಕಿಂತ ಮುಂಚೆ ನಂಗೆ ತುಂಬ ಕೋಲ್ಡು, ವಿಪರೀತ ಕೋಲ್ಡು. ಇವಾಗ ಈ ಏನು ವೆದರ್ ಇರುತ್ತಲ್ವ, ಈ ಥರ ಒಂದು ಸೀಸನ್ನು, ಇದು ಏನಂತಾರೆ ಚಳಿಗಾಲ ಅಂತ ನಾವು ಹೇಳ್ತೀವಿ, ಅಂದರೆ ಆ ಒಂದು 2 ತಿಂಗಳು ಪೂರ್ತಿ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು. ಒಂದು ನೀರು ಆಚೆ ಕುಡಿದ್ರೆ ಆಗ್ತಿರ್ಲಿಲ್ಲ, ಎಲ್ಲೂ ಹೋದರೆ ಆಗ್ತಿರ್ಲಿಲ್ಲ, ತುಂಬ ಕೆಮ್ಮು ನೆಗಡಿ, ವಿಪರೀತ ಶೀತ ಯಾವಾಗಲೂ ಸಹ ಅಷ್ಟು ಕೇರ್ ತೊಗೊಳ್ಬೇಕಾಗಿತ್ತು ನನಗೆ. ಆ ಮದುವೆ ಆಗದ ನಂತರ ಇದೆಲ್ಲ ಕಡಿಮೆ ಆಗೋಕ್ಕೆ ಶುರು ಆಯಿತು. ನನಗೆ ಮದುವೆ ಆದಮೇಲೆ ನನಗನ್ಸಿದ್ದೇನು ಅಂದರೆ, ನಾನು ಇವಾಗ ಏನು ಯಾವಾಗಲೂ ಮೌನವಾಗಿರ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇರ್ತಾರೆ, ತುಂಬ ನೀನು ಮಾತೇ ಆಡೋದಿಲ್ಲ, ತುಂಬ ಸೈಲೆಂಟ್, ಎಲ್ಲೋದ್ರೂ ಸೈಲೆಂಟ್, ಕಾಲೇಜ್ಗೆ ಹೋದ್ರು ಸ್ಕೂಲ್ಗೆ ಹೋದ್ರು ಯಾರ ಜೊತೆ ಇದ್ದರೂ ಸಂಬಂಧಿಕರ ಹತ್ರ ಇದ್ದು ಮೌನ ಅಷ್ಟೇ. ನಾನು ಅವಾಗ ಒಂದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದೆ, ಎಲ್ಲರೂ ನನ್ನ ತುಂಬ ಮೌನಿ ಅಂತಾರಲ್ಲ, ಮಾತೇ ಆಡಲ್ಲ ಅಂತ ಹೇಳ್ತಾರಲ್ಲ, ಯಾಕೆ? ಯಾಕಂದ್ರೆ ನನಗೆ ಯಾಕೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ಯಾಕೆ ನಾನು ಜಾಸ್ತಿ ಮಾತಾಡಲ್ಲ, ಯಾರ ಮುಂದೆನೂ ನಾನು ಮಾತಾಡೋದಿಲ್ಲ, ಒಳಗಡೆ ಏನೂ ನಡೆಯೋದಿಲ್ಲ, ಮಾತಾಡಬೇಕು ಅಂತ ಅನ್ಸೋದಿಲ್ಲ ಅನ್ನೋ ಪ್ರಶ್ನೆಯನ್ನು ನಾನು ಶುರು ಮಾಡಿದೆ. ಪ್ರಶ್ನೆಯನ್ನು ಮದುವೆ ಆದಮೇಲೆ ಶುರು ಮಾಡಿಕೊಂಡು ನಾನು ಏನು ಕೆಲಸ ಮಾಡ್ತಾಯಿರ್ತೀನೋ ಆ ಕೆಲಸದ ಮಧ್ಯದಲ್ಲಿ ಕನ್ಸೀವ್ ಆಗೋವಂಥ ಟೈಮ್, ಆ ಕನ್ಸೀವ್ ಆಗೋ ಟೈಮಲ್ಲಿ ನಂಗೆ ಹೀಗೆ ಇರಬೇಕು ನೋಡಿ. ಏನೂ ಪ್ರಪಂಚದ ಜ್ಞಾನ ಇಲ್ಲ, ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ, ಒಂದು ಓದೋದು, ಮನೇಲಿ ಬಂದು ಇರ್ತಕ್ಕಂಥದ್ದು, ಮದುವೆ ಮಾಡ್ಕೊಂಡಿರ್ತಕ್ಕಂಥದ್ದು, ಇಷ್ಟೇ ನಮ್ಮ ಲೈಫು. ನಾವು ಬೇರೆ ಯಾವುದ್ರ ಕಡೆನೂ ಗಮನ ಹರಿಸಿರಲಿಲ್ಲ. ಮನೆಯಲ್ಲಿ ಅಂದರೆ ಸ್ಪಿರಿಚುವಲ್ದು, ಈ ಪೂಜೆ ಪುನಸ್ಕಾರ, ಹಬ್ಬ ಹರಿದಿನ, ಹೊರಗಡೆ ಸಮಾಜದಲ್ಲಿ ಜನರನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು ನಾನು. ಸೊ ನಮ್ಗೆ ಯಾರು ಈ ಥರನೇ ನೀನು ಇರಬೇಕು ಅಂತ ಫೋರ್ಸ್ ಮಾಡಿದ್ದಿಲ್ಲ. ಬಟ್ ನಾನು ಮದುವೆ ಆಗಿದ ತಕ್ಷಣ ನನಗೊಂದು ಅನಿಸಿದ್ದು, ನಾನು ಕನ್ಸೀವ್ ಆಗಿದ ತಕ್ಷಣ ನಂಗೆ ಗಂಡು ಮಗು ಬೇಕು, ಗಂಡು ಮಗುನೇ ಆಗಬೇಕು ಅನ್ನೋ ಥಾಟ್ ಕ್ರಿಯೇಟ್ ಮಾಡಿದ್ದು. ಆ ಥಾಟ್ ಕ್ರಿಯೇಟ್ ಮಾಡಿದ್ದು ಹೇಗಿತ್ತು ಅಂತಂದರೆ, ಡಾಕ್ಟರ್ ಯಾವ ಡೇಟ್ ಕೊಟ್ಟಿದ್ರೋ ಆ ಡೇಟಲ್ಲಿ, ಅದು ಯಾವ ಡೇಟು ಯಾವ ನಕ್ಷತ್ರ ಏನೂ ನನಗೆ ಗೊತ್ತಿಲ್ಲ, ಅದೆಲ್ಲ ಇವಾಗ ನೋಡ್ತಾರೆ ಎಲ್ಲರೂ, ಆವಾಗ ನಾನು ಅದು ನೋಡಿಲ್ಲ. ಬಟ್ ಆ ಡಾಕ್ಟ್ರ್ ಕೊಟ್ಟಿದ್ದು ಡೇಟಲ್ಲೇ ನನಗೆ ಡೆಲಿವರಿ ಆಗಬೇಕು, ನನ್ನ ಗಂಡು ಮಗುನೇ ಆಗಬೇಕು ಅನ್ನೋ ಥಾಟ್ನ ನಾನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದೆ. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಈ ಡೇಟಲ್ಲಿ ನಿಮಗೆ ಆಗುತ್ತೆ ಮ್ಯಾನಿಫೆಸ್ಟಿಂಗ್ ಅಂತ ಹೇಳ್ತೀವಿ ಇವಾಗ, ಅದನ್ನು ಹೇಳ್ತಾ ಇದ್ದಾರೆ. ಅವಾಗ ಅದು ಗೊತ್ತಿರಲಿಲ್ಲ. ಆದರೆ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ ನಾನು. ಏನೇ ಕೆಲಸ ಮಾಡಿದ್ರು, ಒಂದು ಪೂಜೆ ಮಾಡಿದ್ರು, ಒಂದು ಸುಮ್ಮನೆ ಇದ್ದರು, ಒಂದು TV ನೋಡ್ತಾ ಇದ್ರು, ಒಟ್ಟಿನಲ್ಲಿ 24 ಗಂಟೆ ಎಚ್ಚರ ಇದ್ದರೆ ಅದನ್ನೇ ಮಾಡ್ಕೊಳ್ತಾ ಇದ್ದೆ. ಆದರೆ ಕರೆಕ್ಟಾಗಿ ಅದೇ ರೀತಿ ನಡೀತು. ನನ್ನ ಗಂಡು ಮಗು ಬೇಕು ಅಂದಿದ್ದು ಅದೇ ಡೇಟಲ್ಲಾಗಿದ್ದು, ಇಂಥ ವಾರದಲ್ಲೇ ಬೇಕು ಅಂತಿದ್ದು. ಬಟ್ ಅದರದ್ದೆಲ್ಲ ನನಗೆ ಅವಾಗ ಗೊತ್ತಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾರ ಅಂತಂದ್ರೇನು, ನಕ್ಷತ್ರ ಅಂತಂದ್ರೇನು, ಇದು ಯಾವುದೂ ಗೊತ್ತಿಲ್ಲ ನನಗೆ. ಬಟ್ ಅಂದ್ಕೊಂಡಿದ್ದಾಯ್ತಾ, ಅಲ್ಲಿಂದ ನನಗೆ ಅನಿಸಿದ್ದೇನು ಅಂದರೆ, ನನ್ನ ಮುಗ್ಧ ಮನಸ್ಸಿಗೆ ಅನಿಸಿದ್ದೇನು ಅಂತಂದರೆ, ನಾವು ಏನಾದರೂ ಅಂದ್ಕೊಂಡ್ರೆ ಅದು ಆಗುತ್ತೆ, ಯಾಕೆ ಅದನ್ನು ಹಾಗೆ ಬಿಡಬೇಕು? ಹಾಗಾದರೆ ಇಲ್ಲಿಂದ ನಾನು ಚೇಂಜ್ ಆಗಬೇಕು, ಇಲ್ಲಿಂದ ನಾನು ಏನಾದರೂ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲರೂ ಮಾಡೋ ಕೆಲಸ ನಾನು ಮಾಡಬಾರ್ದು, ಏನಾದರೂ ವಿಶೇಷವಾಗಿ ಮಾಡಬೇಕು. ನಾನೇನಾದರೂ ಮಾತಾಡಿದ್ರೆ, ನಾನೇನಾದರೂ ಹೇಳಿದ್ರೆ ಅದು ಒಳ್ಳೆಯದಾಗಬೇಕು. ಹಾಗಿದ್ದರೆ ನನಗೆ ಒಳ್ಳೆಯದು ಮಾತಾಡೋವಂಥ ಶಕ್ತಿ ಕೊಡು ನನಗೆ, ಇಲ್ಲಾಂದರೆ ನಾನು ಈ ಥರನೇ ಮೌನವಾಗಿದ್ದು ಬಿಟ್ಟರೆ ಬೆಸ್ಟು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ನಾವು ಮಾತಾಡಿದ್ರೆ 4 ಜನಕ್ಕೆ ಒಳ್ಳೇದಾಗಬೇಕು, ನಾನು ಮಾತಾಡಿದ್ರೆ ಅದರಲ್ಲಿ ಶಕ್ತಿ ಇರಬೇಕು, ನಾನು ಮಾತಾಡಿದ್ರೆ ಅದು ಆಶೀರ್ವಾದ ಆಗಬೇಕು. ಇಲ್ಲಾಂದರೆ ಮಾತಾಡಿ ಏನು ಪ್ರಯೋಜನ? ನಾನು ಸುತ್ತಮುತ್ತ ನೋಡ್ತಾ ಇದ್ದೆ, ಎಷ್ಟು ಜನ ಬರೀ ಮಾತಾಡ್ತಾರೆ, ಯಾರ್ಯಾರ್ದೋ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಇಲ್ಲದೆ ಇರೋದನ್ನೆಲ್ಲ ಸೇರಿಸಿ ಮಾತಾಡ್ತಾರೆ, ಟೈಮ್ ಪಾಸಿಗೆ ಮಾತಾಡ್ತಾರೆ, ಮತ್ತು ಅವರು ಆ ರೀತಿ ನಡ್ಕೊಳ್ಳೋದೇ ಇಲ್ಲ. ನಾನು ಅದು ನೋಡ್ತಾ ಇದ್ದೆ. ನಾನು ಈ ಥರ ಇರಬಾರ್ದು, ಏನು ಮಾತಾಡ್ತೀನೋ ಅದೇ ಥರ ಇರಬೇಕು, ಅದೇ ಥರ ನಡ್ಕೊಳ್ಬೇಕು, ಅದು ಒಳ್ಳೇದಾಗಬೇಕು.
ಆ ರೀತಿ ಇರೋದಾದರೆ ನನಗೆ ಮಾತಾಡೋಕ್ಕೆ ಶಕ್ತಿ ಬರಲಿ, ಮಾತನಾಡಿದ್ರೆ ಆ ರೀತಿ ಇರಬೇಕು. ನಾನು ಈ ಥರ ಸಿಲ್ಲಿಯಾಗಿ ಮಾತಾಡಬಾರ್ದು, ಟೈಮ್ ಪಾಸ್ಗೆ ಯಾವತ್ತೂ ನಾನು ಮಾತಾಡಬಾರ್ದು. ಇದು ಒಳಗಡೆ ನಡೀತಾ ಇತ್ತು. ಯಾವಾಗ ನನಗೆ ಸೆಕೆಂಡ್ ಬೇಬಿ ನಂದು ಕನ್ಸೀವ್ ಆದ್ನು, ನಾನು 5 ವರ್ಷ ಗ್ಯಾಪು, ನನಗೂ ಮಗನಿಗೂ ಮಗಳಿಗೂ 5 ವರ್ಷ ಗ್ಯಾಪ್. ಆ ಟೈಮಲ್ಲಿ ನಾನು ಅಮ್ಮನ ಹತ್ರ ಕೇಳ್ತಾ ಇದ್ದೆ, ನಾನು ಪೂಜೆ ಮಾಡ್ತಾಯಿರೋ ಅಮ್ಮನವ್ರ ಹತ್ರ, ನನಗೆ ಹೆಣ್ಮಗು ಆಗಬೇಕು, ಆ ಹೆಣ್ಣು ಮಗು ರೂಪದಲ್ಲಿ ನೀನೇ ಬರಬೇಕು, ನೀನು ಬಂದು ನನಗೆ ಮಾತಾಡೋಕ್ಕೆ ಶಕ್ತಿ ಕೊಡಬೇಕು, ಇಷ್ಟು ನಾನು ಕೇಳ್ಕೊಳ್ತಾ ಇದ್ದು. ಆಮೇಲೆ ನನಗೆ ಈ ಸಲ ನನಗೆ ಪೇಯ್ನ್ಲೆಸ್ ಡೆಲಿವರಿ ಆಗಬೇಕು, ನೋವೇ ಇರಬಾರ್ದು. ನನ್ನ ಮಗು ಆಚೆ ಬರಬೇಕಾದ್ರೆ ಯಾವ ರೀತಿ ನೋವಿರಬಾರ್ದು, ಇದನ್ನು ಮಾಡೋಕ್ಕೆ ಶುರು ಮಾಡಿದೆ. ಪಕ್ಕ ಅದೇ ರೀತಿ ಆಯಿತು. ಇದನ್ನು ಅವಾಗ ಆ ಟೈಮಲ್ಲಿ ಯಾರು ನಂಬುವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಇವಾಗ ನಮಗೆ ಸೈನ್ಸ್ ಎಲ್ಲ ಇರುತ್ತೆ, ತುಂಬ ಜನ ನೋಡ್ತಾರೆ, ಮೀಡಿಯಾಗಳಲ್ಲಿ ಎಲ್ಲರೂ ಇದನ್ನು ಹೇಳ್ತಾರೆ, ಕೇಳ್ತಾರೆ, ತಿಳ್ಕೊಳ್ತಾ ಇದ್ದಾರೆ. ಬಟ್ ಆ ಟೈಮಲ್ಲಿ 20 ವರ್ಷದ ಹಿಂದೆ ಇದನ್ನು ನಾನು ಹೇಳಿದ್ರೆ ಹುಚ್ಚಿ ಅಂತ ಅಂದ್ಕೊಳ್ತಾ ಇದ್ರೇನು. ನಾನು ಹೇಳ್ಕೊಂಡಿಲ್ಲ ಯಾರ ಹತ್ರನೂ. ಬಟ್ ನನಗದಾಯಿತು, ನನಗೆ ನಂಬಿಕೆ ಬಂತು. ಓಕೆ, ಆ ಸಲ ಈ ಥರ ಆಯಿತು, ಈ ಸಲ ಹೇಳ್ಕೊಂಡೆ ಹೆಣ್ಮಗುನೇ ಆಗಬೇಕು. ನನ್ನ ಡಾಕ್ಟ್ರೇ ಕೇಳಿದ್ರು, ನೀನು ಎಲ್ಲೋ ಬೇರೆ ಕಡೆ ಸ್ಕ್ಯಾನ್ ಮಾಡಿಕೊಂಡು ತಿಳ್ಕೊಂಬಂದಿರಬೇಕು ಅಂತ. ನಾನು ಡೆಲಿವರಿ ಆಗಿದ ತಕ್ಷಣ ನನಗೆ ಹೆಣ್ಮಗು ಆಗಿರೋದು ಅಂತ ಹೇಳಿಬಿಟ್ಟೆ. ನಾನು ಆಗೋದೇ ಹೆಣ್ಮಗು ಅಂತ ಹೇಳಿದ್ದೆ, ಆಗಿದ ತಕ್ಷಣ ಹೆಣ್ಮಗು ಅಂತಲೇ ಹೇಳಿದ್ದೆ. ಡಾಕ್ಟ್ರಿಗೆ ಆಶ್ಚರ್ಯ, ಹಾಗಾದರೆ ಇದರಲ್ಲಿ ಸತ್ಯ ಇದೆ ಅಲ್ವಾ? ಪೇಯ್ನ್ಲೆಸ್ ಡೆಲಿವರಿ, ನನಗೆ ಪೇಯ್ನೇ ಬರ್ತಾಯಿಲ್ಲ. ಡಾಕ್ಟರ್ಸ್ ಹೇಳಿದ್ರು ಸರ್ಜರಿ ಮಾಡಬೇಕು ನಿನಗೆ, ಆಗ ಮಗುನ ತೆಗೆದುಕೊಡ್ತೀವಿ ಅಂತ. ಆದರೆ ಅದಾಗಲಿಲ್ಲ. ನನ್ನ ಮಗು ಪೇಯ್ನ್ಲೆಸ್ ಡೆಲಿವರಿನಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅದು ಎಷ್ಟು 3.5 kg. ಸೊ ಈ ಥರದ ಒಂದು ಮಗುನ ನೀನು ನಾರ್ಮಲ್ಲಾಗಿ ಪೇಯ್ನ್ಲೆಸ್ ಡೆಲಿವರಿ ಆಗಿದೆ ಅಂದರೆ ಡಾಕ್ಟರ್ಗೆ ಆಶ್ಚರ್ಯ ಆಯಿತು. ಇದೆಲ್ಲ ಯಾರು ಮಾಡಿದ್ದು? ಒಂದು ಶಕ್ತಿ ಇದೆ, ನಾವು ಏನು ಕೇಳಿಕೊಂಡ್ರೆ ಅದು ಆಗುತ್ತೆ, ಅದು ಆಗಲೇಬೇಕು ಅನ್ನೋ ಒಂದು ಮನಸ್ಥಿತಿ ಮುಗ್ಧವಾಗಿರಬೇಕು, ಅದು ನಂಬಿಕೆ ಎಷ್ಟು ಬಲವಾಗಿರಬೇಕು, ಪದೇ ಪದೇ ಅದನ್ನು ರೀಕಾಲ್ ಮಾಡ್ಕೊಳ್ಬೇಕು. ಅದರಾಚೆ ಯಾರು ಭಯ ಇಡಿಸಿದ್ರು, ಯಾರು ಏನೇ ಮಾತಾಡಿದ್ರು ಅದನ್ನು ನಾವು ತೊಗೊಳ್ಬಾರ್ದು. ಆ ಥರ ಸ್ಟ್ರಾಂಗ್ ಆಗಿರಬೇಕು. ಆ ಸ್ಟ್ರಾಂಗ್ ಮೈಂಡು ನಂಗೆ ಚಿಕ್ಕನಿಂದ ಬಂದಿರತಕ್ಕಂಥದ್ದು. ಆಮೇಲೆ ಏನಾದರೂ ಒಂದು ನಂಬಿದ್ರೆ, ಏನಾದರೂ ಒಂದು ಮಾತಾಡಿದ್ರೆ ಅದು ನಾನು ಅಷ್ಟು ಒಳಗಡೆ ತೊಗೊಳ್ತೀನಿ. ಒಳ್ಳೆಯದನ್ನು ಮಾತ್ರ, ಕೆಟ್ಟದನ್ನಲ್ಲ. ಕೆಟ್ಟದನ್ನು ತೊಗೊಳ್ಳ. ಇದು ಆಗಲ್ಲ ಅಂತಂದರೆ ನಾನು ಪ್ರಶ್ನೆ ಮಾಡ್ತೀನಿ, ಯಾಕಾಗಲ್ಲ? ನನಗೆ ನಾನು ಪ್ರಶ್ನೆ ಮಾಡ್ತೀನಿ, ಅವ್ರನ್ನ ಕೇಳೋದಿಲ್ಲ. ನಾನು ಎಲ್ಲರಿಗೂ ಹೇಳೋದು ಇದನ್ನೇ, ಯಾರಾದರೂ ನಿಮ್ಗೆ ಇದಾಗಲ್ಲ ಅಂತಂದರೆ ಪೌರುಷದಿಂದನೋ ಏನೋ ದ್ವೇಷದಿಂದನೋ ಕೋಪದಿಂದನೋ ಅಗ್ರೆಸಿವ್ ಆಗಿ ಅವ್ರ ಹತ್ರ ಹೋಗಬೇಡಿ ಮಾತಾಡೋದಕ್ಕೆ. ಏನು ಹಂಗಂತೀರ, ಏನು ಹಿಂಗಂತೀರ ಮಾತಾಡಬೇಡಿ. ನಿಮಗೆ ಗೊತ್ತು ತಾನೇ ನಿಮ್ಮ ಶಕ್ತಿ. ಆಗಲ್ಲ ಅಂತ ಅವ್ರು ತಾನೇ ಹೇಳ್ತಿರೋದು, ನೀವು ಅಲ್ಲವಲ್ಲ. ನಿಮಗೇನಾಗಬೇಕು, ಏನು ಮಾಡಬೇಕು ಅಂತ ಗೊತ್ತಲ್ವ, ನೀವು ಮಾಡಿ. ಈ ಥರ ನಾನು ಇಲ್ಲಿಂದ ಸ್ಪಿರಿಚುವಲ್ ಅನ್ನೋದು ಅಂದರೆ ಅಮ್ಮ ನನ್ನ ಒಳಗಡೆ ಬರಬೇಕು, ನನ್ನ ಮಗಳಾಗಿ ಬರಬೇಕು. ಆ ಮಗಳಿಂದ ನನಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠನೆ ಮಾಡೋದಕ್ಕೆ ಶುರು ಆಗಿದ್ದು. ಸಾಕ್ಷಾತ್ ಅಮ್ಮನವರ ರೂಪದಲ್ಲಿ ಬಂದಂತಹ ಮಗಳು ಒಂದು ಸಲ 1.5 ವರ್ಷ ನನ್ನ ಮಗಳಿಗೆ ಒಂದು ದೇವಸ್ಥಾನದ ಹತ್ರ ಹೋದರೆ ಈ ಪುಸ್ತಕವನ್ನು ತಂದು, ಲಲಿತಾ ಸಹಸ್ರನಾಮ ಪುಸ್ತಕವನ್ನು ತೊಗೊಂಡು ನೀನು ಇದನ್ನು ಓದು. ಮಾತು ಅಷ್ಟೊಂದಿಲ್ಲ, ಸ್ಪಷ್ಟ ಇರೋದಿಲ್ಲ 1.5 ವರ್ಷ ಮಕ್ಕಳು. ಬಟ್ ತೊಗೊಂಬಂದು ಬಂದು ನನಗೆ ಹತ್ರ ಕೊಡೋದು, ಇದನ್ನು ಓದು, ಇದು ತಗೋ ಅಂತ. ನಾನು ಅವಾಗ ಶುರು ಆಗಿದ್ದು. ಹೌದು, ಅಲ್ಲಿಂದ ಶುರು ಆಗಿದ್ದು. ಅದನ್ನು ತೊಗೊಂಡು ಬಂದ ಮೇಲೂ ಸಹ ಮಗು ಏನೋ ಹೇಳುತ್ತೆ, ಇನ್ನೇನು ಮಾಡೋದು ತೊಗೊಳ್ಳೋಣ ಅನ್ನೋ ಒಂದು ವಿಷಯ. ನಂಗೆ ಅಲ್ಲಿವರೆಗೂ ಲಲಿತಾ ಸಹಸ್ರನಾಮ ಗೊತ್ತಿಲ್ಲ. ಮನೆಯಲ್ಲಿ ಅಮ್ಮ ಪೂಜೆ ಮಾಡೋದು, ಮಂತ್ರ ಹೇಳೋದು ಅದೆಲ್ಲ ಗೊತ್ತು. ಬಟ್ ನಾನು ಇದು ಲಲಿತಾ ಸಹಸ್ರನಾಮ ಅಂತ ನೋಡಿದ್ದೆ ಫಸ್ಟ್ ಟೈಮಲ್ಲಿ. ಆ ಪುಸ್ತಕ ಯಾಕೆ ಮಗಳು ಕೊಡ್ತಿದ್ದಾಳೆ, ತೊಗೊಂಡು ಬಂದೆ, ಮನೇಲಿ ಇಟ್ಬಿಟ್ಟೆ, ನೋಡಲಿಲ್ಲ. ಅದನ್ನ ತೊಗೊಂಬಂದು ಮನೇಲಿ ಇಟ್ಟೆ. ಮತ್ತೆ ಒಂದು 3 ತಿಂಗಳಾದಮೇಲೆ ಮತ್ತೆ ಅದೇ ಮಗು ಅದೇ ಪುಸ್ತಕವನ್ನು ತಂದು ಕೊಡ್ತಾ ಇದೆ, ಇದನ್ನು ನೋಡು, ಇದನ್ನು ಓದು. ಅಲ್ಲಿಂದ ನಾನು ಓಕೆ ಅಮ್ಮ ಹೇಳ್ತಿದ್ದಾರೆ ಇದನ್ನು ಮಾಡು ಅಂತ ಹೇಳಿ ಅಲ್ಲಿಂದ ಪಠನೆ ಮಾಡೋಕ್ಕೆ ಶುರು ಮಾಡಿದೆ. ಡಾಕ್ಟರ್ ವಿಮಲಾ ಗೋಪಾಲ್ ಅಂತ ನಮಗೆ ತಿಳಿಯೋಕ್ಕಂತೂ ತುಂಬಾನೇ ಇನ್ಫಾರ್ಮೇಶನ್ ಇದೆ. ಈ ಪಾಡ್ಕಾಸ್ಟ್ ಲೆಂತಿ ಆಗಿರೋದ್ರಿಂದ ಪಾರ್ಟ್ 1 ಅಂಡ್ ಪಾರ್ಟ್ 2 ಆಗಿ ರಿಲೀಸ್ ಮಾಡ್ತಾ ಇದ್ದೀನಿ. ಇವಾಗಷ್ಟೇ ನೀವು ಪಾರ್ಟ್ 1 ನೋಡಿದ್ದೀರಾ. ಪ್ಲೀಸ್ ಸ್ಟೇ ಟ್ಯೂನ್ಡ್ ಫಾರ್ ಪಾರ್ಟ್ 2.